ಹೆಂಚುವಲೆ ಹಾಂ
ಮುದದಿಂದ ನಿನ್ನ ಕೊಂಡಾಡುವೇನು ಅನವರತ ಮದಊರ ವಿಘ್ನೇಶ ದೇವ ಜಗದೀಶ ಮೋದದಿಂದ ನಿನ್ನ ಧರಣಿಯನು ಪುತ್ತಿದ್ದ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಶರಣು ತಿರುವಕ್ರಶಾಲಿ ವಾಹಿನಿ ಶರಣು ತಿರುವಕ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ
ವಿಘ್ನವ್ಯಾಲ ಕುಲಾಭಿಮಾನ ಗರುಡು ವಿಘ್ನೇಬ ಪಂಚಾನನ ವಿಘ್ನೋತ್ತುಂಗ ಗಿರಿಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಭ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ಪಾಹಿ ಮಾ ಗಜಮುಖದ ಬಗೆ ಗಣಪಗೆ ಚೆಲ್ವತಿ ಜಾಗ ಬಂದಿದ್ದ ನೀಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶ ಧಾರಿಗೆ ಹರುಷಧಿ ಭಕ್ತರ ಪೊರೆವ ಬಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುಕ್ತನ ಘನಮೂರ್ತಿ ಮದ ಊರ ಗಣನಾಥನ ಘನಮೂರ್ತಿ ಮದ ಊರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರಣ ಆ ದೇವರ ದೇವ ಕೃಪಾಕರಣ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜೆಯ ಬರಸುತನ ಕೋವಿದೆ ಗಿರಿಜೆಯ ಬರಸುತನ ತುಂತನ ದಿನ ತೈ ದಿನ ತೈ ದಿನ ತೈ ದಿಂತನ ದಿನ ತೈ ದಿನ ತೈ ದಿನ ತೈ ತುಂತನ ದಿನ ತತ್ತೋಂ ದಿಂತನ ದಿನ ತೈ ದಿಂತ
ತನ ದಿನ ತುಂ ತುಂ ತನ ದಿನ ತೈ ತುಂ ತನ ದಿನ ತೈ ದಿನ ತನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದತ್ತ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆಲೆಸಿ ಬಾಲಗಿರಿ ಜಯಳ ಬಾಲ ಜಾನವ ಸವರಿದ ಶೀಲ ದಯಾನಿಧಿ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಕುಂತನ ತಿನ್ನ ತೈ ದಿನ ತೈ ದಿನ ತೈ ತಿಂತನ ತಿನ್ನ ತೈ ದಿನ ತೈ ದಿನ ತೈ ತುಂ ತನ ತಿನ್ನಂತೆ ತಿಂತನ 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 ತಿನ್ನಂತೆ ತುಂ ತನ ದಿನ ತೈ ತಿಂತನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಒಂದೇ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ
ದಿನ ದೈ ದಿನ ದೈ ತತ್ತೋಂಗದಿ ಕೂತಗದಿ ಕಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಗದಿ ಕಾದರಿ ಗಿಡ ಗಿಡದಗ ತತ್ತೋಂಗದಿ ಕೂತಗ ತಾತಕ ದಿನ ದೈ ದೈಯ ದೈಯ ತಾಧಿಮಿತ ದಿನ ದೈ ತಕತ ದಿನ ದೈ ದಿನ ದೈ ದಿನ ದೈ ದಿನ ದೈ ಹಿತ್ತಾಂ ಭೀಂ ಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ಹಿತ್ತಾಂ ಭೀಂ ಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ಹಿತ್ತಾಂ ಭೀಂ ಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ ದರಿ ಗಿಡ ಗಿಡದಗ ತಾಂ ದರಿ ಗಿಡ ಗಿಡದಗ ತಾಂ ದರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೈ ತಕತ ದಿನ ತೈ ತೈಯ ತೈಯ ತಾ ದಿಮಿತ ದಿನ ತೈ ತಕತ ದಿನ ದೈ ದಿನ ದೈ ದಿನ ದೈ ದಿನ ದೈ ಧೀಂ ಗಿಡ ಗಿಡದಗ ದರಿ ಗಿಡ ಗಿಡದಗ ಧೀಂ ಗಿಡ ಗಿಡದಗ ದರಿ ಗಿಡ ಗಿಡದಗ ಧೀಂ ಗಿಡ ಗಿಡದಗ ದರಿ ಗಿಡ ಗಿಡದಗ ತಾಂ 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 ತಾತಕತ ದಿನ ದೈ ದೈಯ ದೈಯ ತಾ ದಿಮಿತ ದಿನ ದೈ ತಕತ ದಿನ ದೈ ದಿನ ದೈ ದಿನ ದೈ ದಿನ ದೈ ತಾನನಾಂತ ಧೀರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಮನವು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಮನವು ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾತ್ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರ್ಯ ಸರ್ವದ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಮತ್ತು ಸಕಲ ದೈವ ದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಕೊಡೆತ್ತೂರು ಗೊತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಅರ್ತೆಗಾರರು ಶಾಲೆಗಾರರು ಮೋಜಗಾರರು ತಮ್ಮ ಪ್ರೀತಿ ನಾಯಕರು ಹಬ್ಬದಲ್ಲಿ ಕೊಟ್ಟಂತಹ 60 ಮೊಳ ಪಟ್ಟೇಶ ಯಾರೇ ರಂಗನ ಕರೆಯ ಬಂದವರು
ದಿನ್ನತೆ ತೋಂತನ ದಿನ್ನತೆ 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 ದಿನ್ನತ ದಿನ್ನತೆ 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 ತೋಂತನ ದಿನ್ನತೆ ದಿನ್ನತೆ
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮರುದ ಬಳಿಬೆಲೆ ಕಥಾಮೃತವ ಕೆಳಗೆ ನೋಡಿದರೆ ನೀಲಿಮೆಯ ನೀರರಾಶಿ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮುಟ್ಟ ತನ್ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಹುಟ್ಟಿನ ವಿಚಾರವಾಗಿ ತಿಳಿಯದೆ ಭಯ ಹೊಂದಿರುವಂತಹ ಕಾಲಕ್ಕೆ ಕೇಳಿಸಿದ ನಭೋವಚನ ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ ತನ್ಮೂಲಕವಾಗಿ ಓಂಕಾರಜ್ಞಾನವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿಯೇ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರೆಯಿಂದ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದಲೇ ನಿನ್ನನ್ನು ಆದಿಮಾಯ ಎಂಬಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವರಿಯವಮ್ಮ. ಆದ್ದರಿಂದಲೇ ದಯಾಸಾಗರಿಯೂ ಭಯ ವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು, ನಮ್ಮನ್ನು ಧರಿಸು ಅಮ್ಮ. ಏಕಕಾಲದಲ್ಲಿ ನಮ್ಮೂವರ ಜನನ ಯಾಕೆ ಏನು ಎಂದು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ಸರ್ವನಾದವಾಗಿ ಮಂತ್ರವಾಗಿ ಸತ್ವವಾಗಿ ತತ್ವವಾಗಿ ಇರುವವಳು ನೀನು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ, ಮುಂದೆ ನಮ್ಮಿಂದಾಗಬೇಕಾದ ಕಾರ್ಯಗಳಾದ್ರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಕಾಣುತ್ತಿರುವಂತಹ ಗಾಢ ಅಂಧಕಾರದ ಮಧ್ಯೆ ನಮ್ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ
ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿ ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಬರೆಯಬೇಕಾದವಳು ನೀನು. ಜ್ಞಾನವಿಹೀನರಾದ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಬರೆದೆ. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಇಚ್ಛಾಶಕ್ತಿ ಸಂಯುಕ್ತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂಡ. ಹೋಗಿ ಮಕ್ಕಳೇ, ನಾನು ಕೊಟ್ಟ ಕಾರ್ಯವನ್ನು ಮಾಡುತ್ತಾ ಬನ್ನಿರಿ. ಕಷ್ಟವೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಇನ್ನು ಮುಂದೆ ನಡೆಯಬೇಕಾದದ್ದು ಬ್ರಹ್ಮನ ನಿರ್ದೇಶನ. ಹೇಗಪ್ಪ ಅದು? ಇದೀಗ ನಡೆದ ಅಮ್ಮನ ಸೃಷ್ಟಿ, ಇನ್ನು ಮುಂದೆ ನಡೆಯಬೇಕಾದ ಬ್ರಹ್ಮನ ಸೃಷ್ಟಿ. ಅದು ಸರಿ. ಹಾಗಾದರೆ
ನೀವಿಬ್ಬರು ನನ್ನನ್ನು ಚೆನ್ನಾಗಿ ಅರಿತರೆ ನಾನೊಬ್ಬ ದೊಡ್ಡವನು ಎನ್ನುವುದು ಸ್ಪಷ್ಟತೆ ಬರ್ತದೆ. ಯಾವುದರಿಂದ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯ, ಏನಪ್ಪ ಅದು? ನಾನು ಮಾಡುವ ಅಮ್ಮನ ಅಪ್ಪುಟ್ಟಂತಹ ಉದ್ಯೋಗ. ಸೃಷ್ಟಿಯಲ್ಲಾಗಿ ಹೌದು, ನಿಮಗಿಬ್ಬರಿಗೆ ಉದ್ಯೋಗವೇನು? ನನಗೆ ಉದ್ಯೋಗ ಕೊಟ್ಟಿದ್ದಾಳೆ ಸೃಷ್ಟಿ. ಮತ್ತೆ ನನಗೆ ಎಂತ ಕೊಟ್ಟದ್ದು? ನಾನು ಉದ್ಯೋಗ ಮಾಡಿದ ನಂತರ ನಿಮಗೆ ಉದ್ಯೋಗ. ಅದು ಕೊಟ್ಟದ್ದು ನಿಮಗೆ ಉದ್ಯೋಗದಾತೃವೇ ನಾನು. ಹಾಗೆ ವಿಷಯ ಈಗ. ಹಾಗಾಗಿ ನೀವಿಬ್ಬರು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಸ್ವಲ್ಪ ಹೆಚ್ಚಾಯ್ತು. ಹೇಗೆ? ಸರಿ ಇದ್ದೆ ನೀನು ಆಗ. ಹಾ? ಅಮ್ಮ ಹೋದದ್ದೇ ಹೋದದ್ದು. ಮೈ ತುಂಬಿಸಿಕೊಂಡೆ. ಹಾ. ಯಾಕೆ ಅಂತ ಯೋಚನೆ ಮಾಡಿದ್ರೆ ಹಾ. ರಜೋಗುಣದ ಸ್ವಭಾವ, ಹಾ. ಮತವನ್ನು ತುಂಬಿಕೊಂಡು ಮಾತನಾಡಲಿಕ್ಕೆ ಹೊರಟು ನನ್ನದೇ ಆರಂಭದಲ್ಲೇ ತಪ್ಪಿದೆ. ಹಾ. ಅಮ್ಮ ಹೇಳಿದ್ದೇನೆ, ಏನು? ನಾನು ಕೊಟ್ಟ ವಿಧಿಯಂತೆ ನಡೆಯು. ಹಾ. ನೀ ವಿಧಿಯನ್ನೇ ಸುಮ್ಮನೆ ಮಾಡಿದೆಯಲ್ಲ, ಓಹೋ, ಸುಮ್ಮನೆ ಮದವ ತಾಳಿ ಹಾ. ನನ್ನಿಂದ ಎಲ್ಲ ಆಗ್ತದೆ, ಹ್ಮ್. ಏನಾಗುವುದಿಲ್ಲ ಅಂತ ಆಗಲೇ ಆಗಿದೆ. ಹಾ. ಈಗ ಅಮ್ಮನ ಕೊಡುಗೆಯ ಮೂಲಕವಾಗಿ ಎಲ್ಲವೂ ಆಗ್ತದೆ. ಹಾ. ಇನ್ನೊಬ್ಬರಿಂದಲಾಗಿ ನಮ್ಮ ಕರ್ತವ್ಯ ಸಾಗ್ತದೆ ಎನ್ನುವಾಗ ಹಾ. ಅವರ ಕೊಡುಗೆ, ಅವರ ಮಾತು, ಅದಕ್ಕೆ ಮನ್ನಣೆ ಕೊಟ್ಟು ಹಾ. ಮುದವೆತ್ತು ಸಾಗಿಸಬೇಕಾದ ಕಾರ್ಯವನ್ನು ಮದದಿಂದ ಮಾಡ ಹೊರಟ ನಿನ್ನಲ್ಲಿ ಹಾ. ಯಾರಿಗೂ ನನಗೆ ಸಮಾಧಾನ ಇಲ್ಲ. ನೀನು ಒಪ್ಪುವುದಿಲ್ವಾ? ಇಲ್ವೇ? ನೋಡಿ, ಹರ, ನಿನ್ನ ಅಭಿಪ್ರಾಯವೇನು? ಓ, ಈಗ ನೀನು ದೊಡ್ಡವ. ಹಾ. ಹೌದಪ್ಪ, ಒಂದರ್ಥದಲ್ಲಿ ನೀನು ದೊಡ್ಡವನೇ. ಓಹೋ, ಒಪ್ಪಿಕೊಂಡದ್ದ? ಒಂದರ್ಥದಲ್ಲಿ. ಒಂದು ಅರ್ಥದಲ್ಲಿ. ಹಾ. ಇನ್ನೊಂದು ಅರ್ಥ ಬೇರೆ ಇದೆಯಾ? ಹೌದು, ಹರಿ ದೊಡ್ಡವನು. ಹಾ? ಇಬ್ಬರು ದೊಡ್ಡವರು. ಇಬ್ಬರು ದೊಡ್ಡವರಾಗೋದು ಹೇಗೆ ಸಾಧ್ಯ? ಯಾಕ ಆಗುದಿಲ್ಲ. ಆದ್ರೆ ಎಷ್ಟು ದೊಡ್ಡವನು? ಹಾ. ನನ್ನಷ್ಟಲ್ಲ. ನೀನ್ಯಾರು ದೊಡ್ಡವ? ಇವ ಒಂದು ವಿಚಾರದಲ್ಲಿ, ನೀನು ಮೂರು ವಿಚಾರ. ಯಾಕಪ್ಪ ಅದು? ನಾಮಾರ್ಥದಲ್ಲಿ ಹೇಳುವುದಾದ್ರೆ ಹಾ. ಈಶ ಪದದ ಅರ್ಥ ಯಜಮಾನ. ಎಲ್ಲಿಗೆ? ಎಲ್ಲದಕ್ಕೂ ಯಾರಿಗೆ? ನಿಮ್ಮಿಬ್ಬರಿಗೆ. ಸುಲಭದಲ್ಲಿ ಯಜಮಾನ. ಹೌದು. ಒಂದಾಯ್ತು. ಇನ್ನು ಹಾ. ಮಾತು ನಿಮಗೆ ಕೊಟ್ಟದ್ದು ಹಾ. ಕರ್ತವ್ಯ, ನಿನಗೆ ಲಯದ ಅಧಿಕಾರ. ನಡೆಸುವುದೆಯಾ? ಖಂಡಿತ. ಹೇಗಪ್ಪ ಅದು? ಲಯ ಅಂದ್ರೆ ಏನು? ನಾಶ ಅಂತಲೂ ಹೌದು, ನಿಯಂತ್ರಣ ಅಂತಲೂ ಹೌದು. ನಿನ್ನದು ಯಾವುದು? ಎರಡೂ ಕೂಡ ನನ್ನ. ಹೇಗೆ ಅದು? ನಾಶ ನನ್ನ ಉದ್ಯೋಗವಾಗಿ, ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರು. ಹಾಗಾಗಿ ಆ ಅಧಿಕಾರ ನನಗೆ. ಒಂದು ವಿಷಯವನ್ನು ಬಳಸಿಕೊಳ್ಳುವ ಕ್ರಮ ಹಾಗೆ. ಹಾ. ಅದರಲ್ಲಿ ಹೆಚ್ಚು ಅಂತ ನನಗೆ ಅನ್ನಿಸುವುದಿಲ್ಲ. ಯಾಕೆ? ಸೃಷ್ಟಿ ಸ್ಥಿತಿಯ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ, ಸತ್ಯಲೋಕ ವೈಕುಂಠ ಕೈಲಾಸ, ಸಾತ್ವಿಕ ರಾಜ ಸದಾಮ. ಸರಿ ಉಂಟಲ್ಲ? ಆದ್ರೆ ನೀವು ಯೋಚನೆ ಮಾಡಿದಷ್ಟೇ. ಹಾ. ಮಾತು ನಿಮ್ಮನ್ನು ಗುರುತಿಸಿದ್ದು ಹೇಗೆ? ಬಣ್ಣದಿಂದ ನನ್ನನ್ನು ಗುರುತಿಸಿದ್ದು ಹೇಗೆ? ಕಣ್ಣಿಗೆ. ಆ ಕಣ್ಣೇ ಇಲ್ಲಿ ಹೆಚ್ಚಿನದ್ದು, ವಿಶೇಷವುಳ್ಳದ್ದು. ನಿನ್ನ ಕಣ್ಣು ಹೆಚ್ಚಾದದ್ದು ಅಲ್ಲ, ಮತ್ತೆ? ಆಕೆಯ ಅನುಗ್ರಹವಾದ ಅದರಲ್ಲಿ ಹೆಚ್ಚುಗಾರಿಕೆ ಉಂಟು. ಉಂಟು. ಏನಪ್ಪ ಅದು? ಅದು ನಿಮಗೆ ನೋಡುವುದಕ್ಕೆ, ನಿನಗೆ ಕಾರ್ಯ ಮಾಡುವುದಕ್ಕೆ. ಏನು ನೋಡ್ಲಿಕ್ಕೆ ಆಗುದಿಲ್ಲ. ಆಹಾ. ಸರಿ ಇಲ್ಲ. ವಿಷಮ ಕಣ್ಣು. ಹಾ. ಏನು ವಿಷಯ ಮತ್ತೆ ಅದರ? ಅದರಲ್ಲಿರುವುದು ದೃಷ್ಟಿಯಲ್ಲ, ಮತ್ತೆ? ಬದಲಾಗಿ ಅಗ್ನಿ. ಅದ್ಯಾಕೆ? ಆಗಲೇ ಹೇಳಿದೆ, ಜೀವಿಗಳ ಜೀವನಕ್ಕೊಂದು ನಿಯಮ ಅಂತ ಇರುತ್ತದೆ. ಬೇಕೇ ಬೇಕು. ಆ ನಿಯಮ ತಪ್ಪಿದ್ದು ಅಂತಾದ್ರೆ, ಹಾ. ನನಗೆ ಕೋಪ ಬಂತು ಅಂತಾದ್ರೆ, ಆ ಕಣ್ಣನ್ನು ತೆರೆದರೆ ಸಕಲವನ್ನು ಕ್ಷಣದಲ್ಲಿ ಸುಡುವ ಸಾಮರ್ಥ್ಯ ಆ ಕಣ್ಣಿಗುಂಟು. ಒಂದು ಕ್ಷಣ ಎಲ್ಲವನ್ನು ಇಲ್ಲದಾಗಿಸ್ತಾನ ಆ, ಎನ್ನುವುದರಿಂದ ಆ, ನಾಮಾರ್ಥದಲ್ಲಿ, ಕಾರ್ಯಾರ್ಥದಲ್ಲಿ, ಅಂಗಾರ್ಥದಲ್ಲಿ ಬ್ರಹ್ಮ ನಿನಗಿಂತ 2 ಪಟ್ಟು ನಾನು ದೊಡ್ಡವ. ದೊಡ್ಡವನ? ಹಣಗಣ್ಣಿನ ವಿಚಾರವಾಗಿ ಆಕ್ಷೇಪವಿಲ್ಲ. ಅಮ್ಮನ ಕೊಡುಗೆಯ ಮೇಲೆ ಆಕ್ಷೇಪ ಇಲ್ಲ. ಅಮ್ಮ ಒಂದು ಹೆಚ್ಚಿನದ್ದು ಕೊಟ್ಟಿದ್ದಾಳೆ, ಹಾಗಾಗಿ ಇರಲಿ. ಆದರೆ ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ನೀನು ಪರಿಯುತ್ಯ ಅದ ಹರಲಯಗೊಳಿಸ್ತಾನೆ. ಅದರಲ್ಲಿಂತ ದುಡ್ಡಿಲ್ಲ. ಮೊದಲು ಎನ್ನುವುದಲ್ಲೇ ಪ್ರಾರಂಭ. ಆರಂಭ. ಅಮ್ಮನಿಂದ ವಾಗ್ವತ್ತವಾದಂತಹ ಉದ್ಯೋಗ ಕ್ರಿಯಾರೂಪದಲ್ಲಿ ಬರುವುದೇ ನನ್ನಿಂದ. ಹಾ. ಕೆಲಸದಿಂದ ಆಗ್ಬೇಕು. ಹಾ. ನೀ ಮಾಡಿದ್ರೆ ಅಮ್ಮ ಮೊದಲಾಗಿ ಲೋಕವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ಉದ್ಯೋಗವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ರಾಜಸ ಗುಣವನ್ನು ಕೊಟ್ಟದ್ದು ನಿನಗೆ. ಹಾಗಾದ್ರೆ ಎಲ್ಲ ಮೊದಲು ಯಾಕೆ ಕೊಟ್ಟದ್ದು? ಯಾಕೆ ಕೊಟ್ಟರು? ದೊಡ್ಡ ಮಗ ಹಾಗೆ ಕೊಟ್ಟಿದ್ದಾಳೆ. ಓ, ನೀನು ಹಾಗೆ ತಿಳ್ಕೊಂಡೆ. ಹಾ. ನೀನು ಅದನ್ನಷ್ಟೇ ಬಳಸಿ ದೊಡ್ಡವನಾಗಬೇಕಾಗಿತ್ತು. ನೀ ಸುಮ್ಮನೆ ಕೂತ್ಕೊಂಡು ದೊಡ್ಡ ಮಗ ಅಂತ ಲೆಕ್ಕಾಗಿ. ಓಹೋ, ಹಾಗೆ. ಹಾಗೆ ಅಂತಲ್ಲ. ಮತ್ತೆ? ದೊಡ್ಡ ಮಗ ಇನ್ನೊಂದು ಅರ್ಥದಲ್ಲಿ ಹೇಳಬಹುದು. ಹೇಗೆ? ಅಮ್ಮ ಹೇಳಿದಂತಹ ಮಾತನ್ನು ಸರಿಯಾಗಿ ನೆನಪಿಸಿಕೊಳ್ಳಿ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಎನ್ನುವ ಹಾಗೆ ಹೇಳಿದವಳಿದ್ದ. ಅದನ್ನೇ ಹೇಳಿದ್ದು. ಹಾ. ಹಾಗಾದ್ರೆ ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಒಂದು ಕೊಂಡಿಯಾಗಿರುವುದು ನಾನು ಮಾತ್ರ. ಆ ಕೊಂಡಿ ಒದಗಿಸಿದ್ದು ಲಯ. ಹಾ. ಲಯ ಉದ್ಯೋಗ ಇರಬಹುದು. ಈ ಕಾಲದಲ್ಲಿ ನನಗೆ ಮಾತ್ರ ಆ ಉದ್ಯೋಗವನ್ನು ಕೊಟ್ಟಿದ್ದಾಳೆ. ಹೌದು, ಒಬ್ಬರಿಗೆ ಕೊಡುವುದು. ಇಬ್ಬರಿಬ್ಬರಿಗೆ ಅದು. ಕೇವಲ ಕಳೆದ ಕಲ್ಪದಲ್ಲಿ ಜೀವರಾಶಿಗಳನ್ನು ಸೃಷ್ಟಿಸುವುದು ಮಾತ್ರವಲ್ಲ, ಮತ್ತೆ ಅವುಗಳ ಹಣೆಯಲ್ಲಿ ಇಂದಿನ ಕರ್ಮ ಏನಿದೆ ಅವುಗಳ ಅನುಸಾರವಾಗಿ ಸೃಷ್ಟಿ ಮಾಡುವವರು ನಾನು. ಹಳೇ ಪಟ್ಟಿ. ಹಾಗೆಂತ ಹುಟ್ಟುವಂತಹ ಜೀವರಾಶಿಗಳಿಗೆ ಓ. ಹೀಗೆ ಬದುಕಬೇಕು, ಹೀಗೆ ಇರಬೇಕು ಎನ್ನುವುದು ವಿಧಿಸುವ ವಿಧಾತನೇ ನಾನು. ಸ್ಥಿತಿಗತಿಗಳ ನಿರ್ಣಯ, ಹಾ. ನಿಯಮ ಹಾ. ಹೀಗಿರಬೇಕು ಅವರು. ಅವ ಹಾಗಿಲ್ಲದಿದ್ರೆ ಹಾಗಿಲ್ಲದಿರುವುದಿಲ್ಲ. ನಾನು ಹೇಳಿದಂತೆ ನಡೆಯಬೇಕು. ಹಾಗಾಗಿ ಸೃಷ್ಟಿಯ ಕಾರ್ಯವೇ ಕೆಲವಾಗಿರುತ್ತದೆ. ಸೃಷ್ಟಿ ಕಾರ್ಯ ಅದಷ್ಟೋ ಘನವಲ್ಲ.
ಯಾರು? ಯಾರು? ನೀನು. ಇದು ಬ್ರಹ್ಮಣದೊಂದು ಸೃಷ್ಟಿ. ಹಾಗಾದ್ರೆ ಅಮ್ಮನ ಆಜ್ಞೆಯ ಮೇಲೆ ನಿನ್ನೊಂದನ್ನು ಬರವಣಿಗೆ ಬೇರೆ, ಹಾ. ಚಿತ್ತಿ ಬರೆಯುವುದು. ನಂದು ಏನಾಯ್ತು ಗೊತ್ತಾ? ಏನ್? ಬರದ ಹಾಗೆ ಆಗುವುದಿಲ್ಲ ಅಂತ ನಿರ್ಣಯ ಅಂತ. ಹಾ ಹಾ. ಹೇಗಾಗ್ತದೆ? ಹೇಗೆ? ಈಗ ಅಮ್ಮ ಬರದಾಗ ನೀನು ಮಾಡಿದ್ಯಾ? ಈ ಕೆಲಸವೇ ಮಾಡಿ. ಹಾ ಹಾ. ಮೊದಲಿಗೆ ಒಂದು ಅಧಿಕಾರ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟು. ಹೌದು. ನನಗಿಂತ ನಾನು ದೊಡ್ಡವ, ಹೇಳಿದ ಹಾಗೆ ನಡೆದುಕೊಳ್ಳತಕ್ಕದ್ದು. ಇನ್ನೀಗ ಕರ್ಮರಾಹಿತ್ಯದಿಂದ ಹುಟ್ಟಿಕೊಂಡ ನಿನ್ನಲ್ಲೇ ಅಷ್ಟಾಗಿದೆ. ಹಾ. ಇನ್ನು ಕರ್ಮ ಕಟ್ಟಿಕೊಂಡು ಬರುವ ಅವರು ಏನೆಲ್ಲ ಮಾಡ್ಲಿಕ್ಕೆ. ಓಹೋ. ಹಾಗಿರುವಾಗ ನೀನು ಬರೆದ ಹಾಗೆ ಎಲ್ಲ ಆಗುವುದಿಲ್ಲ ಹಾ. ಅನ್ನುವುದಕ್ಕೆ ಅದೇ ಸಾಕ್ಷಿಯಾಗಿ ಉಂಟು. ಓಹೋ. ಯಾಕೆ ಹೇಳಿದೆ ಗೊತ್ತು? ಕರ್ಮವಶಿಗಳಾಗಿ ಜೀವರು ಹುಟ್ಟಿಕೊಂಡ ಕಾಲಕ್ಕೆ ಹಾ. ಅವರ ಬದುಕನ್ನು ನಿರ್ಧರಿಸಬಹುದಾದಂತಹ ಬೌದ್ಧಿಕತೆಯನ್ನು ಅವರಿಗೆ ಕೊಡಲಾಗ್ತದೆ. ಅದರಿಂದ ಅವರು ಬದುಕನ್ನು ಕಟ್ಟಿಕೊಳ್ಳುವುದು. ಹಾ. ಅದಕ್ಕಲ್ವ ಸ್ವಾತಂತ್ರ್ಯ ಅನ್ನುವುದು. ತನ್ನ ಬದುಕನ್ನು ತಾನು ನಿರ್ಧರಿಸಿಕೊಳ್ಳಬಹುದಾದ ಬಗೆಗೆ ಸ್ವಾತಂತ್ರ್ಯ ಅಂತ ಹೆಸರು. ಹಾ. ಜೀವ ಸ್ವಾತಂತ್ರ್ಯವರಿಗಿದೆ. ಆ ಮೂಲಕವಾಗಿ ಅವರು ಹೇಗೂ ನಿರ್ಣಯ ಮಾಡಿಕೊಳ್ತಾರೆ. ಹಾ. ಬೆಳೆಸಬಹುದು, ಕಳೆಯಬಹುದು, ಬದಲಾವಣೆ ಮಾಡ್ಲಿಕ್ಕಾಗ್ತದೆ, ಹಾ. ಅಥವಾ ಇನ್ನಷ್ಟು ಉನ್ನತಿಗೆ ಏರುವುದಕ್ಕೆ ಸಾಧ್ಯವಾಗ್ತದೆ ಹೌದು. ಅನ್ನುವುದು ಅಲ್ಲಿ ನಿರ್ಣಯವಾಯಿತೋ ಇಲ್ವೋ. ಹಾ. ಬ್ರಹ್ಮ ಏನನ್ನು ಸೃಷ್ಟಿಸ್ತಾನೆ? ಹೋದ ಕಲ್ಪದ್ದನ್ನು ಮಾತ್ರ. ಹಾ. ಆಯ್ತು ಬರ್ರಿ ವಿಧಿಸುವುದು. ಹಾ. ಹೀಗಿರ್ಬೇಕು ಹಾ. ಅಲ್ಲ, ಹಾ. ಹೀಗೆ ಇದ್ದೇ ಹಾ, ಹಾ. ಹೀಗಿರಬೇಕು ನಿರ್ಧರಿಸುವುದಲ್ಲ. ಇಂದಿನದಿಷ್ಟುಂಟು ನಿನಗೆ, ಹಾ. ಆದ್ದರಿಂದ ಅದು ಹೀಗಿದೆ ಕರ್ಮ. ಹಾ. ನೀ ಮಾಡಿದ ಹಾಗೆಲ್ಲ ಆಗುವುದಿಲ್ಲ. ಅವರು ಕರ್ಮ ಮಾಡ್ತಾರೆ, ಹಾ. ಬಹಳಷ್ಟು ಬಯಸ್ತಾರೆ. ಹಾ. ಬಯಸಿದ್ರೆಲ್ಲ ಕೊಡ್ಲಿಕ್ಕಾಗ್ತದ? ಇಲ್ಲ. ಯಾಕಾಗುದಿಲ್ಲ ಹೇಳು? ಕೊಡುವುದಕ್ಕಾಗುದಿಲ್ಲ ಹಾಗೆಲ್ಲ. ಯಾಕೆ ಕೊಡ್ಲಿಕ್ಕೆ ಅವರಿಗೆ ಅಷ್ಟು ಧಾರಣ ಶಕ್ತಿ ಇರ್ತದ? ಹಾ. ಅದನ್ನು ನಿರ್ಣಯಿಸಬೇಕಾದ ಯಾರು? ನೀನು. ಬ್ರಹ್ಮನೂ ಅಲ್ಲ. ಬ್ರಹ್ಮ ಹಿಂದಿನದ್ದನ್ನು ಮಾತ್ರ ಬರೆಯುವುದು. ಹೌದು. ನನಗೆ ಕೆಲಸ ಎಷ್ಟು ಗೊತ್ತು? ಎಷ್ಟು? ಅವರು ಏನೇ ಬಯಸಿದರೂ ಕೂಡ ಹಾ. ಅವರಿಗೆ ಪ್ರಾಪ್ತಿ ಉಂಟು ಅಂತ ನೋಡು. ಹಾ. ಹಿಂದಿನ ಕರ್ಮ ಅಡ್ಡಿ ಆಗ್ತದೆ ಅಂತ ನೋಡು. ಹಾ. ಅಡ್ಡಿ ಆಯಿತು ಅಂತಾದ್ರೆ ಹಾ. ಅದನ್ನು ಆ ಕಾಲಕ್ಕೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗೆಂದ ಅವರ ಕರ್ಮಕ್ಕೆ ಫಲ ಇಲ್ಲ ಅಂತಲ್ಲ. ಹಾ. ಅದು ಯಾವ ಕಾಲಕ್ಕೆ ಕೊಡಬೇಕು ಎನ್ನುವುದನ್ನು ನಿರ್ಧರಿಸಬಹುದಾದಂತಹ ಕರ್ತೃತ್ವವನ್ನು ಹೊಂದಿದವ ನಾನು. ಅವರಿಗೆ ಬೇಕಾದನ್ನು ಬೇಕಾದ ಕಾಲಕ್ಕೆ ಬೇಕಷ್ಟನ್ನೇ ಕೊಡುವ ಮೂಲಕವಾಗಿ ಹಾ. ಯಾವುದು ಕೆಟ್ಟು ಹೋಗದ ಹಾಗೆ ಯೋಗ್ಯವಾಗಿ ಇಟ್ಟುಕೊಳ್ಳಬಹುದಾದಂತಹ ಒಂದು ಹೊಣೆ ಇದ್ರೆ ಹಾ. ಅದು ಪಾಲನೆ ಹಾ. ಅಂತ ಈಗ ನಮಗೆ ಅನುಭವಕ್ಕೆ ಬಂದದ್ದು. ಹೊಗ ಕೆಟ್ಟೆವು ಅಂತ ಬೊಬ್ಬೆ ಹೊಡೆದೇವಲ್ಲ, ಹಾ. ಹಾಗೆಲ್ಲ ಕೆಟ್ಟಲಿಲ್ಲ. ಹಾ. ನಮ್ಮ ಪರಿಪಾತ್ರವಾಗಿರುವ ಪಾತ್ರತ್ವವನ್ನು ಕೊಟ್ಟದ್ದು ಯಾರು, ಸಿದ್ಧಪಡಿಸಿದ್ಯಾರು? ನಮ್ಮನ್ನು ಕೆಡದ ಹಾಗೆ ಕಾದತ್ತೆ ಅಮ್ಮ. ಅಮ್ಮ. ಕೊಡುವುದರಿಂದ ಹೌದು ಅಲ್ವ? ಅದು ಹೌದಲ್ಲ? ಹೌದು. ಮೂರು ಮಾತಿಗೆ ಹೌದು. ನೂರು ಮಾತಿಗೆ ಹೌದು. ಖಂಡಿತ. ಹಾಗಾದ್ರೆ ಕೊಡುವ ಕೆಲಸ ಏನು? ನಾನು ನಿನಗೂ ಕೊಡ್ತೇನಲ್ಲ. ಅದು ಒಮ್ಮೆ ಕೊಟ್ಟು ಬಿಡ್ತೀಯ. ಹಾ. ಮತ್ತೆ ಯಾವತ್ತು ಕೊಡ್ತೀಯ? ಯಾವತ್ತು ಕೊಡುದಲ್ಲ? ಇಲ್ಲ. ಹಾ. ಯಾವತ್ತು ಕೊಡುವ ಜನ ಯಾರು? ಅದು ನೀನು. ಮತ್ತೆ ನಿನಗೂ ಕೊಡುದು ನಾನೆಲ್ಲ. ಹಾ. ನಿನ್ನ ಸೃಷ್ಟಿಗೆ ಕೊಡುತ್ತೇನೆ ಅನ್ನೋದು ಅರ್ಥ ಏನು? ಹಾ. ಬ್ರಹ್ಮನ ಸೃಷ್ಟಿಗೆ ಒಂದು ಮೌಲ್ಯವನ್ನು ಕೊಡುವ ವಿಷ್ಣು ಹಾ. ಎನ್ನುವ ಹಾಗಾಗ್ತದೆ. ಅದನ್ನು ಹೆಸರಿನಿಂದಲೋ ಗುಣದಿಂದಲೋ ಇನ್ನು ಯಾವುದರಿಂದ ದೊಡ್ಡವನಾಗುವುದಲ್ಲ. ಹಾ. ಕರ್ತವ್ಯದ ಮೂಲಕವಾಗಿ ದೊಡ್ಡವನಾಗು. ಓಹೋ. ಹೌದು ಅಂತಾದರೆ ಕೆಡದಂತೆ ಕೊಡುವ ಉದ್ಯೋಗವೇ ಹಾ. ಶ್ರೇಷ್ಠ. ಹರನಿಂದಲಾಕ್ಷಣ ಸರಿ ನಿನ್ನ ವಚನವು ಪೊರೆಯುವಾದರೆ ಶ್ರೇಷ್ಠನು, ಪೊರೆಯುವಾದರೆ ಶ್ರೇಷ್ಠನು. ಓ ಹರನಿಂದಲಾಕ್ಷಣ ಸರಿ ನಿನ್ನ ವಚನವು ಪೊರೆಯುವಾದರೆ ಶ್ರೇಷ್ಠನು, ಪೊರೆಯುವಾದರೆ ಶ್ರೇಷ್ಠನು. ಹರಿಹರರೆಮ್ಮಲಿ ಭೇದವಿಲ್ಲದೆ, ಹರಿಹರರೆಮ್ಮಲಿ ಭೇದವಿಲ್ಲದೆ ನಿನ್ನ ಎರಗವಾಗಿ ಸರಿ ಸರಿ. ಮೊದಲಾಗಿ ಹರಿ ನೀನಾಡಿದ ಮಾತು ಸರಿ. ಬದಲಾಗಿ ಬ್ರಹ್ಮ ವಾದದಿಂದ ಹಿಂದಕ್ಕೆ ಸರಿ. ಹಿಂದೆ ಸರಿಯುವ ಮಾತೇ ಇಲ್ಲ. ಸರಿ, ಇಲ್ಲದವರ ಹತ್ರ ನನ್ನ ಮಾತು ಇಲ್ಲ. ಅವನು ಮುಂದೆ ಹೋಗು. ಖಂಡಿತ ಅವನ ಮುಂದುವರಿಕೆ ಆಗಬೇಕು ಅಂತಾದ್ರೆ ಅದಕ್ಕೆ ನಿನ್ನ ಬೆಂಬಲ ಬೇಕು. ಅದನ್ನು ಅರ್ಥವಿಸಿಕೊಂಡದ್ದು ನಿನ್ನ ಮಾತಿನಿಂದ. ಜೀವಿಯ ಜೀವನದಲ್ಲಿ ಆಗಬೇಕಾದಂತಹ ಸಾಧನೆಗೆ ಬೇಕಾದುದು ಪಾಲನೆ ಎಂಬ ಕಾರಣದಿಂದ ಹೊರೆಯುವ ತಲೆ ಶ್ರೇಷ್ಠ, ಹೊರೆಯುವ ಉದ್ಯೋಗವೇ ಶ್ರೇಷ್ಠ ಎಂಬ ಅಭಿಪ್ರಾಯ. ಅಷ್ಟು ಸಾಕಾಗದು. ಬ್ರಹ್ಮನ ತಲೆಗಳಿಂದ ಕಡುಮದವನ್ನು ಇಳಿಸುವುದಕ್ಕೆ ಬೇಕಾಗಿ, ಹರಿಹರರೆಮ್ಮಳು ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ, ಹರನಾದ ನಾನು ಹರಿಯಾದ ನಿನ್ನೊಳಗೆ ಎರಡು
ಬಲ ಹೆಚ್ಚಾದ ಕೂಡಲೇ ಬ್ರಹ್ಮನ ದಾರಿಯೇ ಬೇರೆ. ಮೊದಲ ದಾರಿ ಇಲ್ಲ. ಆಹಾ, ವಾದ ಬಿಟ್ಟದೆ. ಸ್ಪರ್ಧೆ, ಇನ್ನು ಯುದ್ಧ. ಯುದ್ಧ. ಹಾ, ಯುದ್ಧ ಯಾರಲ್ಲಿ? ಹಿರಿತನವನ್ನು ಬಗ್ಗೆ ಪರಿಹರಿಸುವುದಕ್ಕಾಗಿ ಬಗೆಹರಿಸುವುದಕ್ಕೆ ದೊರಗೈವ ನಾವು ನಮ್ಮೊಳಗೆ. ನಾನು ಮತ್ತು ನೀನು. ಹಾ, ಯುದ್ಧದಿಂದ ಏನಾದೀತು? ಸಿದ್ಧವಾಗುತ್ತದೆ ಬ್ರಹ್ಮ ದೊಡ್ಡವನು ಅಂತ. ಹೇಗೆ? 4 ಕೊಟ್ರೆ ಇನ್ನೊಬ್ಬರಿಗೆ 4 ಬಡದು. ಹಾ, ಹೇಗೆ? ಯಾವುದರಲ್ಲಿ ದೊಡ್ಡವ? 2 ಪೆಟ್ಟು ಕೊಟ್ಟ ಕೂಡಲೇ ಬ್ರಹ್ಮ ನಾನು ಹೇಳಿದಕ್ಕೆ ಕೇಳ್ತೇನೆ, ನೀನೇ ಹೇಳ್ತಿ. ವಾದದಿಂದ ಸಿದ್ಧವಾಗದ್ದು ಹೊಡೆತದಿಂದ ಆಗುವುದಿಲ್ಲ. ಹಾ, ಅದು ಬಲವಂತದಿಂದ ಒಪ್ಪಿಸಿಕೊಂಡ ಹಾಗಾಗ್ತದೆ, ತತ್ವದಿಂದ ಒಪ್ಪಿಕೊಂಡ ಹಾಗಲ್ಲ. ಹಾ, ಆದ್ರಿಂದ ಆಡಿದ್ದು. ಈಗ ನಿನ್ನ ಮಾತಿನಂತೆ ದೊಡ್ಡವನಾದ ಮೇಲೆ ಅಥವಾ ದೊಡ್ಡವನು ಯಾರು ಎನ್ನುವುದನ್ನು ತಿಳಿದ ಮೇಲೆ ಮುಂದೆ ಹೋಗುವುದು ಹೌದು ಅಂತಾದ್ರೆ ಅದಕ್ಕೆ ದಾರಿ ಬೇರೆ ಉಂಟು. ಹೇಗೆ? ವಾದ ಕಲ್ಪದಿ ಲಯವಾದ್ದು ಅಂತ ಮಾಡಿ ಹೌದು. ಎಲ್ಲಿ ಅಂತ ಹೇಳಲಿಲ್ಲ. ಇಲ್ಲ, ನಿನ್ನಲ್ಲೋ ನನ್ನಲ್ಲೋ ಖರ್ಚುಗಳಿರಬೇಕು. ಹೌದು. ಹೀಗೆ ಮಾಡೋಣ. ಹೇಗೆ? ಶೋಧನೆ ಮಾಡೋಣ. ಹಾ, ಎಲ್ಲಿ ಉಂಟು ಅಂತ ಸಾಧಿಸೋಣ. ಹಾ, ಹೊರಗಿಂದ ಹೊರಗೆ ನೋಡಿದ್ರೆ ಅರ್ಥವಾಗ್ತದೆ. ಅದಾಗುದು. ಒಳ ಹೊಕ್ಕಾಗ್ಬೇಕು. ನಾವು ಶೋಧನೆ ಮಾಡಿ ಬಂದು ದೃಢಪಡಿಸಿ ಮತ್ತೆ ಮುಂದೆ ಹೋಗಿ. ಒಳ್ಳೆ ವಿಷಯ. ಒಂದೊಂದು ಒಳ್ಳೆದಿರ್ತೇನೆ. ಒಮ್ಮೊಮ್ಮೆ ಒಳ್ಳೆ ವಿಚಾರ ಹೇಳ್ತೀನಿ. ಇದನ್ನು ಕೇಳುವ ಅಂತ ಆಗ್ತದೆ. ಒಮ್ಮೊಮ್ಮೆ. ಹಾ, ಯಾರು? ನೀನು ನನ್ನನ್ನೇ ಕಳಿಸುವುದೇ ನೀನು? ಮೊದಲು. ಬೇಡ ಬೇಡ, ಅವನು ಹೋಗಿದ್ದಾನೆ. ಈಗ ಈಗ ಮೊದಲಿದಲ್ವ? ಮೊದಲು ಅವನಾಗಿದ್ದಾನೆ, ನಾನು ಎರಡನೇ. ಬೇಡ ಬೇಡ, ನೀನು ಬಾ ನನ್ನೊಳಗೆ. ದಾರಿ ಕೊಡು. ಹೋಗಿದ್ದಾನೆ ಒಳಗೆ. ಬಹಳ ಮಾತಾಡಿದ. ಸರಿಯಾದ ಪಾಠ ಕಲಿಸಬೇಕು. ಹೊರಗೆ ಬರದ ಹಾಗೆ ಮಾಡಬೇಕು. ನವದ್ವಾರವನ್ನು ಬಂಧಿಸಿ ಬಿಡುತ್ತೇನೆ. ನವದ್ವಾರವನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅಧೋದ್ವಾರವೊಂದನ್ನುಳಿದು ಅಷ್ಟದ್ವಾರವನ್ನು ಬಂಧಿಸಿ ಬಿಡ್ತೇನೆ. ಬರ್ತಾನೆ ನೋಡು. ಪರಿಗಿಸಲು ಬಳಿಕಲ್ಲಿ ಕಾಡಲು ಸರಿದ ಕಲ್ಪನೆ ತಳಯ ಹೋದಿದ ಕರೆಗಳೆಲ್ಲ ಅರೆಯು ಪೊಗುತ್ತಲೆ ವಿಧಿಯ ಜಠರವ ಎನ್ನುವುದಕ್ಕಾಗಿಯೇ ಒಳಹೊಕ್ಕು ನೋಡಿದರೆ ಸರಿದ ಕಲ್ಪನೆ ಲಯವ ಹೊಂದಿದ ಥರಗಳನ್ನು ಕಾಣತೊಡಗಿದೆ. ಒಂದು ಕಲ್ಪದಲ್ಲಾರದ್ದು ನನ್ನಂಥವರು ಇಲ್ಲವಲ್ಲ. ಇರುವುದಕ್ಕೆ ಚಲನೆ ಇದೆ. ಬಣ್ಣವೋ ಹಿರಣ್ಮಯವಾಗಿ ಬ್ರಹ್ಮನೇನು ಅಂತ ನಿರ್ಧಾರವಾದ ಮೇಲೆ ಕಾಲಹರಣ ಯಾಕೆ ಹೋಗಿ ಹೇಳೋಣ ಎನ್ನುವುದಕ್ಕಾಗಿ ಒಳಗೆ ಬಂದ ಪಥವನ್ನು ರಸಿ ಮೇಲೇರಿದರೆ ತುದಿ ತೋರದಾಯಿತು. ಸುತ್ತಿದೆ ಸುತ್ತಿದೆ ಸುತ್ತಿದೆ, ಬಳಲಿಕ್ಕೆ ಉತ್ತರವಾಯಿತಲ್ಲ. ಕೆಳಗಿಳಿದಾಗ ಬೆಳಕು ತೋರ್ತದೆ. ಹೊರಗೆ ಹೋಗುವುದಕ್ಕಾಗಿ ದಾರಿಯನ್ನು ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ಇದರಿಂದಲೇ ಅರ್ಥವಾಗ್ತದೆ ಅವನ ಅಂತರಂಗಕ್ಕೆ ವೇದ್ಯವಾಗಿದೆ. ಪಾಲನೆಯ ಕರ್ತೃತ್ವ ಹೆಚ್ಚಿನದ್ದು ಅಂತ ಅಷ್ಟವ ತಿಳಿದರೆ ಸಾಕು. ಸಣ್ಣವನಾದೇನು ಇಲ್ಲ, ತೋರುವ ದಾರಿಯಲ್ಲೇ ಹೊರ ಸಾಕು. ಶೋಧಿಸಿದನು ನಿನ್ನುದರವೋ, ಶೋಧಿಸಿದನು ನಿನ್ನುದರವೋ, ಒಳಗೈದಿನ ಕಾಡೆನು ಹರದಲ್ಲಿ ಮೆರೆವಾ. ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ, ಸರ್ವ ಮೇದಿನಿಗಳು ಮೆರೆಯುತ್ತಿಗ ವಿನೋದ. ಶೋಧಿಸಿದನು ನಿನ್ನುದರವೋ, ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವಾ. ಒಳಹೊಕ್ಕು ಶೋಧನೆ ಮಾಡಿದೆ. ಹೋದ ಕಲ್ಪನೆ ಹೊಂದಂತ ಪ್ರಪಂಚವನ್ನೇ ಕಂಡಿದ್ದೆ. ಒಂದು ಕಲ್ಪತ್ತು ನಿನ್ನಲ್ಲಿ ತುಂಬ ದೊಡ್ಡವನಾಗಿ ಆಯ್ತು. ನನ್ನಂತವರಿಲ್ಲ. ಇಲ್ವಾ? ನಾನಿದ್ರೆ ಸಾಕು. ಚಲನೆ ಇಲ್ಲ. ಇಲ್ವಾ? ಚಾಲನೆ ಕೊಡ್ತೇನೆ. ಬಂದು ಬಣ್ಣ ಹಿರಣ್ಮಯವಾಗಿ ನೋಡು. ಬಣ್ಣ ಗರ್ಭದಾದ್ಯಂತ ಇರುವುದು ಹಿರಣ್ಮಯವಾದ್ದರಿಂದ ಬಂಗಾರ. ಇನ್ನು ಮುಂದಕ್ಕೆ ನೀ ಹಿರಣ್ಯಗರ್ಭ. ಹೆಸರು ಕೊಟ್ಟದ ಸ್ವೀಕಾರ. ನಿನಗೂ ಒಂದು ಕೊಡ್ಬೇಕು ಅಂತ ಉಂಟು. ಒಂದು ಕೊಡಬೇಕು. ಹೆಸರು ಆಧಾರ ಬೇಕು. ನೀನು ಬಂದ
ಸಾಧನೆಗೆ ಸ್ವಲ್ಪ ಹೆಸರು. ನಾವು ಕೂಡ ಸಾಧನೆಗೆ ಬಂದದ್ದಪ್ಪ. ಎಲ್ಲ ಕೂದಲಿಗೆ ಬರ್ತದೆ. ಆಯ್ತು, ಬಂದಕ್ಕೆ ಸಿದ್ಧ. ಅನುಭವದಿಂದ ಸಿದ್ಧನಾಗಿ ಬರಬೇಕು ಎನ್ನುವುದಕ್ಕಾಗಿ 9 ದಾರಿಯನ್ನು ಬಂಧಿಸಿ. ಸುರದವೈಶ್ಯರು ಕೇಳಿ ಪರಮೇಶಿಗರುವನೆ ಹರಿಯಾಜ ಧರವಾಗುತ್ತಲೇ ಪರೀಕ್ಷಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೋಡ ಧರಣಿಯೆಲ್ಲವನು ಮರೆಗೊಂಡ ಧರಣಿಯೆಲ್ಲವನು. ಏನಿದೆ ಇವನ ಉದರದೊಳಗೆ ಪರೀಕ್ಷಿಸುವುದಕ್ಕಾಗಿ ಮದದಿಂದಲೇ ಇಳಿದವನು ನಾನು. ಇಳಿದು ನೋಡಿದರೆ ಮಮ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಈತನ ಉದರದೊಳಗೆ ಸರಿದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಏಕಾದಶ ರುದ್ರರಿದ್ದಾರೆ, ದ್ವಾದಶಾದಿತ್ಯರಿದ್ದಾರೆ. ಸಾದರದಲ್ಲಿ ಕಮಲದಲ್ಲಿ ಬ್ರಹ್ಮನು ಗೋಚರಿಸ್ತಾ ಇದ್ದಾನೆ, ಹರನು ಗೋಚರಿಸ್ತಾ ಇದ್ದಾನೆ. ಹರಿಯು ಗೋಚರಿಸ್ತಾ ಇಲ್ಲ, ನನ್ನುದರದಲ್ಲೂ ಹರಿ ಇಲ್ಲ. ಹಾಗಾದರೆ ಇವನೊಬ್ಬನೇ ಎನ್ನುವುದು ಸ್ಪಷ್ಟವಾಯಿತು. ಬರಿದೆ ವಾದವನ್ನು ಮಾಡಿದೆ ಇವನಲ್ಲಿ. ಹೇಳೋಣ, ಪಥದಲ್ಲೇ ನೋಡೋಣ ಅಂತ ಹೇಳಿದ್ರೆ ಪಥವನ್ನೇ ಬಂಧಿಸಿ ಬಿಟ್ಟಿದ್ದಾನಲ್ಲ. ಕೆಳಗಿಳಿದರೆ ಅಲ್ಲಿಯೂ ದಾರಿ ಕಾಣ್ತಾ ಇಲ್ಲ. ಓಹೋ, ನವದ್ವಾರವನ್ನು ಬಂಧಿಸುವುದರಲ್ಲಿ ಸಮರ್ಥ ಎನ್ನುವುದು ಸ್ಪಷ್ಟವಾಯಿತಲ್ಲ. ನನ್ನನ್ನೇ ಕಷ್ಟಕ್ಕೆ ಸಿಲುಕಿಸಿದಲ್ಲ ಈತ. ಇರಲಿ, ಕಷ್ಟ ಬಂತು ನನಗೆ. ಅಮ್ಮ ಹೇಳಿದಂತಹ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲದಲ್ಲಿ ನನ್ನನ್ನು ನಿಷ್ಠೆಯಿಂದ ಭಜಿಸಿ ಎನ್ನುವ ಹಾಗೆ ಅಮ್ಮನನ್ನೇ ಧ್ಯಾನಿಸ್ತೇನೆ. ಓ ಸ್ಮರಿಸೆ ಭಕ್ತಿಯೋ ಆದಿಮಾಯೆಯಾಗ ಜನನಿ, ಸ್ಮರಿಸೆ ಭಕ್ತಿಯೊಳಾದಿಮಾಯೆಯ ಹರಿಯನಾಭಿ ಕಮಲದಳದಿ ಬೆರೆಯುವ ಪಥ ಗೋಚರಿಸೆ ಹರಿಯನಾಭಿ ಕಮಲ ಹೊರಟಾಕ್ಷಣವೇ ಮರುದಿನವೂ ಹರಿ ಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳವುದು ಕಾಲ್ಬೆರಳೆರೆಸಿ ಬಾಯೊಳಗೆ ಹರಿ ಕಾಡಬೇಳಗೆ ನಿದ್ರೆ ಬರತೊಡಗಿತಲ್ಲ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿ ಅಮ್ಮನಿಗೆ ಶರಣಾದರೆ ತೇಲಿ ಬರುವ ಆಲದಲೆಯನ್ನು ಕಂಡಾಗಲೇ ಅರ್ಥವಾಯಿತು ಅಮ್ಮನ ಕೊಡುಗೆ ಎನ್ನುವ ಹಾಗೆ. ಇಚ್ಛಾ ಮಾತ್ರದಿಂದ ಕಾಯವನ್ನು ಗಿರಿದುಗೊಳಿಸಿ ಬಾಲಮುಕುಂದರಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನವಾಗಿ ಬರುತ್ತಲ ಕಮಲಜೋ ತರದಿರನ ಮೇಲೆ ದಾರಿರದೆ ಪದ್ಮಾಸನವ ಬಲದಿಂದ ಬಲಿದು ಕುಳ್ಳಿರುವುದ ನಾಲ್ದೆಸೆ ನೋಡೆ ಮೆರೆದ ಮೊಗಲಿಯುವುದ ಇರದೆ ಮೇಲಕ್ಕೆ ನೋಡಲು ವರಪಾಚವದನ ದೇವ ಪರಿಶೋಭಿಸುತ್ತಲವ ಹರಿಯ ಪದಯುಗಳಮವು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಯೊಳಗ ಅಚ್ಚರಿಯಾದುದೇನವೇ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಮಾತೆಯನ್ನು ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನನುಸರಿಸಿ ಮೇಲೆ ಬಂದವನು ನಾನು. ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಡಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವು ಸೇರಿಕೊಂಡು ವರ ಪಂಚವದನಾಗಿ ಶೋಭಿಸ್ತಾ ಇದ್ದೇನೆ ಈ ಕಾಲದಲ್ಲಿ. ನಾ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ನೋಡಿದರೆ ಆತ ವಟಪತ್ರದಲ್ಲಿ ಬಾಲಮುಕುಂದನಾಗಿ ಮಲಗಿದ್ದಾನೆ. ನಿದ್ರಾಭಂಗ ಮಹಾದೋಷ. ಆತ ಎಚ್ಚರ ಆಗುವ ತನಕ ಆತನನ್ನೇ ಧ್ಯಾನಿಸ್ತೇನೆ. ನಾರಾಯಣ ಇರುವೆರಳಿನಲ್ಲಿ ಹೊರಗೆಡ ಕಾಲವರಿರೊಂದಿರುತ್ತಲಿ
ಯಾರೋ ನೀನು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ತಂದೆ ಯಾರು? ಅದೇ ನಿನ್ನದು ಬೇರೆ ಇಲ್ವಾ? ಬೇರೆ ಗೊತ್ತಿದ್ದರೆ ಕೇಳುತ್ತಿದ್ದೆ. ನಿನ್ನ ಅಜ್ಜಿ
ಅಜ್ಜ ಬಂದಿದ್ದಾರಾ? ನನಗೆ ಯಾರು ಇಲ್ಲ. ಒಟ್ಟು ಬಂದದ್ದೇ ನೀವು? ಮತ್ತಿನ್ನೇನು? ಯಾವುದೂ ಗೊತ್ತಿಲ್ಲವೇ? ನಿನಗೆಲ್ಲ ಗೊತ್ತುಂಟ? ನನಗೆ ಏನು ಹೇಳಿಲ್ಲ. ಇರಲಿ ಬಿಡು, ಗೊತ್ತಿಲ್ಲದಿದ್ದರೇನಂತೆ. ನನಗೆ ನೀನು ಗೊತ್ತುಂಟು, ನಿನಗೆ ನಾನು ಗೊತ್ತುಂಟು, ಸಾಕಾಗುವುದಿಲ್ವೇ? ಅದಕ್ಕೇನು ಮಾಡುವ? ಒಂದು ಸಂಬಂಧ ಮಾಡಿದರೆ ಹೇಗೆ? ಅದು ಹೇಗೆ? ನಿನ್ನನ್ನು ಕಾಣುವಾಗ ಪ್ರೀತಿ ವಾತ್ಸಲ್ಯ, ಆ ಕಾರಣದಿಂದಲಾಗಿ ನೀನು ನನಗೆ ತಮ್ಮ. ನಿನ್ನನ್ನು ನೋಡುವಾಗ ಗೌರವಾಭಿಮಾನ ಹೆಚ್ಚುತ್ತಾ ಇದೆ. ಓಹೋ, ಆದ್ದರಿಂದ ನಿನ್ನನ್ನು ನಾನು ಅಣ್ಣ ಇದೇನು ಇದು? ಅದು ಮಧ್ಯಪ್ರದೇಶ. ಈ ಸಲ ಮಧ್ಯಪ್ರದೇಶ ಸರಿ ಇಲ್ವಾ ಅಂತ ಏನೋ ಸಮಸ್ಯೆ ಆಗಿದೆ. ಸಮಸ್ಯೆ ಕಾಣ್ತಾ ಉಂಟು. ಏನು ಸಮಸ್ಯೆ? ಏನೋ ಇಲ್ಲಿ ಆಗುತ್ತಾ ಉಂಟಲ್ವಾ? ಓಹೋ, ಹಸಿವೆ ಇರಬೇಕು. ಹಸಿವೆ ನಿವಾರಣೆ ಆಗಬೇಕಲ್ವಾ? ಉಂಟಲ್ಲ ಪರಿಹಾರ. ಏನು? ನೋಡು, ಕಾಣಿಸುತ್ತಾ ಇದೆ ಜಲರಾಶಿ. ಏನು ಮಾಡುವುದು? ನೀರಿದ್ದೇನು ಪ್ರಯೋಜನ? ಅದರ ಕೆಳಗಡೆ ಯಾವುದಾದರೂ ಪ್ರಾಣಿಗಳು ಇರಬಹುದು. ಆ ಆದ್ದರಿಂದ ನಮ್ಮ ಬಲವಾದ ತೋಳುಗಳಿಂದ ಈ ಜಲದಿಗೆ ಬಡಿದೆವು ಎಂದಾದರೆ ಕೆಳಗಿನಲ್ಲಿರುವಂತಹ ಪ್ರಾಣಿಗಳು ಮೇಲಕ್ಕೆ ಬಂದೇ ಬರುತ್ತದೆ. ಅದನ್ನು ಹಿಡಿದು ತಿಂದಾಗ ಸಮಸ್ಯೆ ಪರಿಹಾರ. ಸಹಜ ಯಾಕೆ? ಹುಡುಕಿಕೊಂಡು ಹೋದೆ. ಏನಾದರೂ ಸಿಕ್ಕಿದೆ? ನಿನಗೇನಾದರೂ ಸಿಕ್ಕಿತಾ? ಏನೂ ಸಿಗಲಿಲ್ಲ. ನಿನ್ನ ತಿರುಗಾಟವೇ ವ್ಯರ್ಥ. ವ್ಯರ್ಥ ಆಗಿ ಹೋಯಿತು. ನಮ್ಮದು ಹಾಗಾಗಲಿಲ್ಲ, ನನ್ನದು ಲಾಭದ ತಿರುಗಾಟ. ಹಾಗಾದರೆ ಏನಾದರೂ ಸಿಕ್ಕಿರಬಹುದು. ಸಿಕ್ಕಿದೆ. ಏನಣ್ಣ? ಕಮಲದ ಮೇಲೊಂದು ಪ್ರಾಣಿ. ಕಮಲದ ಮೇಲೆ ಪ್ರಾಣಿ? ಅರಳಿದ ಕಮಲ. ಓ, ಕಮಲ ಮೇಲೆ ಬಂತು. ಹಾಗಾದರೆ ಯೋಚನೆ ಮಾಡಬೇಕಾದದಿಲ್ಲ. ಆದರೆ ಒಂದು ನಾನೊಬ್ಬನೇ ನೋಡಿದ್ರೆ ಸಾಕಾಗ್ತದ? ನೋಡಬೇಕು. ನೋಡ್ಬೇಕಲ್ಲ? ನೋಡ್ತೀಯಾ? ಹೀಗೆ ಬಾ.
ದೊಡ್ಡದ ನೀನು ಹೇಳಿದ ಪ್ರಾಣಿಯ ಪ್ರಾಣಿಯನ್ನು ತಂದೆ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದೆ. ಈಗ ಮಾತು ಬೇಡ, ಮಾಡುವುದು ಬೇಡ. ತಮ್ಮ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ತಮ್ಮ ಇಲ್ಲಿ ಬಾ. ಏ, ತಲೆ ಕೆಟ್ಟವನೇ, ಯಾರಿಗೂ ಹೊಡೆದದ್ದು ರಾಣಿ ಯಾವುದು ತಮ್ಮ ಯಾರು ಎನ್ನುವಂತಹ ವ್ಯತ್ಯಾಸ ಗೊತ್ತಿಲ್ಲ. ಪೆಟ್ಟು ತಿಂದದ್ದು ನೀನ, ಮತ್ತೆ ಬೊಬ್ಬೆ ಹಾಕಿದ್ದು ನೀನ. ನಾನು ಪ್ರಾಣಿ ಅಂತ ಭಾವಿಸಿದ್ದಲ್ವಾ? ಈಗ ಪ್ರಾಣಿಯಲ್ಲಿಂಟು ಕೊಡು. ತಪ್ಪಿಸಿಕೊಂಡು ಹೋಗಿದೆ. ಹರಿಯ ನಾವಿ ಕಮಲ ನಾಳು ಮರೆಗಳು ತಲೆ ವಿರಾದ ಮರದಲ್ಲಿ ಕರ ಹರಿದು ದಿನ ಬರುವರೆಲ್ಲ ಹರಿನಾಭಿಕ ಮಲೆನಾಡದಲ್ಲಿರುತ್ತಿರುವ ವೇಳೆಯಲ್ಲಿ ಹರಿಯ ಕರ್ಣದ ಕಿಲ್ಬಿಷದಿಂದ ಹುಟ್ಟಿದಂತಹ ದುರುಳರು ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಏನು ಮಾಡೋಣ, ನನಗೆ ಕಷ್ಟ ಬಂತು. ಅಮ್ಮನೇ ಗತಿ ಓದನ ಮರುಗಲೇಕೆ ವಿಧಾತ ಮನದಲ್ಲಿ ಧರಿಸಿರುವುದೇಕೆಲ್ಲದೆ ಬರೆಯಬಾರದೆ ಬಂದ ಕಷ್ಟವನ್ನರಿದು ಗೋಬೆ ಅಮ್ಮ. ಅನನ್ಯ ಶುದ್ಧ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಹೌದಮ್ಮ. ಇದು ಪ್ರತ್ಯಕ್ಷಳಾಗಿದ್ದೇನೆ. ಹಾ. ಮುಖವನ್ನು ನೋಡಿದಕ್ಕೆ ಕಣ್ಣೀರು. ಯಾರಿಂದ ಬಂದ ಬವಣೆ? ಅಮ್ಮ, ವಿಧಾತ, ಜಲದಲ್ಲಿ ಇರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಸತ್ಯವೇ. ಅವರಿಂದ ರಕ್ಷಣೆ ಆಗ್ಬೇಕಮ್ಮ, ನೀನೇ ಗತಿ. ದುಷ್ಟರಿಂದ ಕಷ್ಟವಂತ ನಿನಗೆ ಹಾ. ಮರುಗದಿರು ಕಂಡ ಮರುಗದಿರು. ಆದಿಮಾಯಾದಂತಹ ನಾನು ಹಾ. ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಹಾ. ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂಡ. ಹಾ. ನನ್ನ ಕೈಯಂತಹ ಚಕ್ರವನ್ನು ಶ್ರೀಹರಿಗೆ ಒಪ್ಪಿಸಬೇಕು. ನಿನ್ನಿಂದ ಇದ್ದಂತಹ ಶ್ರೀಹರಿಯು ದುಷ್ಟರನ್ನು ವಹಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂಡ. ಅಷ್ಟೇ ಅದಕ್ಕೆ ನಾನಿಲ್ಲಿರಬೇಕಮ್ಮ. ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿಕೋ ಮಗನೇ. ತೊಲಗಿರಲಿಲ್ಲ ಯೋಗಮಾಯೆಯು ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬದನದಲ್ಲಿ
ಮೇಲೆ ನಿನ್ನ ಮುಖ ನೋಡಿ ಅಲ್ಲ, ಮತ್ತೆ ನಿನ್ನ ದೇಹ ನೋಡಿ ಅಲ್ಲ, ಮತ್ತೆ ಆ ಪಳ 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 ಹೊಳೆಯುವಂತ ಹಲ್ಲಿನಿಂದಲಾಗಿ ಅದಲ್ಲ ಆಹಾ ಏನು ಹೊಳೆಯುವಿಕೆ ಅದು. ಹಾಗೆ ಅದು. ದೂರದಿಂದ ಬಂದಾಗ ಒಂದು ಆಕಾರ ಇತ್ತು, ಇಲ್ಲಿ ಬರುವಾಗ ಬೇರೆಯದೇ ಆಕಾರ. ಓಹೋ, ಆಗಾಗ ಬೇಕಾದ ಆಕಾರವನ್ನು ತಾಳುವುದಕ್ಕಾಗುತ್ತದೆ ಅಲ್ವ? ಹೇಗೆ ಬೇಕು ಹಾಗೆ. ಹೌದಾ? ನೀನು ಇಷ್ಟೇ ಅಲ್ಲ? ಅಲ್ಲ, ಇನ್ನೆಷ್ಟು ಆಗುತ್ತೇನೆ. ಹೌದಾ? ನೋಡುವ. ಆದರೆ ಒಂದು ಇಲ್ಲಿ ಬಂದು ಕಾಣ್ತೇವೆ, ಕುಳಿತಿದ್ದೀಯಲ್ವ ಪುಣ್ಯಾತ್ಮ? ಹೌದು. ಯಾವುದರ ಮೇಲೆ? ಎಲೆ ಮೇಲೆ. ಯಾವ ಎಲೆ? ವಟಪತ್ರ. ವಾಟಬಡ್ಕು. ವಟಪತ್ರ. ಆಲದ ಎಲೆ. ಆಲದ ಎಲೆ. ಇದು ಆಲದ ಎಲೆ. ಎಲ ಯಾರು ನೀನು? ಯಾಕೆ ಕುಳಿತಿದ್ದು? ಹೇಳು. ಏನು ಹುಡುಕಿಕೊಂಡು ಬಂದ ಹಾಗೆ ಕಂಡಿತು? ಆಹಾರವನ್ನು ಹುಡುಕುವುದಕ್ಕಾಗಿ ಜಾಲಾದೆಯನ್ನು ಮಾಡಿದೆ. ಆಗ ಒಂದು ಪ್ರಾಣಿ ಕಾಣುದು. ಇಲ್ಲಿ ಇತ್ತು. ಹಿಡಿದು ತಿನ್ನಬೇಕೆಂದು ಕೈ ಹಾಕಿದಾಗ ಹೋಗ್ಲಿ, ಹೋದದ್ದು ಏ, ಹೋದದ್ದು ಹೋಗ್ಲಿ ಅಲ್ಲ, ತೋರಿಸಬೇಕ. ಯಾರ ನೀವು? ಆಗಿಂದ ಮಾತಾಡ್ತಾರೆ. ನಾವು ಯಾರು ತಿಳಿದರೆ ಇಷ್ಟು ಮಾತಾಡ್ಲಿಕ್ಕೊಟ್ಟೇವನು? ಶೂರರಹುದೇ ನೀವು ಬಂತ ಈ ನೀರಿನಲ್ಲಿ ಎಂತದ್ದು ಸಂಶಯ ತಮ್ಮ ಅದು ನೀರ್ ತೋರ್ಸ ಅಲ್ಲ ಸೇರಿಸ್ಬೇಕಂತೆ. ಹೌದಾ ಒಳ್ಳೇದಾಗಿತ್ತದ ಪ್ರಮಾಣ ಹೌದಾ ಅದು ಬಂತ ಹೌದು ತುಂಬಾ ಸಂತೋಷ
ಸಂತೋಷವಾಯಿತು. ಹಾ ನಿಮ್ಮಂತವರೆಲ್ಲ ಬೇಕು. ಯಾಕೆ? ಒಬ್ಬನೇ ಇದ್ದೆ, ಹಾ. ಬೇಸರ ಆಗ್ತಿತ್ತು. ಹ್ಮ್. ನೀವಿಬ್ಬರು ಬಂದಿರಲ್ಲ, ಜೊತೆ ಸೇರಿದ್ರೆ ಅದಕ್ಕೆ? ಕತೆ ಚಂದ ಆಗ್ತದೆ. ಓಹ್. ಮಾತಾಡುವ. ಏಯ್, ಇದು ಮಾತಾಡುವ ಹೊತ್ತ, ಮತ್ತೆ ತಿನ್ನುವ ಹೊತ್ತು, ಅದಕ್ಕೆ ತೋರಿಸುವ. ಯಾರ ಕಂಡಿರಯ್ಯ? ಮೊದಲು ನಾನರಿಯೇ. ನಿನಗೆ ಏನೂ ಗೊತ್ತಿಲ್ವಾ? ಅವನ ಬಗ್ಗೆ ಗೊತ್ತಿಲ್ಲ, ನಿನ್ನ ಬಗ್ಗೆ ಸರಿಯಾಗಿ ಗೊತ್ತು. ಹೇಗೆ? ಬೇರೆ ಕಾಣೆಯನ್ನ ಹೊರತು ವಾರಿಧಿಯೋಳು. ಅದಕ್ಕೆ? ಆಗ ತೀರ್ಮಾನ ಮಾಡಿದೆ. ಹೇಗೆ? ತೋರುವ ತೋರುವ ಹೀಗೆ ಜಲದಿಗೆ ನಾನು ನೀನು ನಿನ್ನನ್ನು ವೀರ ವಿಕ್ರಮಿಗಳಾದ ನಾವು ನಿನ್ನ ಮುಂದೆ ಇರುವಾಗ ಒಡೆ ಎಂದು ಹೇಳುವುದಕ್ಕೆ ಎಷ್ಟಾದ ಏನು ಹೇಳಲಿಕ್ಕೆ ನನಗೆ? ಒಡೆ ಎಂದು ಹೇಳುತ್ತಿ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಎನ್ನುವುದನ್ನು ನೋಡುವ ಹೊಣೆಗಾರಿಕೆ ಇಲ್ವೇ ನನಗೆ ಬಂದಿದ್ದಾರೆ? ಗೊತ್ತಿಲ್ವ ನನಗೆ? ಗೊತ್ತಿಲ್ಲಪ್ಪ, ನೀವು ಕಂಡದ್ದು ನಾನು ಕಾಣಲಿಲ್ಲ. ಮೊದಲೊಂದು ಪ್ರಾಣಿಯನ್ನು 5 ತಲೆ ಹಾಗಾದ್ರೆ ನಾನಲ್ಲ, ಅದು ಬೇರೆ. ತಲೆಗಳ 5 ನಿನಗೆ ಒಂದೇ ಶೀರ ಕ್ಷೀರ ಅಲ್ಲ, ಶಿರ. ಆ ಮಂಡೆ ಆಮೇಲೆ ಕರಗಳು 2 ನನಗೆ ಯಾತವ್ರು ಪೂಜಾ ಮತ್ತೆ ಅದು ಬೆಳ್ಳಗೆ 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 ನೀನು ಕರಿವದನ ಕರಿಮದನ ಕರಿಯ ಏ ಪ್ರಾಣಿ ತೋರಿಸೋ ಪ್ರಾಣಿಯನ್ನು ತೋರಿಸದೇ ಇದ್ರೆ ನಿನ್ನೆ ಕುಳುಮೆಂದು ನುಗ್ಗಿಬಿಡುತ್ತೇವೆ. ಹಿಡಿಮತ್ತಲ್ಲ ಗಂಟಲು ಇಳಿಸುತ್ತೇವೆ. ಛಲವು ಬೇಡ. ನಲವಿನಿಂದ ಬದುಕಬೇಕೆಂಬ ಆಸೆಯಿದ್ರೆ ಒಳ ಹೊತ್ತು ಹಿರಿಡಿ. ಇಲ್ಲವಾದರೆ ತಲೆಗಳೇ ನರವನ್ನು ಸಹಿತ ಕೈಗಳಾದ ನೀವು ಸಹಿತ ತಿಳಿದು ಮಾಡಲು ಸಲ ಇದ್ದರು ಇನ್ನೊಳಗೆ ಹೊರೆವದಾತ ಎಂಬ ಪರಿಯರಿತು ಸುಮ್ಮನೆ ಹೋದರೆ ಆಯ್ತು. ಇದು ಹೇಳಿದ್ದು ಕೇಳುವುದಲ್ಲ, ಇದರ ಮಂಡೆಗೆ ಬಡಿ. ಅಡಿಯುವ ನಮ್ಮದ ಹಾಗೆ ಪೆಟ್ಟು ಪೆಟ್ಟೆ. ಏನು ಏನು ನನಗೆ ಸತ್ತು ಬಿದ್ದಿದೆ. ತಿಂದು ಬರ್ತೇನೆ. ಇಲ್ಲಿಗೆ ಹಸಿವಾಗ್ತದೆ. ಈಗ ಬೇಡ್ವಾ? ನಾವು ಆಮೇಲೆ ಮಾತಾಡುವ. ತಿಂದು ಬರ್ತೇನೆ. ತಿನ್ನುವುದು ಬೇಡ. ಯಾಕೆ? ಆ ಪ್ರಾಣಿ ಸ್ವಲ್ಪ ಕೊಳೆ ಈಗ ಬಿಸಿ ಉಂಟು. ಕೊಳೆ ತರ ರುಚಿ ಹೆಚ್ಚು. ಆಮೇಲೆ ತಿಂದು ಆಮೇಲೆ ಪಂಚಸಹಸ್ರ ಕಾಲದಿ ಧನುಜದಲ್ಲಿ ಜಯ ಸೇರಲಿರುತ್ತಿದೆ ನಳಿನಲಾಭನು ಸ್ಮರಿಸೆ ಭಕ್ತಿಯುಳಾದಿ ಮಾಯೆಯನು ಮನದೊಳರಿತನು ದುರದೊಳ್ ಅಸದಳ ಹಲವಗೊಳಿಸುವೆ ಕಪಟದೊಳಗೆ ಹೋದೆನು
ಮೆಚ್ಚಿದೆಯೇ ಆ ಆ ಭಲೆ 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 ಮೆಚ್ಚಿದನು ನಿಮ್ಮ ಪೌರುಷಕ್ಕೆ. ಹೌದಾ? ನಿಮ್ಮ ಹೆಚ್ಚಿನ ತೋಳ ಏನು ತೋಳ? ಓಹ್, ಯಾವುದು? ಅಚ್ಚರಿಯದವನ. ಸ್ಪಷ್ಟ. ಆದ್ದರಿಂದಲೇ ವೈರ ಬಿಟ್ಟೆ. ಮುಂದೆ ನಿಮ್ಮನ್ನು ಕಂಡಾಗ ಒಂದು ವಿರದಾಂತ ಮೋಹ. ಹೌದಾ? ನಿಮಗಿಬ್ಬರಿಗೆ ಕೊಡಬೇಕು. ಇವನಿಗೆ ಪೆಟ್ಟು ತಿನ್ನುವ ಎಲ್ಲಾ ಲಕ್ಷಣ ಉಂಟು. ಎಂತದ್ದು? ಕೊಡಬೇಕು. ಏನು ಕೊಡು? ಬಹುಮಾನ. ನೀನು ಕೊಡುವುದಾ? ಏನು ಬೇಕಪ್ಪ? ನಿನಗೇನು ಬೇಕಪ್ಪ? ಕಪ್ಪ ಬೇಕಾತನ್ನು ಕೇಳಿ ನಾನು ಕೊಡ್ತೇನೆ. ಸೋತಃ ನೀನೇನು ಕೊಡುವುದು? ಕೆಟ್ಟವರಾದ ನಮ್ಮಲ್ಲಿ ಕೇಳು, ನಾವು ಕೊಡುತ್ತೇವೆ. ಬರೀ ಮಾತು. ಅದಕ್ಕೆ ನಂಬಿಕೆಗೆ ಯೋಗ್ಯ ಇಲ್ಲ. ಏನು ಮಾಡಬೇಕು? ಕರ್ರ ತಟ್ಟಿ ಹೇಳಿದ್ರೆ ನೀನು ಕೇಳಿದ್ದ ಸಿಕ್ಕಿದರೆ ಕೈಯೊಳಗೆ ಬಲ್ಲು ಸೊಕ್ಕಿನ ಮೂರ್ಖನೆ ನಿಮಗೆ ತಕ್ಕುದಾದ ಮತ್ತಿಕ್ಕಿದೆ ನದರಿ ತಕ್ಕಲ್ಲಿ ಉಭಯ ವಿಕ್ರಮ ಮೂದಗೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖನೆ ನಿಮಗೆ ಸುಲಭವಾಗಿ ಸಿಕ್ಕಿದೆ. ಹೇಗೆ? ಸ್ವಲ್ಪ ಹೆಚ್ಚಾಯ್ತು. ಮೂರ್ಖರು. ಏನೋ ಅದು ಮೂರ್ಖ? ಒಳ್ಳೆಯವ. ಹಾಗಾದ್ರೆ ನಾನು ಮೂರ್ಖನೇ. ಹೌದಪ್ಪ. ನಾನು ಶತಮೂರ್ಖ. ಅಂದ್ರೆ 100 ಪಟ್ಟು ಒಳ್ಳೆಯ. ಇಲ್ಲಿ ಒಂದು ಸ್ವಲ್ಪ ಬಲ ಉಂಟು. ಅದು ಬಿಟ್ಟರೆ ಬೇರೇನು ಉಂಟು. ಹೌದಾ? ಕೊಡ್ಲಿಕ್ಕೆ ನಿಮ್ಮಲ್ಲೇನುಂಟಪ್ಪ? ಹೇಳಿ ನೋಡು, ಸರಿ ನೋಡಿ ಮಾತಾಡು. ಒಂದು ಸರಿ ತಲೆ ಬೇಡು. ಇಷ್ಟು ದೊಡ್ಡ ಮಂಡೆ ಉಂಟು, ಅವನು ಮಂಡೆ ಇಲ್ಲ ಅಂತ ಹೇಳ್ತಾನೆ. ಉಂಟಲ್ಲ. ಮತ್ತೆ ಆದೀತು. ಯಾವುದು? ನಿಮ್ಮ ತಲೆಗಳನ್ನೇ ಕೊಡಿ. ಏನು ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುವುದಾಗ ಸಾಲುರಾಗದಲ್ಲಿವೆ ಮನದಿರವೆನುದರೆ ತಾನೇ ಮುಳುವುದಾತ ಮಾತ ಏನ ಮಾಡುವುದು ತಮ್ಮ ಪ್ರಾಣವನ್ನೇ ಕೇಳಿದೆ ನಾನು. ಏನು ಮಾಡುವ? ಕೊಡುವುದ ಪ್ರಾಣ? ಹೋಯ್ತಲ್ಲ. ಪ್ರಾಣ ಹೋಗ್ಲಿಲ್ಲ, ಉಂಟಲ್ವಾ? ಏನು ಮಾಡೋಣ? ಕೇಳಿದ್ದು ಯಾವುದು? ತಲೆಯ ಅದನ್ನೇ ಸ್ವಲ್ಪ ಉಪಯೋಗಿಸಿದರೆ ಹೇಗೆ? ಹೇಗೆ? ಪ್ರಾಣ ಕೊಡದ ರೀತಿಯಲ್ಲಿ ಮಾಡುವುದಕ್ಕೆ ಸಾಧ್ಯ. ಏನು? ಕೇಳು. ನೀನು ಕೇಳಿದಂತೆ ನಾವು ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧರಿದ್ದೇವೆ. ಏನು ಮತ್ತೆ? ಆದರೆ ಒಂದು ನಿಬಂಧನೆ. ಏನದು? ನಮ್ಮ ಪ್ರಾಣವನ್ನು ನೀನು ತೆಗೆದುಕೊಳ್ಳುವುದು ಹೌದಾದರೆ ಒಂದು ಬಿಂದು ಜಲವು ನಮ್ಮ ಮೈಯನ್ನು ಆಯದಿಂದಲೇ ನನ್ನ ನಡತೆ ಮಾಡಿ ನೆಲೆಯರಿಯದೆ ಮರುಳರ ಮಾತುಗಳಿವೆ. ಏನು ಮಹಾ? ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕಾಗಿ ಅದಕ್ಕೆ ಅದು ಸ್ನಾನವಹಿಸಿ ಕ್ಷೀರಾರ್ಣವ ಶಯನ ನಾರಾಯಣ ನೀರಜ ದಳ ನಯನ ಕ್ಷೀರಾರ್ಣವ ಶಯನ ನಾರಾಯಣ ನೀರಜ ದಳ ನಯನ ದುರಾನುರಿತ ಸಂಹಾರಣ ದೀನೋದ್ಧಾರಿತ ಮಾರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ ನಾರಾಯಣ ಜಯ 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 ಜಯ. ಓ ಶಾಂತಾಕಾರಣೆ, ಭುಜಗಶಯನೇ, ಪದ್ಮನಾಭನೇ, ಸುರೇಶನ್, ವಿಶ್ವಾಧಾರನು ನೀನು, ಲಕ್ಷ್ಮೀ ರಮಣನು ನೀನು, ಯೋಗಿ ವಿದ್ಯಾನ ಗಮ್ಯನು ನೀನು, ತಂದೆ ಓ ಕರುಣಾ ಸಾಗರನು ನೀನು ಇದ್ದೀಯ. ಕರುಣೆ ಎನ್ನುವುದು ಯಾವತ್ತೂ ನಿನ್ನಲ್ಲಿ ಬತ್ತುವುದಕ್ಕೆ ಇಲ್ಲ ಸ್ವಾಮಿ. ಅದೇ ಹೌದು ಅಂತಾದರೆ ನಿನ್ನ
ಮಕ್ಕಳಾಗಿರುವಂತ ನಮ್ಮ ಮೇಲೆ ಯಾಕೆ ಈ ರೀತಿಯಾದಂತಹ ಕಾಠಿಣ್ಯದ ಭಾವವನ್ನು ತಾಳಿದೆ? ಹುಟ್ಟುವ ಕಾಲಕ್ಕೆ ಯಾರು ಏನು ಎತ್ತ ಯಾರ ಮಕ್ಕಳು ನಾವೆನ್ನುವುದು ಅರಿಯದೆ ಮುಂದಾದ ಕಾಲದಲ್ಲಿ ಕಣ್ಣ ಮುಂದೆ ಗೋಚರಕ್ಕೆ ಬಂದವನು ನೀನು. ನಮ್ಮ ಆಹಾರ ನೀನು ಎನ್ನುವಂತ ಉದ್ದೇಶದಿಂದಲೇ ನಿನ್ನನ್ನೇ ತಿನ್ನುವುದಕ್ಕಾಗಿ ಮುಂದಾದವರು ನಾವು. ತಿಳಿಯದೆ ಮಾಡಿರುವಂತ ಅಪರಾಧ ತಂದೆ. ಈಗ ತಿಳಿಯಿತು, ನೀ ಕೊಟ್ಟ ಜ್ಞಾನದ ಮೂಲಕವಾಗಿ ನಿನ್ನ ಕರ್ಣ ಕಿಲ್ಬಿಷದಿಂದಲೇ ಹುಟ್ಟಿಕೊಂಡವರು ನಾವಿರುವರು. ನಿನ್ನ ಮಕ್ಕಳಿದ್ದೇವೆ. ನಿನ್ನ ಮಕ್ಕಳಿಗೆ ಯಾಕೆ ಸದ್ಬುದ್ಧಿಯನ್ನು ನೀನು ಒದಗಿಸಿಕೊಡಲಿಲ್ಲ? ಕಾಠಿಣ್ಯದ ಭಾವವನ್ನು ಯಾಕೆ ನಮ್ಮ ಮೇಲೆ ತೋರಿಸಿ ಬಿಟ್ಟೆ? ಆ ಕಾರಣದಿಂದಲಾಗಿಯೇ ನಿನ್ನನ್ನು ತಿನ್ನುವುದಕ್ಕಾಗಿ ಮನಮಾಡುವಂತಾಯಿತು. ಸಜ್ಜನರಾಗಿ ಹುಟ್ಟಿಸುವುದೇ ಹೌದಂತಾದರೆ ಸದಾ ಕಾಲದಿಂದ ಪಾದ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇರುವಂತಹ ಸೌಭಾಗ್ಯವನ್ನು ಒದಗಿಸಿಕೊಡಬಹುದಿತ್ತಲ್ವ ತಂದೆ? ಹಾಗೆ ಮಾಡದೆ ಈ ರೀತಿಯಾಗಿ ಹುಟ್ಟಿ ನಮ್ಮ ಪ್ರಾಣವನ್ನೇ ಪಡೆದುಕೊಳ್ಳುವುದಕ್ಕಾಗಿ ಮುಂದಾದೆ ಯಾಕೆ ತಂದೆ? ಅಯ್ಯೋ ಮಹಾಮಹಿಮನೇ, ನೀರಗ ದಳನಯನನೇ, ಘೋರ ದುರಿತಗಳನ್ನು ದೂರ ಮಾಡುವವನೇ, ನೀನು ಯಾರು, ನೀನು ಏನು, ನೀನು ಎಷ್ಟು ಎಂಬುದನ್ನು ಅರಿಯದೆ ನಿನ್ನನ್ನೇ ದಂಡಿಸುವುದಕ್ಕಾಗಿ ಮುಂದುವರಿದು ಬಂದೆವು. ಸ್ವಾಮಿ, ನಮ್ಮ ಸರ್ವ ಅಪರಾಧಗಳನ್ನು ಮನ್ನಿಸಿ ತಂದೆಯಾದಂತಹ ನೀನು ಮಕ್ಕಳಾದ ನಮಗೆ ಒಂದು ಹೆಸರನ್ನಿತ್ತು, ಆ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ಸ್ವಾಮಿ. ಖಂಡಿಸೋಣ. ಜಲದಿಯಲ್ಲಿ ಸೇರಿಸೂತ ಕರೆಯ ಸೃಜಿಸೂತ ಮೇದಿನಿ ಎಲು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಕಠಿಣ ಕಾಯದವನಿಗೆ ಕೈಟಭ ಎಂಬ ಹೆಸರನ್ನಿರಿಸಿದ್ದೆ. ನನ್ನ ಜಂಘೆಯನ್ನೇ ವಿಸ್ತರಿಸುವ ಮೂಲಕವಾಗಿ ಜಲಬಿಂದು ಸೋಂಕದಂತೆ ನಿಮ್ಮನ್ನು ಮರ್ತಿಸುವುದರೊಂದಿಗೆ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ತುಂಬಿ ಸೃಷ್ಟಿಗೆ ಆನುಕೂಲ್ಯವಾದಂತಹ ತಲೆಯನ್ನು ಸೃಜಿಸಿ ಮೇಧಸ್ಸಿನಿಂದ ಆದದ್ದು ಎಂಬ ಕಾರಣದಿಂದ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವ. ಅದೋ ನಿಮ್ಮ ಭಯಕ್ಕೆ ಒಳಗಾಗಿ ನನ್ನ ನಾಭಿ ಕಮಲ ನಾಳನಾಳದಲ್ಲಿ ಹುದುಗಿ ದೀರ್ಘಕಾಲದ ಸಾಧನೆಯಿಂದ ಮೆರವ ಕಮಲಜ ಸೃಷ್ಟಿಗೆ ಪೂರ್ಣಾರ್ಹತೆಯನ್ನು ಹೊಂದಿದವನು. ಅವನನ್ನು ಹೊರಬರಿಸಿ ಸೃಷ್ಟಿಯ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಅವನ ಸೃಷ್ಟಿಗಾಗಿ ಒಂದು ನೆಲೆಗಟ್ಟಾಗಬೇಕಾಗಿರುವುದೇ. ಅದಕ್ಕಾಗಿ ಕರ್ಣಗಿರಿಯ ನಿಮ್ಮನ್ನು ಪಡೆದು ನನಗೆ ಬೇಕಂತೆ ತೊಡಗಿಸಿಕೊಂಡವರು. ಇದೀಗ ನಾಮವು ಕೀರ್ತಿಯನ್ನು ಹೊಂದಿ ನಿಮಗೆ ಸಮಾಧಾನವಾಯಿತು ತಾನೆ? ಒಳ್ಳೆಯದು. ಜಂಘೇನೇರಿ ಜಯ 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 ಜಯ.
ಕಾಮಿನಿ. ಆಹಾ, ಈ ಮಾತನ್ನು ಆಡುವುದಕ್ಕೂ ಯೋಗ್ಯ ಬೇಕು, ಭಾಗ್ಯ ಎನ್ನುವುದು ಬೇಕು. ಯಥಾ ಪ್ರಕಾರವಾಗಿ ಶೋಣಿತಾಪುರದ ಅರಮನೆಯನ್ನು ಪ್ರವೇಶಿಸಿದೆ ಎಂದಾದರೆ ಎಂದಿಗೂ ಹುಣ್ಣಿಮೆಯ ಚಂದಿರನಂತೆ ಶೋಭಿಸಬೇಕಾದ ನನ್ನವ್ವೆಯ ಮುಖವು ರಾವು ಸೋಕಿದ ಚಂದ್ರನಂತೆ ಕಂಗೊಳಿಸಿತು. ಅಮ್ಮನ ದುಃಖಕ್ಕೆ ಕಾರಣವೇನೆಂದು ಕೇಳಿದಂತಹ ವೇಳೆಗೆ ಅಮ್ಮನಾಡಿದಂತಹ ಮಾತು, ಪುತ್ರ ಶೋಕದಲ್ಲಿದ್ದಾಳಂತೆ. ಹಾಗಾದರೆ ಹೆಣ್ಣಿಗೆ ಹೆಣ್ಣಾಗಿ ಗಂಡಿಗೆ ಗಂಡಾಗಿತ್ತುಕೊಂಡು ಅಮ್ಮನ ದುಃಖಕ್ಕೆ ಕಾರಣವನ್ನು ಅರ್ಥವಿಸಿಕೊಂಡ ಮೇಲೆ ಅಮ್ಮನಿಗೆ ಧೈರ್ಯದ ಮಾತುಗಳನ್ನು ಮಾಡಿದರು. ಆದ್ದರಿಂದಲೇ ಅಮ್ಮ ಆಡಿದಂತಹ ಮಾತಲ್ವೇ. ಅಮ್ಮನ ಮಾತನ್ನು ಆಲಿಸಿಕೊಂಡು ದಟ್ಟವಾದ ಕಾನನವನ್ನು ಮುಂದೆ ಸೇರಿದ್ದೇನೆ. ಹರಿಯುವಂತಹ ನದಿಯೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸನ್ನಾಚರಿಸಲಿ? ಆಹಾ, ನನ್ನ ಬಗೆಯಲ್ಲಿ ಸ್ವಲ್ಪ ಆಲೋಚಿಸುವುದು ಬೇಡವೇ? ಹೇಗಿದ್ದೇನೆ ನಾನು? ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನಾಚರಿಸಿದರೆ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಇವರು ಬಿಡಿ, ಇವರು ಯಾವ ಲೆಕ್ಕ ನಮಗೆ? ಮೇಲೆ ನೋಡಿ ಅಂತೆ ಸುರರೆಮ್ಮ ಹಗೆಗಳಾಗಿ ಹೆರು ನಮ್ಮ ಏಳಿಗೆಯನ್ನು ಸಹಿಸದಂತಹ ದೇವತೆಗಳು ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಹಾಗಾದರೆ ಏನು ಮಾಡಲಿ? ಮರಳಿ ಅರಮನೆ ಇಲ್ಲ, ಬಂದ ಕಾರ್ಯ ಪೂರ್ಣವಾಗದೆ ಅರಮನೆಯನ್ನು ಸೇರುವಂತಿಲ್ಲ. ಸರಿ, ಹೀಗೆ ಮಾಡಿದರೆ ಹೀಗೆ ರೂಪವನ್ನು ಮರೆಸಿ ತಪಸ್ಸನ್ನಾಚರಿಸಿ. ಆದರೆ ಯಾವ ರೂಪ ಎನ್ನುವ ಹಾಗೆ ಬೇಕಲ್ಲ. ಅದೇನು ದೂರದಲ್ಲಿ ಕಾಣುತ್ತಾ ಇವೆ ಹರಿಣಗಳ ಹಿಂಡು. ನಾನು ಒಂದು ಜಿಂಕೆ ಆದ್ರೆ ಹೇಗೆ? ಅದು ಬೇಡ. ಅದು ಯಾಕೆ? ನೋಡಿ ಅಲ್ಲಿ ಬೇಟೆಗಾರರು. ಹೌದಪ್ಪ, ಸಾಲು ಸಾಲಾಗಿ ಕುಳಿತುಕೊಂಡಿದ್ದಾರೆ. ಯಾವಾಗ ಬಾಣ ಬಿಡುವುದೆನ್ನುವ ಹಾಗೆ. ಅದು ಆಗ್ಲಿಕ್ಕಿಲ್ಲ. ಓ, ಇದೇನು ಸ್ವಾಮಿ ಸಾಗುತ್ತಿರುವುದು? ಉರಗಗಳ ಹಿಂಡು. ಆ ಉರಗವನ್ನು ನೋಡಿ ಅಂತೆ ಆಗದಿಂದ ಎಡೆ ಎತ್ತಿ ಕುಳಿತುಕೊಂಡಿವೆ. ನಾನು ಒಂದು ಹಾವಾದ್ರೆ ಹೇಗೆ? ಅದು ಬೇಡ. ಅದು ಯಾಕೆ? ನೋಡಿ ಇಲ್ಲಿ ಮರದ ಮೇಲೆ ಗರುಡ. ಹೌದಪ್ಪ, ಯಾವಾಗ ಬಾಯಿ ಹಾಕುವುದಂತ ಕಾದು ಕುಳಿತಿದ್ದಾವೆ ಗರುಡಗಳು. ಅದು ಆಗ್ಲಿಕ್ಕಿಲ್ಲ, ಇದು ಆಗ್ಲಿಕ್ಕಿಲ್ಲ ಎನ್ನುವ ಹಾಗೆ ಯೋಚಿಸಿದ್ದು. ಆದರೆ ನೋಡಿ ಅಂತೆ ದೂರದಲ್ಲಿ ಕಾಣುತ್ತಾ ಇವೆ ಮಹಿಷಿಗಳ ಹಿಂಡು. ಮಹಿಷಿಗಳ ತಂಟೆಗೆ ಯಾರೂ ಬರುವುದಿಲ್ಲ. ತಡ ಮಾಡುವುದು ಯಾಕೆ? ವಿಧಿಯ ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಮಹಿಷಿಯ ರೂಪವನ್ನು ತಾಳುತ್ತೇನೆ. ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸೆ ಭಂಗಗೊಂಡಿತು ಏನೆಂಬುದನ್ನು ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ದಿತಿಪುತ್ರಿಯಾದ ಮಾಲಿನಿಯು ಮಹಿಷಿ ರೂಪವನ್ನು ಒಂದು ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಯಾತಕ್ಕಾಗಿ? ದುರಧೀನನಾದಂತಹ ಮಗನನ್ನು ಪಡೆಯಬೇಕೆಂಬುದಾಗಿ. ಇವಳ ಈ ಕೃತ್ಯ ಹೇಗಾಯಿತು? ಅವಳನ್ನು ಹೀಗೆ ಸುಮ್ಮನೆ ಬಿಡಬಾರದು. ಅವಳ ಉದರದಿಂದ ಜನಿಸುವಂತಹ ಮಗು ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತಾರೆ.
ಪರಮೇಶ್ವರಿ ಕೇಳಯ್ಯ ಹರುಷದಿಂದಲಿ ಮನದಿರವ ಬಲವಾದ ಕಾರಣವಿದೆ. ಏನದು? ಮುಂದಕ್ಕೆ ಎಣ್ಣೆಯ ಗರ್ಭದಿಂದ ಉದಿಸುವಂತಹ ಮಗು ದುರಧೀರನಾಗಿರಬೇಕು, ಸಮರ ಸಮರ್ಥನಾಗಿರಬೇಕು, ಮೂರು ಲೋಕವನ್ನು ಆಳುವಂತಹ ಪ್ರಭುವಿಗೆ ದಿಗುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ದಯಪಾಲಿಸುತ್ತದೆ. ತಥಾಸ್ತು. ಕೃತಾರ್ಥನಾದೆ. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ಇದೆಂತಹ ನುಡಿಯನ್ನು ಆಡುತ್ತಿರುವಿರಿ? ಏನು? ನನ್ನ ಉದರದಲ್ಲಿ ಕೋಣನಿಗೆ ಜನ್ಮವನ್ನು ಕೊಡಬೇಕೆ? ಇಲ್ಲ ತಂದೆ, ಇಲ್ಲ. ಸಮರ ಸಮರ್ಥನಾದ ಮಗನನ್ನು ಪಡೆಯಬೇಕೆನ್ನುವಂತಹ ಮನದಾಸೆಯನ್ನು ಇಟ್ಟುಕೊಂಡು ಈ ಘೋರವಾದ ಕಾರಣದಲ್ಲಿ ತಪಸ್ಸನ್ನು ಮಾಡುತ್ತಿದ್ದವಳು ನಾನು. ಸರಿ, ಕೋಣನಿಗೆ ಜನ್ಮವನ್ನು ಕೊಟ್ಟಿಯಿಂದಾದರೆ ಆತನ ಆಳನೆ ಪಾಲನೆಯನ್ನು ಹೇಗೆ ಮಾಡಲಿ? ಎತ್ತಿ ಹೇಗೆ ಮುತ್ತಾಡಲಿ? ಜೋಗುಳವನ್ನು ಹೇಗೆ ಮಾಡಲಿ? ನಾ ಏನ ಮಾಡಲಿ ತಂದೆ? ಮರುಗದಿರು ಮುನಿವರ ನುಡಿದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಗಿಂತಲೀ ಮರೆಗ ಮಾತಲ್ಲ ಎಂದೇನು ಸಂತೈ ಸಿದನು ಮಾಲಿನಿಯ ಮರುಗದಿರು ಮಾಲಿನಿಗೆ ಕಂದ ಮುನಿವರರಾಡಿದ ಮಾತು ಸುಳ್ಳಾಗುವುದ ಕುಟ್ಟ ಮಗಳೇ. ಮುನಿವರನಿ, ನೀನು ಮಹಿಷಿ ಆಕೃತಿಯ ನಾತು ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶ್ವಕನ ತಪಸ್ಸಿಗೆ ಭಂಗವಾಯಿ ಕುಪಿತನಾದ ಆತ ನಿನಗೆ ಶಾಪವನ್ನಿಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ಆದರೆ ಒಂದು ತಂದೆ, ಏನು? ನಾನು ತಪಸ್ಸು ಮಾಡಿದ್ದು ಸಾಮಾನ್ಯವಾಗಿ ಎಂತಹ ಘನಘೋರವಾದ ಸಮಸ್ಯೆ ಒಂದರೂ ಗಾಳಿ ಮಳೆ
ಮಾಡಿ ಒಲಿಸಿದ್ದೇನೆ. ಸತ್ಯಲೋಕದ ಸತ್ಯಮೂರ್ತಿಯಾದ ನಿಮ್ಮಿಂದ ಈ ಶಾಪಕ್ಕೆ ಪರಿಹಾರ ಸಿಗದೆ ಖಂಡಿತ ಅಸಾಧ್ಯ ಮಗಳೇ. ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ ಹೇಳಿದ್ದಾನೆ. ಹೇಗೆ ಬಗೆಹರಿಸಲಿ ಮಗಳೇ? ನನ್ನ ಮುಂದಿನ ಗತಿಯೇನು ತಂದೆ? ನಿನ್ನ ಮನದ ಇಚ್ಛೆ ಏನು ಮಗಳೇ? ಸಮರ್ಥನಾದ ಮಗನನ್ನು ಪಡೆಯಬೇಕೆಂದು 3 ಲೋಕದಲ್ಲಿ ತಾನಾಗಿ ಮೆರೆಯಬೇಕು. ಅಂತಹ ಮಗ ನಿನಗೆ ಬೇಕು. ಅಂತಹ ಮಗನನ್ನೇ ನಿನಗೆ ಅನುಗ್ರಹ ಮಾಡುತ್ತೇನೆ. ಕೋಣನಾದರೂ ಜಾಣನಾಗಿದ್ದಾನೆ. ಶುಭವಾಗಲಿ. ಈ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ನೇಮವನ್ನು ಕೊಟ್ಟು ಮಾಲಿನಿ ಮನದಿ ಹರುಷವನ್ನು ಕಾಡಿ ಶರದೋಳು ನಿಜ ರೂಪವನ್ನು ಕಳೆಯುತ್ತಲೇ ಮಲಗಿದೆ ಜನನಿಯಲಿ. ಕನಕ ಗರ್ಭನ ನೇಮವನ್ನು ಕೊಟ್ಟು ಮಾಲಿನಿ ಮನದಿ ಹರುಷವನ್ನು ಕಾಡಿ ಹರುಷ ಕಾಡಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಕರದಿ ಮಾಡಿದುದ ದಿತಿಯು. ನೀವೇ ಕಾಪಾಡಬೇಕು. ದಿತಿದೇವಿ ಅಂತ ನನ್ನ ಆಸ್ತಿ ಬೇರೆ ಏನು ಅಲ್ಲ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಇನ್ನ ದಿವಸ ನನ್ನ ಮಕ್ಕಳನ್ನೇ ಕಳೆದುಕೊಂಡಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ನನ್ನಂತೆ ಕಣ್ಣೀರಿನ ವಿಚಾರವನ್ನು ಇನ್ನು ಮುಂದಕ್ಕೆ ಕೇಳುವವರು ಯಾರಿದ್ದಾರೆ? ಯಾವತ್ತಿನಂತೂ ಇನ್ನು ಕಾಡ್ತಾ ಇಲ್ಲ. ಯಾವತ್ತೂ ಕೂಡ ಮಗನಂತ ಮಹಿಷನ ಲಾಲನೆ ಪಾಲನೆ ತೊಡಗಿಕೊಂಡಂತವ್ರು ನೀವು. ಸತ್ಯ. ಆದರೆ ಇಂದು ಯಾವುದೋ ಒಂದು ದುಃಖದಲ್ಲಿ ಅಡಗಿಕೊಂಡಿದ್ದೀರಿ. ಏನಂತ ನನ್ನ ಮುಂದೆ ನುಡಿಸಿ. ಮಗನಿಗೆ ಮಗನಾಗಿಯೂ ಅಳಿಯನಿಗೆ ಅಳಿಯನಾಗಿ ಬಂದು ಕಣ್ಣೀರಿನ ವಿಚಾರವನ್ನು ಕೇಳುತ್ತಿದೆಯಲ್ಲ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಈ ಹೊತ್ತಿಗೆ ನನ್ನ ಮಕ್ಕಳನ್ನೇ ಕಳೆದುಕೊಂಡಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಸ್ವರ್ಗ ಲೋಕವನ್ನು ಪಡೆಯುವಂತಹ ಆಸೆಯಾಗಿ ಉಳಿಯಿತು. ಇನ್ನು ಮುಂದಕ್ಕೆ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂತಹ ವ್ಯಕ್ತಿ ಯಾರು ಕೂಡ ಇಲ್ಲ ಎಂಬುದಾಗಿ ಕಣ್ಣೀರನ್ನು ಆದರೆ ಆ ಪಾಪಿ ದೇವತೆಗಳು ನಿಮ್ಮ ಮಕ್ಕಳನ್ನೇ ತರಿದ್ದಾರೆ. ನೀವೇನು ಚಿಂತಿಸಬೇಡಿ. ನಿಮ್ಮ ಅಡಿನಾಥ ವಿದ್ಯುನ್ಮಾನ ನಾನಿದ್ದೇನೆ. ಅಪ್ಪಣೆಯನ್ನು ಕೊಟ್ಟಿದೆ ಎಂದಾದರೆ ಮಾರ್ಗದ ನಾಲ್ಕು ನಿಮ್ಮ ಬಾಲ ಕಣ್ಣೀರನ್ನು ಸುರಿಸುತ್ತಿರುವಂತಹ ಹೊತ್ತಿಗೆ ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಆಶೀರ್ವಾದ ಮಾಡ್ತಿದ್ದೇನೆ. ಜಯಶಾಲಿಯಾಗಿ ಬಾಕಂದ. ನಾಗವ
ಬಾರಿದಾಗಿದೆ ಸುಮಾರು ವೀರ ಹೇಳ್ಕೊಳ್ತೇನೆ.
ಯಕ್ಷಲೋಕ. ಮಾಲಿನಿಗೆರಗಿ ಪೇಳ್ದನು ಅಮ್ಮ ಯಾರು ನೀನು? ನಿಮ್ಮವ. ನಮ್ಮವನೇ? ಹೌದಮ್ಮ. ಪರಿಚಯ ಸಿಗಲಿಲ್ಲ. ನಮ್ಮ ರಾಯರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋದವ. ನನ್ನವರ ಜೊತೆಯಲ್ಲಿ? ಹೌದಮ್ಮ. ಎಲ್ಲಿ ನನ್ನವರು? ಏನು ವಿಚಾರ? ಲಾಲಿಸಬೇಕು ತಾಯಿ ಭಿನ್ನಹಗಳ ಮಾಲಿನಿ ಗುಣಮಣಿಯೇ ಭಿನ್ನಹಗಳ ಮಾಲಿನಿ ಗುಣಮಣಿಯೇ ಮಾಲಿನಿ ಗುಣಮಣಿಯೇ ಲೀಲೆಯೊಳೈದಂತ ನಿಮ್ಮಯ್ಯ ಕಾಂತ ನಿಮ್ಮಯ್ಯ ಕಾಂತ ನಿಮ್ಮಯ್ಯ ಕಾಂತ ಲೀಲೆಯೊಳೈದಂತ ನಿಮ್ಮಯ್ಯ ನಾವೆಲ್ಲರೂ ಒಂದಾಗಿ ಸ್ವರ್ಗಕ್ಕೆ ಹೋದೆವ. ಹೋದವರು ನಾವೊಂದನ್ನು ವಿಚಾರ ತಿಳಿದಿದ್ದೇವೆ ಅಂತ. ಏನು ಮಾಡಿದ? ಅವ ನಾನು ನಾಯಿಗಳನ್ನೆಲ್ಲ ವಸು ಮಾಡಿದೆವಮ್ಮ. ಅನುಯಾಯಿಗಳನ್ನು? ಹೌದಮ್ಮ. ಯಾರೆಲ್ಲ? ಅಗ್ನಿ ಬಂದ, ಅಗ್ನಿ, ಹೊರವಲ್ಲಿ ಬಂದ, ವರುಣ, ಯಮ ಬಂದ, ಈ ವೃತ್ತಿ ಬಂದ. ಆ, ಅಮ್ಮ ಬಾಯಿ ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಾಗಲಿಲ್ಲ. ಓಹೋ, ಅಮ್ಮ ಎಲ್ಲವರನ್ನು ನಮ್ಮವರು ಆ, ಪೆಟ್ಟು ಕೊಟ್ಟು ಹೊಡೆ ಗಾಡಿಸಿದ್ರಮ್ಮ. ಹೌದೇನೋ? ಆ, ಮತ್ತೇನಾಯ್ತು? ದೇವೇಂದ್ರನೇ ಬಂದ. ಯಾವ ರೀತಿ? ಅಮ್ಮ ನೋಡ್ಬೇಕಿತ್ತಮ್ಮ. ಹೇಗೆ? ಪೂಜ್ಯರಾಜವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಕೊಂಡು ಬಂದಮ್ಮ. ನೀನು ಸರಿಯಾಗಿ ನೋಡಿದ್ದೀಯ. ಎದುರು ಕೂತಿದ್ದೆಮ್ಮ. ಎದುರು ಕೂತ್ರೆ ಸಾಲದ್ದು, ವಾ. ಎದುರು ಕುಳಿತುಕೊಂಡ ಮೇಲೆ ಸರಿಯಾಗಿ ಗಮನಿಸಬೇಕು. ಅದೇ ನೋಡ್ತಾ ಕೂತಿದ್ದೆ. ಹೇಗೆ? ಆ, ಆಗ ಬಂದದ್ದು? ವಾ. ಹಾಗಲ್ಲ, ವಾ. ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬರುವುದು. ಎಂತದ ಎರಡು ಕೂಡ ಅವನಲ್ಲೇ ಇತ್ತು. ಹಾ. ಅಮ್ಮ ಹೋದಲ್ಲೆಲ್ಲ ವಾ. ನೀನು ನೋಡುವಂತ ಹೊತ್ತಿಗೆ ನಿನ್ನಷ್ಟಕ್ಕೆ ಮಾತನಾಡಿಕೊಂಡು ಕುಳಿತರೆ ವಾ. ಅಲ್ಲಿ ಏನು ನಡೆಯುತ್ತದೆ ಎನ್ನುವ ಹಾಗೆ ನಿನಗೆ ಗೊತ್ತಾಗಲಿಕ್ಕಿಲ್ಲ. ಮಾತಾಡಬಾರ್ದು ಹಾ. ನೋಡುವಾಗ. ಸರಿಯಾಗಿ ಗಮನಿಸಬೇಕು ಅದಕ್ಕೆ. ಅಮ್ಮ ಆ. ನಾವು
ಗೊತ್ತು ಕಾಣೆ. ಹೌದಪ್ಪ. ಅವ ರಾಯರು ಕೊಟ್ಟ ಬೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಮ್ಮ, ಓಡಿ ಹೋದ. ಹೌದೇನು? ಸಂತೋಷವಾಯ್ತು. ಮತ್ತೇನಾಯ್ತು? ರಾಯರು ಗಡ ಮಾಡಲಿಲ್ಲ. ಏನು ಮಾಡಿದರು? ಶ್ಮಶಾನಕ್ಕೆ ಹೋದ್ರು. ಬಾಯಿಗೆ ಹುಳ ಬೀಳಲಿಕ್ಕೆ ಪಾಪಿ ಕೆಟ್ಟವನೇ. ಹೌದು. ಅಂತಹ ಮಾತನಾಡುವುದೇನು? ಹೌದಮ್ಮ. ಅದು ಹಾಗ. ದೇವೇಂದ್ರ ಕುತ್ಕೊಳ್ಳುವ ಜಾಗ ಸಿಂಹಾಸನ. ಶ್ಯಾಮನ ವಿಷಯಕ್ಕೆ ಆರಂಭಿಸಿದ್ರು. ಸೇವೆಗಳು ನಾಷ್ಟ ಆರಂಭ ಆಯ್ತು. ಯಾವುದದು? ನಾಷ್ಟ ಯಾವುದು? ತಳ್ಳಿದು ಕುಣಿಯುದು ನಾಟ್ಯ. ಅದೇ ಯಾರದ್ದು? ದಂಬೆ, ರಂಬೆ, ಊರ್ವಶಿ, ಮೇಣದವತಿ, ಮೇನಕೆ, ಹೋಮ, ತಿಲೋತ್ತಮೆ. ಮಂಜಲ್ ದೋಸೆ ಭಾರಿ ಒಳ್ಳೆದಿತ್ತಮ್ಮ. ಇಂದ್ಯ ತಿನ್ನುವುದಲ್ಲಮ್ಮ, ಕುಣಿಯೋಳು. ಮಂಜು ಘೋಷಿ, ಸಾಲೆ, ಮತ್ತೊಬ್ಬಳು ಪುಂಜಕಸ್ತಲೆ. ಅವ ನಾಷ್ಟ ನೋಡ್ಬೇಕಿತ್ತಮ್ಮ. ಅವರ ಜೊತೆ ನಾನು ಕೂಡ ಕುಣಿದಿದ್ದೆ. ನೀನ? ಹೌದು. ಒಳ್ಳೆಯದಾಯ್ತು. ಎಲ್ಲರೂ ಸಂತೋಷ ಸಾಗರದಲ್ಲೇ ಇದ್ದೆವು. ಇರುವಾಗ ಒಂದಾನೊಂದಿನ ಹಾರಾಡಿಕೊಂಡು ಬಂದಮ್ಮ. ಮಾರಿಕೊಂಡೆ? ಯಾರು? ಯಕ್ಷರಾಜ ಪಿಂಗಲ. ಯಕ್ಷರಾಜ ಪಿಂಗಳಾಕ್ಷ. ಹೌದಮ್ಮ. ಬಂದವ ಎದುರಿನಿಂದ ನಿಂತು ಆಫಿ ಮಗನೇ ಎಲ್ತ ಬಯಸಿದ್ದೀನಿ. ನೀನು ಕೂತ್ಕೊಳ್ಳೋ ಜಾಗ ಇದ? ಇದೇ ಜಾಗ. ಕೆಳಗಡೆ ಇಳಿ, ಕೆಳಗೆ ನಿನ್ನದೇ ಕೆಳಗಡೆ ಕಪಾಲಕ್ಕೆ ಬಾರಿಸ್ತೇನೆ ಪಾಪಿ. ಯಾರಲ್ಲೇ ಮಾತನಾಡುವುದು ನೀನು? ಮತ್ತೆ ಅಲ್ಲಿ ಬಂದವ ಯಕ್ಷ ನಮ್ಮ ರಾಯರನ್ನು ಜೋರು ಮಾಡಿದ್ದಮ್ಮ. ನಮ್ಮವರದಕ್ಕೆ ಸುಡಿಗೆ ಬಾರಿಸಿದ್ರೆ ಯುದ್ಧ ಹಾಲು ಇರಬೇಕು ಪಾಪಿ ಮಗನೇ. ಯಾರು ಕೇಳೋದಿಲ್ಲ? ಇದು ಎಲ್ಲಿ? ಇಲ್ಲಿದ್ದ? ಅಲ್ಲಿದ್ದೆ. ಯಾರು? ನಮ್ಮ ರಾಯರು ಅವನನ್ನು ಜೋರು ಮಾಡಿದ್ರು. ಅವನನ್ನು ಮಾತುಗಳೇ ಆಯ್ತು. ಬೆಳೆದು ಯುದ್ಧವೇ ಆರಂಭ ಆಯ್ತು. ಆರಂಭವಾಗಿ ಆ ಯಕ್ಷ ಕೊಟ್ಟ ಬೆಟ್ಟಲ್ಲಿ ನಮ್ಮ ರಾಯರು ಸತ್ತು ಹೋದ್ರು. ಅಯ್ಯೋ ಶಿವನೇ! ಪತಿಗೆ ನೀ ಮಾಡಿದೆಯಲ್ಲ ಎನಗಿನ್ನಾರು ಗತಿಯೇನಲ್ಲ. ಕ್ಷಿತಿಯೊಳು ನಿನ್ನ ಬಿಟ್ಟಗಲಿ ಬದುಕಿರ ವ್ಯತೆಯನಾರುಳರಿ ಉಸುರಲಿನ ಪತಿಯರಿ ಮಾಡಿದ ಎಲ್ಲ ಎಂತ ಕರ್ಣಕ್ಕೆ ದೂರವಾದ ಮಾತನ್ನು ನಾನು ಕೇಳುತ್ತಾ ಇದ್ದೇನೆ. ಆ ಮಾತನ್ನು ಕೇಳುತ್ತಾ ಇದ್ದೇನೆ. ಮಾಲಿನಿ, ಮಾಲಿನಿ, ಸ್ವರ್ಗವನ್ನು ಗೆದ್ದು ಬರುತ್ತೇನೆ ಮಾಲಿನಿ. ಬರುವಂತ ಹೊತ್ತಿಗೆ ಮಂಗಳಾರತಿಯನ್ನು ಎತ್ತಿ ನನ್ನನ್ನು ಸ್ವಾಗತಿಸಿ ಎನ್ನುವಾಗಿ ತಿಳಿಸಿ ಹೋದವರು. ಆದರೆ ವೈಭವದಲ್ಲಿ ಬರಬೇಕಾದ ನನ್ನವರು ಈ ಹೊತ್ತಿಗೆ ಅಳಿದು ಹೋದರೆ ಯಾರೊಡನೆ ಉಸಿರಲಿ ನನ್ನ ಈ ಗತಿಯನ್ನು ಯಾರಲ್ಲಿ ಹೇಳಲಿ? ಪತಿ ಶೂನ್ಯನಾಗಿ ಈ ಜಗತ್ತಿನಲ್ಲಿ ನಾನು ಹೇಗೆ ಬಾಳಬೇಕು? ನನ್ನವರೇ ಇಲ್ಲದ ಮೇಲೆ ಈ ಪ್ರಪಂಚದಲ್ಲಿ ನಾನೊಬ್ಬಳೆ ಬದುಕಿದ್ದು ಏನು ಸಾಧಿಸಲಿ? ಇಲ್ಲ. ನನ್ನವರು ಬಿಟ್ಟು ಹೋದ ಮೇಲೆ ಈ ಪ್ರಪಂಚದಲ್ಲಿ ಬದುಕುವ ಆಸೆ ನನಗೂ ಇಲ್ಲ. ಈ ಜೀವವು ಬೇಡ, ಈ ಜೀವನವು ಬೇಡ. ನಾನು ಸಾಯುತ್ತೇನೆ. ಹತ್ತು ಬಲವೇ ಇನ್ನು ಸುಮ್ಮನೆ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗೀಗ ತರಳ ಮಗಿಷಾಸುರಗೆ ಹದನಗಳ ನಾಗವ ಆಪ್ತಿಯೊಳುವ ಜಗೈವ ಏನು ಕಲಿ ಕರೆದಳ ಮಗನ ಸತ್ತವರಿಗಾಗಿ ಹತ್ತನೆಯಿಂದಾದರೆ ಅತ್ತ ನಾನು ಒಂದು ದಿನ ಸಾಯಲೇಬೇಕು ತಾನೆ. ಇಂದು ನಾನು ಸತ್ತು ಹೋದರೆ
ನಾಳೆ ಇನ್ನೊಬ್ಬರು, ನಾಳಿದ್ದು ಮತ್ತೊಬ್ಬರು, ಇದೇ ರೀತಿಯಲ್ಲಿ ಎಲ್ಲರೂ ಸತ್ತುಕೊಂಡು ಹೋದರೆ ಎಂದಾದರೆ ಹಸಿರು ಕುಲದಲ್ಲಿ ಉಳಿಯುವುದಕ್ಕೆ ಯಾರಿದ್ದಾರೆ? ಹಾಗಾದರೆ ಈ ಶಿಕ್ಷೆಗೆ ನಾನು ಬದುಕಿದ್ದು ಸಾಧಿಸಬೇಕು, ನಾನು ಬದುಕಿ ಸಾಧಿಸಬೇಕು. ಇಷ್ಟರವರೆಗೆ ಶೋಣಿತಾಪುರದ ಮಹಾರಾಣಿಯಾಗಿ ಮೆರೆದ ಈ ಮಾಲಿನಿಗೆ ಹಿಂದಿನ ದಿನ ಈ ದುರವಸ್ಥೆಯನ್ನು ತಂದವರು ಯಾರು? ಈ ದುರವಸ್ಥೆಗೆ ಕಾರಣ ಯಾರು? ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ, ಕರಳ ಮಾಂಗಲ್ಯವನ್ನೇ, ಕೈಯ ಕಂಕಣವನ್ನೇ, ನನ್ನ ಹಣೆಯ ಕುಂಕುಮವನ್ನೇ ಒರೆಸಿ ನನ್ನ ಈ ಸ್ಥಿತಿಯನ್ನು ಕಂಡು ನಗುತ್ತಿರುವಿರಾ? ನಗುತ್ತಿರುವಿರಾ? ಇಲ್ಲ, ಅಷ್ಟಕ್ಕೂ ನಾನು ಸಾಮಾನ್ಯದವಳೆ. ನಾನೇನು ಸಾಮಾನ್ಯದವಳೆ? ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತ ಕಶ್ಯಪ ಬ್ರಹ್ಮರ ರಕ್ತ, ಹಸುರ ಕುಲದ ಸಾಮ್ರಾಜ್ಯ ದೇವಿಯ ರಕ್ತ. ತಪಸ್ಸಿನ ಬರಬಲ ನನ್ನಲ್ಲಿದೆ. ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವ ನನ್ನ ಮಗ ಮನುಷ್ಯನಿದ್ದಾನೆ. ಆಟದ ಮೇಲೆಗೆ ಆಟವಾಡಲು ತೆರಳಿರುವ ಮಗನನ್ನೇ ದೀರ್ಘ ಧ್ವನಿಯಿಂದ ಕರೆದು ಸಮಸ್ತ ವಿಚಾರವನ್ನು ಉತ್ತರಿಸುತ್ತೇನೆ. ನನ್ನ ಕರುಣ ಬೆಳ್ಳಿಯನ್ನೇ ಕರೆಯುತ್ತೇನೆ. ಮಗನೇ, ಮಗನೇ, ಮಗನೇ ಮಹಿಷ,
ಕಣ್ಣೀರನ್ನು ಸುರಿಸ್ತಾ ಇದ್ದಿ. ನಿಜ ಮಗನೇ, ಹಣೆಯಲ್ಲಿ ಕಾಣಬೇಕಾದ ಕುಂಕುಮದ ಒಟ್ಟು ಮಾಸಿ ಹೋಗಿದೆ. ನಿಜ. ಕಾಣಲಿದ್ದಂತ ಕರಿಮಣಿ ಕಾಣಿಸುವುದಿಲ್ಲ. ಇಲ್ಲ ಕನ್ನ. ಏನು ತಾಯಿ, ಏನಾಯ್ತು? ನನ್ನಲ್ಲಿ ಅಷ್ಟು ಗೊತ್ತು ಮಗನೇ. ಯಾರು ಆಗಿರಲಿ, ದುರಧೀರನಾದಂತ ನಿನ್ನ ಮಗ ಮಹೇಶನಿದ್ದಾನೆ. ಏನೆಂದು ಹೇಳಲಿ ಮಗನೇ? ಮುದ್ದು ಕನ್ನ. ಕಂದ ಕಂದ ನಮ್ಮ ಬಾಳುವೆ ತೀರಿದು ಮಗನೇ ಕಂದ ಕಂದ ನಿನ್ನಯ ಪಿತ ಕಾಳಗಕ್ಕಿಟ್ಟುವುದರಂತೆ ನಿನ್ನಯ ಪಿತ ಕಾಳಗಕ್ಕಿಟ್ಟುವುದರಂತೆ ಕಂದ ಕಂದ ಬೇಡಲೇನು ಅಯ್ಯಯ್ಯೋ ಕಂದ ತಾಯಿಯ ಕಡೆಗೆ ಹೋಗೊಟ್ಟು ಓಡೋಡಿ ಬಂದೆಯ. ಮಗನೇ, ಈ ನಿನ್ನ ತಾಯಿ ದುರವಸ್ಥೆಯನ್ನು ಏನೆಂದು ಹೇಳಲಿ ಮಗನೇ? ಏನು ಕಷ್ಟ ಬಂತು ತಾಯಿ? ನಮ್ಮ ಬಾಳೆ ತೀರಿ ಹೋಯ್ತು ಮಗನೇ. ಏನಮ್ಮ ಇದು? ಮಗನೇ, ಏನು? ಮೊನ್ನೆ ದಿನ ನಿನ್ನ ತಂದೆಯವರು ನಿನ್ನ ಅಜ್ಜಿಯಿಂದ ಆಣತಿಯನ್ನು ಪಡೆದು ಸಕಲ ಸೇನೆಯನ್ನು ಜೊತೆಗೂಡಿಸಿ ಸ್ವರ್ಗಕ್ಕೆ ಯುದ್ಧಕ್ಕೆ ತೆರಳಿದ ವಿಚಾರ ನಿನಗೂ ತಿಳಿದಿರುತ್ತಾನೆ. ನಾನು ತಿಳಿದಂತ ವಿಚಾರವೇ ತಾಯಿ. ಮಗನೇ, ಕಾಕವನ್ನೇರಿದ ನಿನ್ನ ತಂದೆಯವರು ದೇವಾನು ದೇವತೆಗಳನ್ನು ಸಮರದಲ್ಲಿ ಸೋಲಿಸಿ ಕಾಕದ ಪೀಠವನ್ನು ಏರಿದರಂತೆ ಮಗನೇ. ಮಗನೇ, ಸಂತೋಷದಲ್ಲಿರಬೇಕಾದಂತ ಸಂದರ್ಭ ಈ ರೀತಿಯಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಲ್ಲ ತಾಯಿ. ಇಲ್ಲ ಮಗನೇ, ಏನಮ್ಮ? ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಮಗನೇ. ಅದು ಸಂತೋಷ ಅಲ್ವಾ? ಅದು ಸಂತೋಷವೇ. ಆದರೆ ಕಪಟಿಗಳಾದ ಆ ದೇವತೆಗಳು ನಿನ್ನ ತಂದೆಯವರು ಸಿಂಹಾಸನವನ್ನು ಏರಿದಂತ ಹೊತ್ತಿಗೆ ಆ ದೇವತೆಗಳು ಏನು ಮಾಡಿದ್ರಮ್ಮ? ಆ ದೇವತೆಗಳು ಮೋಸದಿಂದ ತಂದೆಯನ್ನು ಕೊಂದರು.
ಬೇಕಾದಂತ ಶಿಕ್ಷೆಯನ್ನು ಕೊಟ್ಟು ಬರ್ತೇನೆ. ಆಶೀರ್ವಾದ ಮಾಡ್ತಾರೆ. ಕಂದ ಹೀಗೆ ಬರ, ಹೀಗೆ ಬರ. ನುಡಿಗೆ ಮಾಲಿನಿ ಮನವಿ ಹರುಷವನಂತ ನುಡಿದಳು. ಅನಿಮಿಷದ ಗೆಲ್ಲಬಹುದು ಸಮರದಿ. ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಜ್ಞತಿ. ಯಾರು ವನಜನಾಭನು ಬರುವ ಕೃತಜ್ಞತಿ. ಅನವರತವು ಸುಮನದರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ವರಗಳನ್ನು ಪಡೆದು ತನಯನಾಡಿದ ನುಡಿಗೆ ಮಾಲಿನಿ ಕಂದ. ನೀನಾಡಿದಂತಹ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಮಗನೇ. ಯಾಕೆ ತಾಯಿ? ಕಂದ, ನಮಗಾದಂತಹ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕಾಗಿ ಈ ಕ್ಷಣದಲ್ಲೇ ಹೊರಟು ನಿಂತೆಯ. ನಾನಿದ್ದೇನೆ ಮಗನೇ. ಆ ದೇವಾನು ದೇವತೆಗಳು ಸಮರದಲ್ಲಿ ನಿನಗೆ ಎದುರಾದರು ಎಂದಾದರೆ ಅವರಾರು ನಿನಗೆ ಘನವಲ್ಲ ಮಗನೇ. ಮತ್ತೆ ಆದರೆ ಕೃತಕದಿ ಒಬ್ಬ ಬರುತ್ತಾನೆ ಅನವರತವು ಸುಮನಸರನ್ನು ಪೊರೆಯುವುದಕ್ಕಾಗಿ. ಕೃತಕದಲ್ಲಿ? ಹೌದು ಮಗನೇ. ಯಾರಮ್ಮವ? ಆ ಹರಿನಾರಾಯಣ, ಆ ಕಪಟಿ ಮಗನೇ. ಅವನನ್ನು ನೀನು ಎದುರಿಸಬೇಕಾದರೆ ನಿನ್ನಲ್ಲಿ ದೇಹ ಬಲ ಹೊಂದಿದ್ದರೆ ಸಾಲದು ಮಗನೇ. ದೇಹ ಬಲ ಸಾಲದಮ್ಮ, ನಿನಗೆ ದೈವ ಬಲ ಬೇಕು. ಈಗ ದೈವ ಬಲದ ಕೊರತೆ ನನಗೆ. ಹೌದಪ್ಪ. ಆದ್ದರಿಂದಲೇ ನಿನಗೊಂದು ಹಾದಿಯ ಪೇಳುವೆನು. ಏನಮ್ಮ? ಈ ಕೂಡಲೇ ಘೋರವಾದ ಕಾನನವನ್ನು ನೀನು ಸೇರಬೇಕು. ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಸಾವು ಬಾರದಂತಹ ವರವನ್ನು ನೀನು ಪಡೆದು ಬರಬೇಕು ಮಗನೇ. ಅಮ್ಮ ಮಗನೇ, ನಿನ್ನ ಆಜ್ಞೆಯಂತೆ ಕಾಡನ್ನು ಸೇರ್ತೇನೆ. ಸರಿ. ಅಜನ ಕುರಿತಾಗಿ ತಪಸ್ಸನ್ನು ಮಾಡುತ್ತೇನೆ. ವರವನ್ನು ಪಡೆದು ಬರ್ತೇನೆ. ಒಳ್ಳೆಯ ವಿಚಾರ. ಆಶೀರ್ವಾದ ಮಾಡುತ್ತಾಯಿ ಮಗನೇ. ಏನಮ್ಮ? ನನ್ನ ಆಶೀರ್ವಾದದ ಜೊತೆಗೆ ಇದು ಹರಿತವಾದ ಈ ಖಡ್ಗವನ್ನು ನಿನಗೆ ನೀಡುತ್ತಿದ್ದೇನೆ. ಭಕ್ತದ ಗತಿ. ಹೌದಪ್ಪ, ನಿನ್ನ ರಕ್ಷಣೆಗೆ. ಹೋಗಿ ಬಾ, ಶುಭವಾಗಲಿ. ವಿಧಾತನ ತಪಗೈವೆಯೇನು ಕ್ಷೇತ್ರ
ಆತನ ಕಣ್ಮರೆಸಿ ಇದೇ ಕಾರಣದಲ್ಲಿ ಅಡಗಿ ಕುಳಿತವರು ನಾವು. ಆದರೆ ಈ ಕಾಲಕ್ಕೆ ಹಸಿವೆಯನ್ನು ತಾಳಲಾರದೆ ಮೇಲೆದ್ದು ಬಂದಿದ್ದೇವೆ. ಬಂದಂತ ಕಾಲಕ್ಕೊಂದು ಶುಭವಾರ್ತೆ ಕೇಳಿತ್ತಲ್ಲ. ಏನಂತೆ? ಶೋಣಿತಾಪುರದಲ್ಲಿ ಮೂಲಿಗೆ ಮಗನಾಗಿ ವೈಶಾಖ್ಯ ಹುಟ್ಟಿದನಂತೆ. ಹಣ ಮಾಡಿದರೆ ಆಗ್ಲಿಕ್ಕಿಲ್ಲ. ನಮ್ಮ ನಾಟೆ ವೈಶ್ಯನಾಡೆ. ಯಾರೋ ಬಂದಿದ್ದಾರಂತಲ್ಲ, ಯಾರದು? ನಡೆದಂತ ದೈತ್ಯರ ಗಡಣವರಿಗಿದೆ ಕಡುಗರು ಶತಲಿ ಮಹಿಷನ ಅಡರದಿ ಪೀಠವ ಬಿಡದು ಬದರಿಸುವ ನುಡಿಸಿದ ನೀವ್ಯಾವೆಂಬುದನ್ನು ನಡೆದಂತ ದೈತ್ಯರ ನಾವು ಬಂದ ಸ್ಥಳ ತಪ್ಪಿತಾ? ಬಂದ ಸ್ಥಳ ಅಲ್ವೋ? ಮತ್ತೆ ಹಿಂದೆ ನೋಡ, ಹಿಂದೆ ಪುಣ್ಯಾತ್ಮ. ಎಂತದು ಅದು? ಅಲ್ಲಿ ಯಾರಿದ್ದಾರೆ? ನಾವು ಬಂದ ಸ್ಥಳ ತಪ್ಪಿದ ಅಂತ. ಇಲ್ಲಿ ಬನ್ನಿ. ಹತ್ತಿರ ಬನ್ನಿ. ಕೆಳಗೆ ಒಂದು ಯಾರು ಹೆದರಬೇಡಿ. ಅಯ್ಯೋ, ಬದಲಾಗಿ ಬಂದು ನಿಂತುಕೊಳ್ತಾರೆ. ಯಾರು ಹೆದರಬೇಡಿ. ನಿಮ್ಮನ್ನು ನೋಡುವಾಗ ನನ್ನ ಜಾತಿ ಮಕ್ಕಳಾಗಿ ಕಾಣ್ತಾ ಅದು ಇದ್ದಾರೆ. ಸತ್ಯ. ಹೌದಲ್ಲ? ಇದು ಶೋಣಿತಾಪುರಕ್ಕೆ ಬಂದವರು. ಪ್ರಾಯದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಕುಡಿಯುವುದಕ್ಕೆ, ತಿನ್ನುವುದಕ್ಕೆ, ಕುಳಿತುಕೊಳ್ಳುವುದಕ್ಕೆ ಆಸನ ವ್ಯವಸ್ಥೆ ಇದೆ. ಎಲ್ಲರೂ ಆಸೀನರಾಗಿ. ಅಷ್ಟು ತೃಪ್ತಿ. ನೀವ್ಯಾರು? ಇಲ್ಲಿಗೆ ಯಾಕೆ ಬಂದದ್ದು? ಎಲ್ಲವನ್ನು ತತ್ತರಿಸದೆ ವಿತ್ತರಿಸಿದ್ರೆ ಉತ್ತರಿಸ್ತೇನೆ. ಮಾಲಿನಿ ಸುಕುಮಾರ ಶೋಣಿತಪುರವನ್ನು ಆಳುತ್ತಿದ್ದವರು ನಾವು. ಈ ಶೋಣಿತಾಪುರವನ್ನು ಈ ಹಿಂದೆ ನಿಮ್ಮ ಕೈಯಲ್ಲಿತ್ತು. ನಮ್ಮ ಕೈಯಲ್ಲಿ. ಇಲ್ಲಿಂದ ಬಿಟ್ಟದ್ದು ಯಾಕೆ? ನಮ್ಮ ಹೆಸರನ್ನು ಕೇಳುವುದಿಲ್ಲ. ಹೇಗೆ? ಅವ ಶಂಕಾಸುರ, ಶಂಕಾಸುರ, ನಾನು ವಿಡಲಾಸುರ, ದುರ್ಗಾಸುರ, ಚಾಮರ, ವಿಠಲಾಸುರ, ಚಿಕ್ಕುರಾಸುರ ಎಲ್ಲ ಇದ್ದಾರೆ. ಹೀಗೆ ಮುಂತಾದವರೆಲ್ಲ ನಮ್ಮವರೇ. ಆದರೆ ಈ ಹಿಂದೆ ಮನದಲ್ಲೊಂದು ಆಶೆ ಹೂಡಿತು. ಏನು? ಸ್ವರ್ಗವನ್ನೇರಬೇಕು. ಸ್ವರ್ಗದ ಸುರಗದ್ದುಗೆಯನ್ನು ನಮ್ಮ ಪಾಲಿಗೆ ಏರಿಸಬೇಕೆಂಬ ಆಶೆ ಮಾಡಿತು. ಅದು ನಮ್ಮ ಪರಂಪರೆ. ಸ್ವರ್ಗ ಸ್ವಾಧೀನ. ಹೌದು. ಹೋದೆವು ಸ್ವರ್ಗಕ್ಕೆ. ಸುರಪಾದಿ ಮುಖರನ್ನೆಲ್ಲ ಓಡಿಸಿದೆ. ಮತ್ತೇನಾಯ್ತು? ಸಂತೋಷದ ಸುದ್ದಿ ಅಲ್ವೇ?
ಈ ಸಂತೋಷದ ಸಮಯದಂದು ನಾವೆಲ್ಲ ಬಾಯಿಗೆ ಹಾಕಿದೆವು ಸಿಹಿಯನ್ನು. ಆದರೆ ನಮ್ಮ ಪಾಲಿಗೆ ಸಿಹಿ ಅಧಿಕೃತವಾಗಿ ಇರಲಿಲ್ಲ. ಮತ್ತೆ ಕೈಯಾಗಿ ಬದಲಾಯಿತು. ಸ್ವಾತಂತ್ರ್ಯ ಸುಲಭ ಸುಮ್ಮನೆ ಇರಲಿಲ್ಲ. ಹೋದದ್ದು ಹರಿನಾರಾಯಣನ ಬಳಿಗೆ, ಹರಿಯಲ್ಲಿಗೆ. ಹೌದು, ಹರಿಬರ್ತಾನೆ ಅಂತ ಕಾದೇ ಕುಳಿತ. ಬರ್ಲಿಲ್ವಾ? ಹರಿ ಬರ್ಲಿಲ್ಲ. ಬಳಿಕವಾಗಿ ಚಕ್ರವನ್ನೇ ಕಳುಹಿಸಿದ. ಹರಿಯ ಚಕ್ರ ಗರ ಗರನೆ ತಿರುಗುತ್ತಾ ಬಂತು ಚಕ್ರ. ಬಂದು ಇದು ಇರಿಸುವುದಕ್ಕೆ ಮುಂದಾದೆವು. ನಮ್ಮ ಅಂಗಾಂಗಗಳನ್ನೇ ಕಳೆದುಕೊಂಡಿದ್ದೇವಯ್ಯ. ಓಹೋ, ನಮ್ಮನ್ನು ಸರಿಯಾಗಿ ಕಾಣು. ನೋಡಿದೆ. ಒಬ್ಬನಿಗೆ ಕೈ ಇಲ್ಲ, ಒಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ಮೂಗು ಇಲ್ಲ. ಇವನಿಗೆ ಈಗ ಸ್ವಲ್ಪ ತಲೆಯೇ ಸರಿ ಇಲ್ಲ. ಹೌದಾ? ಹಾಗೆ ಆಗುವುದು. ಚಕ್ರದ ಗಾತ್ರದಿಂದಾಗಿ ಆಮೇಲೆ ಅಂಗಾಂಗಗಳನ್ನು ಕಳೆದು ನಾವು ಬದುಕಬೇಕೆಂಬ ಆಸೆಯಿಂದ ಗಿರಿ ಗುಹೆಗಳಲ್ಲಿ ಜೀವನವನ್ನು ನಡೆಸ್ತಾ ಇದ್ದವರು. ಆ ಸಂದರ್ಭ ಕೇಳಿ ಗೊತ್ತಲ್ಲ ಶುಭವಾರ್ತೆ. ಶುಭವಾರ್ತೆ ಏನು? ಮಾಲಿನಿಗೆ ಮಗನಾಗಿ ಮಹಿಷಾಜ್ಯ ಹುಟ್ಟಿದಾಳಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದರನ್ನು ಭಜನೆಯ ಮೂಲಕ ಮೆಚ್ಚಿ ಬೇಕಾದಂತ ಬಲವನ್ನು ಪಡೆದು ಸಮಗ್ರ ನಾಯಕ ಎಂಬ ಪ್ರಚಾರದಲ್ಲಿದ್ದೀಯ. ಎಲ್ಲಿ ನೋಡಿದ್ರು ಮಹಿಷ ಮತ್ತೆ ಅಷ್ಟು ಪ್ರಚಾರ, ಇನ್ನದೇ ಪ್ರಚಾರ. ಇಲ್ಲಿಗೆ ಸುಮ್ಮನೆ ಬಂದದೆಂದು ಭಾವಿಸಿದ್ಯೋ? ನಮಗೆ ಮಾತ್ರ ಮೋಸವಾದದ್ದು. ನಮಗೂ ಮೋಸ ಆಗಿದೆ. ನಿನ್ನ ತಂದೆಯನ್ನು ಕೊಂದದ್ದು ಯಾರೆಂದು ಭಾವಿಸಿದ್ದೀಯ?
ಮಾಡಿದ್ದಾರೆ. ಜೊತೆಗೆ ಅಪ್ಪನನ್ನು ಕೊಂದಂತ ಸೇಡು ಸ್ವರ್ಗ ಸ್ವಾಧೀನ ಬಿಟ್ಟುಕೊಡು. ಎಲ್ಲವೂ ತಿಳಿದುಕೊಳ್ಳಬೇಕು. ಸಾಮಾನ್ಯವಾಗಿ ಈ ಪೀಠವನ್ನು ಪಡೆದದ್ದಲ್ಲ, ವೇಗವಂತ ಪರ್ವತವನ್ನು ಏರಿ ತ್ರಿಮೂರ್ತಿಗಳಿಂದ ಮೆಚ್ಚಿಸಿ ಪುಣ್ಯಲೋಕವು ಗಣ್ಯಲೋಕವು ಎಂದು ಎನಿಸಿಕೊಂಡಂತಹ ಈ ನಾಲ್ಕಧಿಕಾರವನ್ನು ಪಡೆದುಕೊಂಡವರಿದ್ದೇನೆ. ಇದನ್ನು ಶಕ್ತಿಯಿಂದ ಪಡಿತಾರಂತ ಬಂದ್ರ ನಿನ್ನ ತಲೆ ಹುಡಿ ಮಾಡಿ ಏನು ನಾನು ಪಡೆದಿದ್ದೇನೆ, ಸ್ವಲ್ಪ ಪಡೆಯುವುದು ನೋಡ್ತೀಯ ಹೇಳುವ. ಮಂಡಲಾಧಿಪರ ಮಂಡೆಯನ್ನು ಮೆಟ್ಟಿ ನಿಂತವನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಜೈ ಜೈ ಸಂತೋಷವಾಯಿತು. ಇಂದ್ರಾದ ದೇವತೆಗಳು ಮಾಡಿ ಹೋಗಿದ್ದಾರೆ. ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಅರ್ಪಣ ತರ್ಪಣ ಎಲ್ಲವೂ ಮಹಿಷಾರ್ಪಣ. ಅಷ್ಟು ಮಾತ್ರವಲ್ಲ, ಸೂರ್ಯ ಚಂದ್ರರು ನಾನು ಹೇಳಿದಾಗೆ ಮುಂದೆ ನಡೆಯಬೇಕು. ಸ್ವರ್ಗ ಸ್ವಾಧೀನ ಆಯ್ತಲ್ಲ, ಆಯ್ತು. ನಾವಿಲ್ಲಿರುವುದಲ್ಲ, ನಾವಿರುವುದು ಶೋಣಿತದಲ್ಲಿ. ಅಲ್ಲಿ ಹೋಗ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ, ಇಂದಿನ ನಮ್ಮ ಪ್ರದರ್ಶನಕ್ಕೆ ಉತ್ತಮ ರೀತಿಯ ಪ್ರೋತ್ಸಾಹ ನೀಡಿದ್ದೀರಿ. ತಮಗೆಲ್ಲವರಿಗೂ ನಮ್ಮ ಮಂಡಳಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಶ್ರೀದೇವಿಯ ಸೇವಾದಾರಿಗೆ ಮತ್ತು ಪ್ರದರ್ಶನಕ್ಕೆ ಉತ್ತಮ ರೀತಿಯ ಪ್ರೋತ್ಸಾಹ ನೀಡುತ್ತಿರುವ ತಮಗೆಲ್ಲವರಿಗೂ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾತೆ ಹಾಗೂ ಶ್ರೀಮಂತೂರು ಆದಿಜನಾರ್ದನ ಸ್ವಾಮಿ
ಆಯುಷ್ಯ ಆರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವ ರಾತ್ರಿ ನಾವು ಶ್ರೀ ಕ್ಷೇತ್ರ ಕಟೀಲಲ್ಲಿ ತುಳಸಿ ಜಲಂಧರ ಎಂಬ ಪೌರಾಣಿಕ ಕಥಾನಕವನ್ನು ಆರಂಭಿಸಲಿದ್ದೇವೆ. ಅಲ್ಲದೆ ಈ ವರ್ಷದ ಮೇಳಗಳ ತಿರುಗಾಟದ ಕೊನೆಯ ದೇವರ ಸೇವೆಯ ಆಟವಾಗಿ ಇದೇ ಬರುವ ಮಂಗಳವಾರ ದಿವಸ 26ನೇ ತಾರೀಕಿನಂದು ಶ್ರೀ ಕ್ಷೇತ್ರ ಕಟೀಲಲ್ಲಿ ಸಪ್ತ ಕಲ್ಯಾಣ ಎಂಬ ಕಥಾನಕವನ್ನು ಆಡಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಎಲ್ಲರೂ ಸಹಕಾರ ನೀಡಬೇಕು. ಅಲ್ಲದೆ ಯಕ್ಷಗಾನ ಪ್ರದರ್ಶನಗಳು ತಮ್ಮ ಊರಲ್ಲಿ ತಮ್ಮ ಅಕ್ಕಪಕ್ಕದ ಊರಲ್ಲಾದಾಗ ಉತ್ತಮ ರೀತಿಯ ಪ್ರೋತ್ಸಾಹ ಸಹಕಾರ ನೀಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಕಥೆಯನ್ನು ಮುಂದುವರಿಸೋಕ್ಕೆ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್. ಭವಸುರರನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿಕಾಣದಿರಲು ವೈಕುಂಠದಲ್ಲಿ ಶ್ರೀ ಹರಿಯು ಕಾಣ್ತಾ ಇಲ್ಲ. ಬಳಿಕ ಕೈಲಾಸ ಕೈತರಲಾಗ ಪುರಹರನು ನಿಲಯದೊಳಗಿಲ್ಲದಿರುತ್ತೀರೆ ಪುರಹರನು ನಿಲಯದೊಳಗಿಲ್ಲ ಕಳವಳಿಸೆ
ಬಳಿಕವರು ಕಳವಳಿಸಿ ಬಳಿಕವರು ಹರಿಗರ ಋತುಗಿರಾತ್ರಿಯೊಳಗೆ ಭಗದನವನು ಹರಿಹರರ ಪಾದಕ್ಕೆ ರಗಿ ಸಕಲರು
ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಕ್ಷಿಸಮ್ಮ. ಎಳಿರಿ ಗರಿ ಗರಾದ್ಯರು ತಾಳಿದಿರುವ ಮುಖ್ಯರು ಹೇಳಬಾರ ಪಾದಗಟ್ಟವ ಕೇಳಿಕೊಂಡೆ ನಾರಾಯಣ ಬ್ರಹ್ಮ ಜನನಿ ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರ ಹಿತಳು ಇಚ್ಛಾಶಕ್ತಿ ಸಂಯುಕ್ತಳುವಾದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಪವಣೆ, ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತೇಲಾಲಿಸೋ ಖಳಮಗಿಶನು ವಿಧಾತ ನಿತ್ಯಗೆ ವರಬಲರಿಗೆ ವಿಧಾತ ನಿತ್ಯಗ ವರಬಲರಿಗೆ ನಾರಾಯಣ ಮಾಲಿನಿಯ ಮಗನಾದಂತಹ ಮಹಿಷನೆಂಬವನು ಅಜನಿಂದ ವರವನ್ನು ಪಡೆದು ಮತ್ತದರಿಂದ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೂ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗೆಡಿಸಿದ. ಇವರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ಎಲ್ಲ ಭೀತರಿದ್ದೇವೆ. ಕೂಡಲಾದರೂ ನಿರ್ಭೀತನಿದ್ದಾನೆ. ಲೋಕ ಲೋಕಗಳು ಮಹಿಷನಟ್ಟುಳಿಯಿಂದ ತತ್ತರಿಸುತ್ತಿದೆಯಮ್ಮ. ಮಹಿಷನಟ್ಟುಳಿ ಸುರರನ್ನು ತೋಲಿಸಿ ಮೆರೆವಾಣಿ ಖಳನಾಗಲಿ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೆ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದನೆ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು
ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಆನಂದ ಭೈರವಿ ಜಯ 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 ಅಜಭವ ಸುರಪ ಮುಖ್ಯ ಮನರೇ ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದಾಗ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿಯಾಕಾರವನ್ನಂತೂ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದವು. ಸರಿ. ಅಭಯಪ್ರದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರೆಲ್ಲ ಒಂದಾಗಿ ಬಂದು ವಂದನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೋಳರಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾಗ ಅಮ್ಮ ಇದು ಚಕ್ರ ಪ್ರಣಯನಾಗ ತ್ರಿಶೂಲವನು ಸಗಗ ಮೂಳನ ಮನೆಗೆ ಶೂಲಧಾರಿ. ಕನಕ ಗರ್ಭನು ಬ್ರಹ್ಮದಂಡವ ಕಿತ್ತು ಪದ ಕೆರಗೆ ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಷರು ಶಬ್ದಾಯುಧಂಗಳ ಮಣಿದು ಮಾತೆಯ ಪದದೊಳಿರಿದುದ ನುತಿಸಿದರು ಭಯದೀಗೆ ಜಯ 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 ಇಂದ್ರಾದಿ ದೇವತೆಗಳೇ ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾಮಾತೆ. ಸರಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಿದ್ದಾನೆ ತಾತ. ಆ
ಬೀಸ್ತಾ ಇದೆ. ಕಾಗೆಗಳ ಹಾರಾಟ, ನರಿಗಳ ಕೂಗಾಟ, ಧೂಮಕೇತುಗಳ ಸಂಚಾರ, ನಮ್ಮವರಾದಂತ ಶಂಕದುರ್ಗದ ಹೆಣ್ಣೊಬ್ಬಳು ಕೊಂಡಿದ್ದಾಳಂತೆ. ವಿಚಾರಿಸಬೇಕಾದದ್ದು ಧರ್ಮ. ನಡೆಯುತ್ತಾಳೆ. ಕೈಯಲ್ಲಿ ವಿಧ ವಿಧವಾದಂತ ಆಯುಧವನ್ನು ಹಿಡಿದು ನಮ್ಮವರನ್ನೆಲ್ಲ ತಡೆಯುತ್ತಾ ಮುಂದೆ ಬಂದೆ. ನೀನು ಯಾರು? ಇಲ್ಲಿಗೆ ಯಾಕೆ ಬಂದೆ? ನನ್ನ ಮೇಲೆ ದೇಶ ಯಾರು ಎಲ್ಲ
ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೊಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಮಹಿಷ, 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದರೆ ಕೊಂದೇರು. ಕೈಯಲ್ಲಿದ್ದ ಆಯುಧವನ್ನು ಹಾಕು ಕೆಳಗಿರಿಸಿ ಸಿಂಹವನ್ನು ಬಿಡು ಕಾಡಿಗೆ ಬಿಟ್ಟು ನನ್ನ ವಾಮಜಗೆ Thank you.
ಸುರಪಾಲ ಸುರಪುರಗೆಲ್ಲವುದಕ್ಕೆ ಕರುಜದಲ್ಲಿ ನಾಗವನ್ನು ಪಾಲಿಸು ಮರಿಗದೆ ಒಳೆಯ ಚರಣವನ್ನು ನೀ ನಿರತ ಮನದಿ ದುರುಳರನ್ನು ದರಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ಏನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ತರಿದ ಬಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕ ಬಂದಾಳು. ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಅಧಿಕ ವಿಭಾವ
ಶುಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಕಶ್ಯಪರಿಗಾಗೂ ಧನುರ್ದೇವಿಯ ದಾಂಪತ್ಯದ ಫಲವಾಗಿ ಹುಟ್ಟಿಕೊಂಡವರು ನಾವೇ ಇರುವರು. ಶುಂಭರು ನಿಜ ಎಳೆಯ ಪ್ರಾಯದಲ್ಲಿ ಗುರುಗಳಾದಂತಹ ಶುಕ್ರಾಚಾರ್ಯರಲ್ಲಿ ಬೇಕಾದಂತಹ ವಿದ್ಯೆಯನ್ನು ಕಲಿತು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಣಿತಾಪುರದ ಪೀಠವನ್ನೇರಿ ಮೆರೆಯುತ್ತಿದ್ದೇವೆ. ನಾವು ಇಷ್ಟು ಎತ್ತರಕ್ಕೆ ಏರ್ಬೇಕಾದ್ರೆ ನಾವು ಮಾಡಿದ ಸಾಧನೆ ಏನು ಗೊತ್ತಿತ್ತಮ್ಮ? ಏನನ್ನು ಘೋರವಾದಂತಹ ಕಾನೂನವನ್ನು ಸೇರಿದೆವು. ವಿಧಾತರ ಕುರಿತು ತಪಸ್ಸನ್ನು ಆಚರಿಸಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ವಿಧಾತ ದರೆಯ ಯೋನಿಜರಿಂದ 3 ಮೂರ್ತಿಗಳಿಂದ ಮರಣವೇ ಬಾರದೆಂಬಂತಹ ವರವನ್ನು ಕೊಟ್ಟಿದ್ದಾನೆ. ವರ ಪ್ರಭಾವದಿಂದ ಭೂಲೋಕ ನಮ್ಮ ವಶ, ಪಾತಾಳ ಲೋಕ ನಮ್ಮ ವಶ, ಇನ್ನು ಉಳಿದಿದೆ ಆ ನಾಕಲೋಕ. ಅದನ್ನು ಪಡೆಯುವ ಬಗ್ಗೆ ಏನು ಅಭಿಪ್ರಾಯ? ಅಲ್ಲಿ ಅಧಿಕಾರ ಪೀಠವನ್ನು ನಿನ್ನ ಪಾಲಿಗೆ ತಂದೊಪ್ಪಿಸುತ್ತೇನೆ. ಸಕಲ ಸೇನೆಯನ್ನು ಸಿದ್ಧಪಡಿಸು.
ಉದ್ದೇಶ ಏನ? ಸ್ವರ್ಗದ ಅಧಿಕಾರವನ್ನು ಬಿಟ್ಟುಕೊಡು. ಬಿಟ್ಟು ಕೊಡದಿದ್ದರೆ ಬಾಡಿ ದುರುಳಿಸಿ ನಾನು ಪಡೆಯುತ್ತೇನೆ. ದೇವತೆಗಳೆಲ್ಲರೂ ಓಡಿ ಹೋಗಿದ್ದಾರೆ. ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ನಡೆಯುತ್ತ ಯಾಗ ಯಜ್ಞ ಅರ್ಪಣ ತರ್ಪಣ ಎಲ್ಲವೂ ಶುಂಭಾರ್ಪಣ. ಮೀರಿ ನಡೆದರೆ ಕಠಿಣ ಶಿಕ್ಷೆ. ತಮ್ಮ ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ವಿಶ್ರಾಂತಿ ಅಗತ್ಯ. ಹೀಗೆ ಬಾ, ಹೀಗೆ ಬಾ. ದುಷ್ಟನಾದಂತಹ ಶುಂಭಾಸುರನ ಅಟ್ಟಹಾಸ ಅಧಿಕವಾಗುತ್ತಾ ಉಂಟು. ಅವನಿಂದ ನಾವೆಲ್ಲರೂ ಕೈ ಸೋತಿದ್ದೇವೆ. ಇನ್ನು ಮುಂದೆ ಏನು ಮಾಡೋಣ ಎನ್ನುವ ಹಾಗೆ ತಿಳಿಯುತ್ತಾ ಇಲ್ಲ. ಶಕ್ತಿ ಭಕ್ತಿಯ ಪ್ರದರ್ಶನ ಆಗಲೇಬೇಕು. ಅದಕ್ಕಾಗಿಯೇ ಭಕ್ತಿಯನ್ನು ಪ್ರದರ್ಶಿಸಬೇಕಾಗಿದೆ. ಭಕ್ತಿಯನ್ನು ಆ ದೇವಿಯ ಮುಂಭಾಗದಲ್ಲಿಯೇ ಹೇಳಿಕೊಳ್ಳಬೇಕು. ಆದ್ದರಿಂದಲೇ ದೇವಿಯನ್ನು ಸಂಸ್ತುತಿಸುತ್ತೇನೆ. ಜಯ 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 ಜಯ. ಶಂಕರಿ ಪಾಲಿಪುತ ಭಯ ಭವಾನಿ ಅಂಬಿಕೆ ಸುರನುದಿ ಶಂಭು ಮಧುರ
ಸೊಸೆಯಮ್ಮ ಪಾಲಯಮ ಶರ್ವಾಣಿ ಅಮ್ಮ ನಿಮ್ಮ ಚರಣಗಳಿಗೆ ಉದ್ದೇಶಿಕೊಂಡವರಿದ್ದೇನೆ. ನಿನ್ನನ್ನು ನಂಬಿಯೇ ಇಲ್ಲಿವರೆಗೆ ನಾನು ಬಂದವನಿದ್ದೇನೆ. ಅಮ್ಮ, ನನ್ನ ವ್ಯಥೆಯ ಕಥೆಯನ್ನು ನೀವು ಆಲಿಸಬೇಕು, ಬರೆಯಬೇಕು. ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ ಕಣ್ಣನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಸುತ್ತಿಸುವಂತಹ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ ಬಿತ್ತರಿದು ಧನುಜ ಮಹೇಶಗಿಂತ ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸದನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಳನು ಅಮ್ಮ ನಮ್ಮ ವ್ಯಥೆಯ ಕಥೆಯನ್ನು ಹೇಗೆ ತಿಳಿಸಬೇಕು ಎನ್ನುವುದು ಗೊತ್ತಾಗುತ್ತಾ ಇಲ್ಲ. ಚಿಂತೆ ಎನ್ನುವುದು ಚಿತೆಗೆ ಬಿದ್ದು ಹೇಳುವ ಹಾಗಾಗಿ ಹೋಗಿದೆ. ಅಮ್ಮ, ಮಹಿಷನೆನ್ನುವಂತಹ ದಾನವನಕ್ಕಿಂತಲೂ ವಿಭಿನ್ನವಾಗಿ ಶುಂಭನೆನ್ನುವಂತಹ ದಾನವ ನಮ್ಮವರನ್ನೆಲ್ಲರನ್ನು ಸೋಲಿಸಿದ್ದಾನೆ. ಶುಂಭ ಒಬ್ಬನೇನ? ಆತನಲ್ಲ, ನಿಶುಂಭನಿದ್ದಾನೆ. ಅವರ ಅಟ್ಟಹಾಸದಿಂದ ನಾವೆಲ್ಲರೂ ಕೆಂಗಟ್ಟಿ ಕಣ್ಣೀರನ್ನು ಸುರಿಸುವಂತಹ ಪ್ರಮೇಯ ಒದಗಿ ಬಂದಿದೆ. ಎಲ್ಲರನ್ನೂ ನೀವೇ ರಕ್ಷಿಸಬೇಕು, ಕಾಪಾಡಬೇಕು. ಶುಂಭನಿಂದ ಕಷ್ಟವೇ ಇದು ಅಭಯ ಕರುಣಿಸಿದ ಅಭಯವನ್ನು ಕರುಣಿಸುತ್ತ ಅಭಯವನ್ನು ನುಡಿದಳು ಕಿರಿದು ಸಮಯದೇ ತರೆದು ದೈತ್ಯರ ನೆರವಿಯನು ಕಿರಿದು ಸಮಯದೇ ತರೆದು ದೈತ್ಯರ ನೆರವಿಯನು ಹೊರೆಯುವೆನು ನಿನ್ನ ಮರೆಯ ಮರೆದ ನಿಜವನು ತುದಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆತ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆ ಶ್ರೀದೇವಿ ಮರುಗದಿರುಗು ಸುರಪ ಆ ಶುಂಭನ ಬಾಧೆಯಿಂದ ಕಂಗೆಟ್ಟೆಯ. ಇನ್ನು ಕಿರಿದು ದಿನದೊಳಗಾಗಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಮ್ಮ, ಅಲ್ಲಿವರೆಗೆ ನಾವೆಲ್ಲರೂ ಎತ್ತುಕೊಳ್ಳಬೇಕು. ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ದುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ. ಅಳುವ ಸುಮನಸರಿಗೆ ಅಳುವ ಸುಮನಸರಿಗೆ ಧೈರ್ಯವ ತಿಳುಗೆ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದೂತ ಗೆಲುಬಡ ಸಾಧ್ಯ ಎಂದೆನುತ ಖಳರ ಬಳಿಗೈದೂತ ಗೆಲುಬಡ ಸಾಧ್ಯ ಎಂದೆನುತ
ಸುಲಭ ಧನುಜರೆಲ್ಲರ ಕೊಡುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಾಕಮ್ಮಾಯೇ ಹಾಗೆಂದು ನಾನಾಗಿ ದುಷ್ಟರ ಬಳಿಗೆ ಹೋಗುವುದಲ್ಲ, ಖಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವೆಡೆಗೆ ಮೈದೂಗಿಸಿಕೊಳ್ಳೋಣ? ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುದಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆದ್ರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ, ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಮಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾಸ್ತರಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಅಗ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳವಿದ್ದ ಕಡೆಗೆ ಬರಲೇಬೇಕು. ಅದು ಏನದು
ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳನನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗತ್ ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡೆಯಾಕತ್ತಿ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ.
ಲೋಕದತ್ತ ಅಭಿಯೋಗ ಸುಮ್ಮನೆ ಆಳ್ವಿಕೆ ಸುಮ್ಮನೆ ಬಂದರು ಲೆಕ್ಕಿಸೋರು ಚಂಡಮುಂಡರಲ್ಲ ಯುದ್ಧವನ್ನು ಮಾಡಿದೆವು ಮಧ್ಯಕ್ಕೆ ಬಂದದ್ದು ನಾರದ ನಮ್ಮೊಳಗೆ ಸಂಧಾನ ಮಂತ್ರಿ ಪದವಿ ಕೊಟ್ಟದ್ದು ಮಾತ್ರವಲ್ಲ ಮುಂದಿನ ಆಜ್ಞೆ ಏನಣ್ಣ ಎಲ್ಲಿ ನೋಡಿದ್ರು ಕೂಡ ಸುರಪರ ಸುಳಿವೇ ದೇವತೆಗಳು ನಾಕಾಣೆ ಸುಮ್ಮನ ಹೊಗಳಿಕೆ ತಿರುಗಾಟದ ಪರಿಣಾಮ ಹೊಟ್ಟೆಯಲ್ಲಿ ಚುರುಚುರು ಚುರುಚುರು ಪರಿಹಾರಕ್ಕೆ ದಾರಿ ಬಂದೆ ಕಾಡಿನ ಪ್ರವೇಶ ಮೃಗಬೇಟ
ವನದಿಡಿಗೆ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಇಂತಹ ಬೇಟೆಯನ್ನು ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಆಡಿದ್ದು ನಾವು. ತಮ್ಮ, ಅಣ್ಣ, ನಾನೊಂದು ತೀರ ನೀನೊಂದು ತೀರ ಹೋದವರು. ಹಾ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಈರುವರು ಬೇಟೆಯಾಡುತ್ತಾ ಒಂದೇ ದಾರಿಯಿಂದ ಮುಂದುವರಿದೆ ಅಂತ ಆದ್ರೆ ಸಿಕ್ಕಿದಂತಹ ಪ್ರಾಣಿ ಈರುವರೆಗೆ ತಿನ್ನುವುದಕ್ಕೆ ಸಾಕಾಗದು. ಮುಂದೆ ಉದ್ದೇಶವನ್ನು ಇರಿಸಿಕೊಂಡು ಈ ದಾರಿಯಿಂದ ಮುಂದುವರಿದು ಹೋದೆ. ಮುಂದೆ ಹೋಗುವಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ ಕೊಬ್ಬಿದ ಕಾಡ್ಕೋಣ, ಎರಡು ಬಲಿಷ್ಠವಾದಂತಹ ಕೋಡುಗಳನ್ನು ಹಿಡಿದೆ ಬಂಡೆಗಲ್ಲಿಗೆ ಅಪ್ಪಳಿಸಿದೆ. ಸರಿ, ಮಾಂಸವೆಲ್ಲ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ. ರಕ್ತವನ್ನು ಗಡಗಡ ಗಡಗಡ ಕುಡಿದಿದ್ದೇನೆ. ಎಲುಬನ್ನು ಜಗಿದು ನುಂಗಿದ್ದೇನೆ. ಅಷ್ಟಕ್ಕೆ ಹೊಟ್ಟೆ ತುಂಬಲಿಲ್ಲ. ಮುಂದುವರಿದು ಹೋದಾಗ ಅಣ್ಣ ಅಂದೆ, ಅಣ್ಣ ಅಂದೆ. ನಮ್ಮ ಮುಖಕ್ಕೆ ಬಾರಿಸ್ತೇನೆ. ಯಾಕಣ್ಣ ನನ್ನನ್ನು ಹಂದಿ ಅಂತ ಹೇಳಿದ್ರೆ? ಓ ಅಣ್ಣ, ನನಗಿಂತ ದೊಡ್ಡ ಹಂದಿ ನೀನು. ಕಣ್ಣಿಗೆ ಗೋಚರಿಸಿದ್ದು ಹಂದಿ. ಹಾಗೆ ಒಂದೊಂದೇ ಹಂದಿಯನ್ನು ಹಿಡಿದೆ ಎಲ್ಲವನ್ನು ನುಂಗಿ ಮುಗಿಸಿದೆ. ಸರಿ, ನನ್ನ ಹೊಟ್ಟೆ ತುಂಬಿತು. ನನ್ನ ಬೇಟೆಯ ಕ್ರಮ ಹೀಗೆ. ನಿನ್ನ ಬೇಟೆ ಹೇಗಾಯ್ತು? ತಮ್ಮ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತು ಒಂದು ಹುಲಿ. ಓಡಿದೆ. ಏನ್ ಮಾಡಿದೆ? ಹೋದೆ, ಅದರ ಬಾಯಿಯ ಒಳಗೆ ಕೈ ಹಾಕಿದೆ. ಹಾಕಿ ಹೊಟ್ಟೆಯಲ್ಲಿ ಒಳಗಿದ್ದಂತಹ ಮಾಂಸವೆಲ್ಲವನ್ನು ಹೊರಗೆ ಎಳೆದೆ. ಮಾಂಸವೆಲ್ಲವನ್ನು ಞಮ 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 ಞಮನ ಜಗಿದೆ. ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು ಒಂದನ್ನು ಬಿಡ್ಲಿಲ್ಲ. ಏನು ಮಾಡಿದೆ? ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಆಮೇಲೆ ಓಡಬಾರ್ದು ನೋಡು, ಅದಕ್ಕಾಗಿ ಒಂದೊಂದನ್ನೇ ತೆಗೆದೆ. ಟಾಬಕ್ 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 ಎಲ್ಲವೂ ಚೂರು 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 ಚೂರು. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿತ ಮತ್ತೆ? ತಮ್ಮ, ಒಡೆದಂತಹ ಮೊಲದ ಮಾಂಸಗಳೆಲ್ಲವನ್ನು ಒಂದುಗೂಡಿಸಿದೆ. ದೊಡ್ಡ ಮಾಂಸದ ಮುದ್ದೆ ಒಮ್ಮೆಗೆ ಗುಳು. ಅಣ್ಣ, ಏನು? ಅದಕ್ಕೆ ಹೇಳು, ವಿಶೇಷ ಪದಾರ್ಥ ಉಂಟು ಅಂತ ಹೇಳಿ ಲೆಕ್ಕದಿಂದ ಹೆಚ್ಚು ತಿನ್ನಬಾರ್ದು. ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಏನು ಮಾಡೋಣ ಹೇಳು? ಪರಿಣಾಮ ತಿಂದ ಮೇಲೆ ಗೊತ್ತಾಗುವುದು. ತಿಂದ ಮೇಲೆ ಗೊತ್ತಾಗುವುದು. ವಿಪರೀತವಾಗಿ ತಿಂದಂತಹ ಪರಿಣಾಮ ಹೊರಗೆ ಬರುವುದಕ್ಕೆ ಆರಂಭವಾಯಿತು. ಹೊಟ್ಟೆಯಲ್ಲಿದ್ದದೆಲ್ಲ ಹೊರಗೆ ಬರಲಿಕ್ಕೆ ಪ್ರಯತ್ನ ಹೊರಗೆ ಬಂತ? ಸ್ವಲ್ಪ ಆದ್ರೂ ಹಾಕಿದ್ನ? ಕಾಣಿಸುವುದಿಲ್ಲ. ಬಾಯಿಯಲ್ಲಿಯವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ತಮ್ಮ, ಬೇಟೆಯಾಡಿದಂತಹ ಪರಿಣಾಮ ವಿಪರೀತವಾದಂತಹ ಆಯಾಸವಾಗಿ. ಬೇಟೆ ಆಡದಿದ್ರೆ ಹೊಟ್ಟೆಗೆ ಹಸಿವು, ಬೇಟೆಯಾಡಿ ತಿಂದ ನಂತರ ಹೊಟ್ಟೆ ಭಾರ. ಹಾಗಾಗಿ ಇಂತಹ ಆಯಾಸ ಪರಿಹಾರಕ್ಕಾಗಿ ಇರುವುದು ಒಂದೇ ಉಪಾಯ. ನಮ್ಮ ಸೇವಕರಿಲ್ವೇನೋ ದೇವತೆಗಳು, ಅದರಲ್ಲಿ ಒಬ್ಬ ವಾಯು. ಆತನಿಗೆ ಬೀಸುವುದೇ ಕೆಲಸ. ಅವನಿಗೆ ಗಾಳಿಯನ್ನು ಬೀಸುವುದಕ್ಕೆ ಆಜ್ಞೆಯನ್ನು ಮಾಡಿ ತುಹಿನಗಿರಿಯನ್ನು ಏರುವ. ಇಷ್ಟು ಬೆವರಿಳಿಯುವುದು ಕಾಣುವುದಿಲ್ಲ ನಿನಗೆ? ಇನ್ನು ಸ್ವಲ್ಪ ಏರಿಸಲೇಬೇಕು.
ಆಲಿಸುತ್ತ ನಲವಿನಿಂದು ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ 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 ಗಾಯನವ ಆಲಿಸುತ್ತ
ತತ್ತೊಂದಿನ್ನತೆ ಸೋಕಿದಾಕ್ಷಣ ದೇಹದಲ್ಲಿರುವ ಆಯಾಸವೆಲ್ಲ ಸಂಪೂರ್ಣವಾಗಿ ಪರಿಹಾರವಾಗಿ ತಂಪಾದ ಗಾಳಿಯಿಂದ ತನುವಿಗೆ ಒಂದು ರೀತಿಯ ಆನಂದ, ಬೀಸಿದಂತಹ ಗಾಳಿಯೊಂದಿಗೆ ಕೇಳಿಸಿದಂತಹ ಒಂದು ಸ್ವರ, ಇದರಿಂದ ಮನಸ್ಸಿಗೆ ಒಂದು ರೀತಿಯ ಆಹ್ಲಾದ. ಹೌದಣ್ಣ ತಮ್ಮ ಅಣ್ಣ, ಇಂತಹ ಇಂಪಾದ ಸ್ವರವನ್ನು ಈ ಮೊದಲು ಕೇಳಿದವರಿಲ್ಲ, ಇನ್ನು ಮುಂದಕ್ಕೆ ಕೇಳುತ್ತೇವೋ ಅದು ಗೊತ್ತಿಲ್ಲ. ಆದರೆ ಇಂತಹ ಸ್ವರ ಮಾಧುರ್ಯವುಳ್ಳ ಅಮೃತವನ್ನು ಉಣಿಸಿದಂತಹ ಆ ಸಂಗೀತಗಾರ ಯಾರು ಅಣ್ಣ? ಸ್ವರವನ್ನು ಚೆನ್ನಾಗಿ ಆಲಿಸಿದ ನಂತರ ನಿನ್ನದಾದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ನನಗೆ ದೊರಕಿತು. ಇದು ಬೇರೆ ಯಾರುವಲ್ಲ, ಸತ್ಯಲೋಕೇಶ ಗಾನಾದಿ ದೇವಿ ಬ್ರಹ್ಮನ ರಾಣಿ ಶಾರದೆ ಬಂದು ಇಲ್ಲಿ ಸಂಗೀತವನ್ನು ಹಾಡ್ತಾ ಇರಬೇಕು. ಗಾನಾದಿ ದೇವಿ ಬ್ರಹ್ಮನ ರಾಣಿ ತಮ್ಮ ಅಣ್ಣ, ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿ ಇರಬೇಕು. ಒಂದು ವೇಳೆ ಅವಳಿಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಅದು ನಿಜ. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ಮುಖ್ಯವಾಗಿ ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹೌದಣ್ಣ. ಅಷ್ಟೆಲ್ಲ ವ್ಯತ್ಯಾಸವಾಗುವ ಕಾರಣ ಶಾರದೆ ಬ್ರಹ್ಮನನ್ನು ತೊರೆದು ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಶಾರದೆ ಅಲ್ಲ, ಮತ್ತೊಬ್ಬ ಇದ್ದಾನೆ. ಯಾರು? ದೇವಲೋಕದವ, ಒಳ್ಳೆಯ ಸಂಗೀತಗಾರ, ಕುದುರೆ ಮುಖದ ತುಂಬುರ ಅಲ್ಲಿದ್ದಾನೆ. ತುಂಬುರಲ್ಲ, ಮತ್ತೆ ತುಂಬುರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಅಣ್ಣ, ಒಂದೊಮ್ಮೆಗೆ ನನಗೆ ಇಲ್ಲಿಂದ ಸ್ವರ ಕೇಳಿದ ಹಾಗಾಯ್ತು, ಅದಕ್ಕಾಗಿ ಒಮ್ಮೆ ತಿರುಗಿ ನೋಡಿದ್ದು. ಆದ್ರೆ ತಟ್ಟನೆ ಹೊಳೆದದ್ದು ಏನು ಗೊತ್ತೋ? ಏನು? ಸ್ವರ್ಗಲೋಕದಲ್ಲಿರುವಂತಹ ತುಂಬುರ, ಸ್ವರ್ಗಲೋಕದ ಸಭಾ ಕಲಾಪವು ರಂಜಿಸಬೇಕಂತಾದ್ರೆ ಅಲ್ಲಿ ತುಂಬುರದ ಅಸ್ತಿತ್ವ ಅಗತ್ಯ, ಮುಖ್ಯವಾಗಿ ಬೇಕು. ಹೀಗಿರುವಾಗ ಅಲ್ಲಿ ಅವನಿಗೆ ಅಷ್ಟು ಕೆಲಸ ಇರುವಾಗ ಇಲ್ಲಿ ಕದಂಬಾವನಕ್ಕೆ ಬಂದು ಹಾಡುವವನಿದ್ದಾನ. ಹಾಗಾದ್ರೆ ತುಂಬುರ ಅಲ್ಲ, ಮತ್ತೊಬ್ಬ ಇದ್ದಾನೆ, ಬ್ರಹ್ಮಮಾನಸ ಪುತ್ರ. ಆ ನಾರದ ತನ್ನದಾದಂತಹ ಮಹತಿ ಎನ್ನುವಂತಹ ವೀಣೆಯನ್ನು ಪಿಡಿದು ಇಂಪಾಗಿ ಗಾಯನವನ್ನು ಹಾಡುತ್ತಾ ಇದ್ದಾನೆ. ಪ್ರಪಂಚ ಪರ್ಯಟನೆಯನ್ನು ಮಾಡುವಂತಹ ನಾರದ, ಲೋಕ ತಿರುಗಾಟವನ್ನು ಮಾಡುವಂತಹ ನಾರದನಿಗೆ ಒಂದು ಶಾಪವೇ ಉಂಟು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷ ಪ್ರಜಾಪತಿಯಿಂದ ಶಾಪ. ಅಂತಹ ಶಾಪವನ್ನು ಪಡೆದ ನಾರದನೇನಾದ್ರೂ ಒಂದು ವೇಳೆ ಹಾಡುವುದಕ್ಕೆ ತೊಡಗಿದ ಅಂತ ಆದ್ರೆ ಒಂದೇ ಕಡೆಯಿಂದ ಕೇಳ್ತದ ತಮ್ಮ? ಸಾಧ್ಯವೇ ಇಲ್ಲ. ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ನಾಡಿದ್ದು ಅಲ್ಲಿ, ಬೇರೊಂದು ಕಡೆ, ಹಾಗೆಲ್ಲ ವಿಧ ವಿಧವಾಗಿ ಕೇಳ್ತಾ ಇತ್ತು. ಹೌದಣ್ಣ. ಆದ್ರೆ ಈ ಸ್ವರವನ್ನು ಸರಿಯಾಗಿ ಆಲಿಸಿದ್ಯಾ? ಸುರಿತಾಳಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳುತ್ತಾ ಉಂಟು ಅಂತ ಆದ್ರೆ ಸ್ವರದ ಮೂಲವನ್ನು ಬಿಡಿಯುವ ಮಹೇಂದ್ರ ನೀಲ ದ್ಯುತಿ ಕೋಮಲಾಗಿ
मनसा स्मरामि मनसा स्मरामि मनसा स्मरामि तूगिदಳು ಯಾಲೆಯ ಕಾಲಿಗೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ಕಾಲಿಗೆ ತೂಗಿದಳು ಯಾಲೆಯ ಜೋಗುಳ ಪಾಡುವಂತೆ ರಾಗಲಯಗಳಿಂದ ತುಂಬಿದಳು ಯಾಲೆಯ ದುರ್ಗಾನಿಗೆ ತುಂಬಿದಳು ಯಾಲೆಯ ದುರ್ಗಾನಿಗೆ ತುಂಬಿದಳು ಯಾಲೆಯ ವಿಟಗಾರೆ ವಿಟಗಾರೆ ನೋಡೇ ನೀರೇ ಶರದಿಂದು ಬದನೆ ಹರಿಣನೆ ಹರಿಣಾನೆ ಹರಿಣನೆ ಚಿಲ್ವ ಕರುಣಿ ಮಣಿಯು ಕರುಣಿ ಮಣಿಯು ವಿಮಲಗಾತ್ರೆ ಶರದಿಂದು ಬದನೆ ಕರುಣನೆ ಜನ್ಮ ಕರುಣಿ ಮಣಿಯು ವಿಮಲಗಾತ್ರೆ ಅರೇ
ಆಶ್ಚರ್ಯ, ಏನಿದು ಕೌತುಕ? ತಮ್ಮ ಅಣ್ಣ, ಸ್ವರ ಬಿಡಿದು ನಡೆದರಲು ಮುಂದಕ್ಕೆ ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಾಲು. ತರಣಿ ಕೋಟಿ ಪ್ರಕಾಶ ನಮ್ಮ ಜೊತೆಯಲ್ಲಿ ಪ್ರಕಾಶ. ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು ನೋಡಿ. ಈ ಕಾಡಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರು ಆದ್ರೂ ಯಾರು? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಏನಾದ್ರೂ ಒಂದು ಕೊಡಬೇಕು ಅಂತ ಹೊರಟದ್ದು ನಾನು. ಸನ್ಮಾನವೇ ಮಾಡ್ಬೇಕು. ತಮ್ಮ ಅಣ್ಣ, ಸಿಕ್ಕಿತಲ್ಲ ಮೂಲ. ಮೂಲ ಸಿಕ್ಕಿತು. ಬೆಳಕಿನ ಮೂಲ ಸಿಕ್ಕಿತು. ಎಲ್ಲಿ ಸಿಕ್ಕಿತು? ನೋಡಿದೆ ನೋಡಿದೆ ನೋಡಿದೆ. ಹಾ, ಅಮೋಘವಾದಂತಹ ದೃಶ್ಯ. ಹಾ, ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಒಬ್ಬಳಾಕೆ ಹಾಡ್ತಾ ಇದ್ದಾಳೆ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹಾ. ಹೊಗಳುವುದಕ್ಕೆ 1000 ನಾಲ್ಗೆಯವಳು ಆದಿಶೇಷನಿಗೂ ಅಸಾಧ್ಯ. ನೀನು ನೋಡಿಲ್ವೋ? ನಾನು ಕಾಣಲಿಲ್ಲ. ಬಾ ಹೀಗೆ. ಹೇಳಿದ್ದಾಳೆ. ಬಾ ಹೀಗೆ. ನೋಡಲ್ಲಿ. ಎಂತದು? ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ. ಏನಾಯ್ತು? ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ. ಹಾ. ಇವಳ ಸೌಂದರ್ಯವನ್ನು ನೋಡಿ ದಿಗ್ಭ್ರಮೆಗೊಂಡು ಹೋಗಿದ್ದೆ. ಓಹೋ. ಅಣ್ಣ, ಏನು? ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಚೆನ್ನಾಗಿ ಅರಿತುಕೊಂಡಿದ್ದೆ. ಏನು? ಇವಳು ಇಲ್ಲಿಯವಳಲ್ಲ, ಮತ್ತೆ? ಮೇಲು ಲೋಕದವಳೇ ಸರಿ. ಹಾ. ಅಂಬರದಿಂದ ಮಿಂಚಿನ ಗೊಂಚಲಿ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಹಾ. ಸೌಂದರ್ಯವತಿಯಾದಂತಹ ತರುಣಿಯನ್ನು ಹೊಗಳದೇ ಇದ್ದಂತಹ ನಾಲಿಗೆಯದ್ದೇನು ಪ್ರಯೋಜನ? ಹೊಗಳು ಹೊಗಳು. ಅಣ್ಣ, ಮಂದಾರ ಪುಷ್ಪವು ಸಿಂಧೂರ ಪ್ರತಿಮೆಯು ಗಂಧರ್ವ ಗಾನವಾಣಿ ರಾಣಿ ಎಂದು ಮೆಚ್ಚಿದೆ ನಿನ್ನ. ಮುಂಜಾನೆ ಹೊನ್ನಿನ ಕಿರಣ ಮುತ್ತಿಟ್ಟ ತಾವೆ ನಿನ್ನ ಜಿಂಕೆಯ ಕಣ್ಣನ್ನು ನೋಡಿ ಮರಳಿ ಮನಸೋತು ಹೋದೆ. ಚೈತ್ರದ ಪ್ರೇಮಾಂಜಲಿಯ ಸುಮಾಸುಮ, ಗಂಧದ ಪರಿಮಳಕ್ಕಿಂತ ಘಮ ಸುಮಾಗಮ ಸಮಾಗಮ, ಮಲ್ಲಿಗೆಯ ಮಲ್ಲಿ ನಗುವಿನಲ್ಲಿ ಸಂಪಿಗೆಯ ಸಂಪು, ಕರುಳಿನಲ್ಲಿ ಶಶಿ ವದನದಲ್ಲಿ ಮಾತಾಡಿ. ಓ ಮಂದಾರ, ನಿನ್ನ ಹೆಸರು ಶೃಂಗಾರ. ಓ ಕನಕಾಂಬರಿ, ಓ ನೀಲಾಂಬರಿ, ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ, ನಿನಗೆ ನೀ ಸರಿ. ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇಕೆ ಅಂಜು ಮಲ್ಲಿಗೆ, ಬಾಯೇಳು ಸುತ್ತು ಮಲ್ಲಿಗೆ, ಪಾರಿಜಾತ ವರವಾಗು ಸೂರ್ಯಕಾಂತಿ, ಬೆಳಕಾಗು ಮುದನೀಡುವ ಗುಲಾಬಿ, ಬೆಳದಿಂಗಲ ಬಾಲೆ, ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ತಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ಅಲ್ಪ, ನೀನೊಂದು ಮಣಿಮುತ್ತು ಮಾಲೆ, ಅಂಬರ ತಾರೆ, ಮಂಜುಳ ದಾರೆ, ಸುರಿಯೋ ಬಿಂದಿಗೆ ನೀಸಕಿ ಯಾರೆ, ಹೂಬಳ್ಳಿ ಬರೆದ ಸುರವರನು ಈ ಬಳ್ಳಿ ನೆರೆದಿಹನೆ, ಹಕ್ಕಿಗಳ ಇಂಚರ, ಚಿಲಿಬಿಲಿ ಕಲರವ, ಸುರಸುಂದರಿಯೇ, ಬೋನಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ ಅರ್ಧ ಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಬಲಬುರಿ ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಡುಹಿದ ಈಕೆಯ ನೋಡದ ನೇತ್ರಗಳೆತ್ತಕ್ಕೆ, ಅಡಿಯನು ಮುಡಿಯನು ಕಟಿಯನು ತುಟಿಯನು, ಯಾವ ದೇವ ಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚೆಲುವನು, ಯಾವ ಕಲಾಕಾರ ಬನ್ನರಿಸಿದನೋ ನಾನೊಂದು ವರಿ, ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀಬರಳು ಹೂಬಿರಿದಂತೆ. ಅಣ್ಣ, ಯಾರಿವಳು ಯಾರಿವಳು, ಈ ಕಾನನಕ್ಕೆ ಬಂದವಳು. ಈ ಸೌಂದರ್ಯದ ವತಿಯನ್ನು ನೋಡದಿದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ, ಹೊಗಳದೇ ಇದ್ದಂತಹ ನಾಲಿಗೆದ್ದೇನೋ ಪ್ರಯೋಜನ, ಹೊಗಳುವುದಕ್ಕೆ 1000 ನಾಲಿಗೆಗಳಂತ ಆದಿಶೇಷನಿಗೂ ಕಷ್ಟವಾದಿತು. ಹಾಗಿರುವಾಗ ಈ ಅಕ್ಷಯ ಸ್ವರೂಪಿನೇ ಆದಂತಹ ತರುಣಿಯನ್ನು ನೋಡಿದ ಮೇಲೆ ನನ್ನದಾದಂತಹ ಹೊಗಳಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಅಣ್ಣನಾಗಿ ನಿನ್ನದೇನಾದ್ರೂ ಉಂಟಾ? ತಮ್ಮ ಅಣ್ಣ, ನೋಡು ನೋಡು ನೋಡು. ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೆಂದು ಸನ್ನಿಭ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಬ್ರೂಲತೆ ಸನ್ಮತಿಯುತೆ ಕೋಲೆಯ ಪತ್ರನೇತ್ರೆ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಗೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕ ಅಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೇಂದು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬು ಕಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಕವಾಣಿ ಜಂಬಾರಿ ಕುಂಬೇಂದ್ರ ಕುಂಭ ಸಂದಿಭ ಕುಚಯುಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯೆ ಕಾಮಾಗಮ ವೇದ್ಯ ಮೃದುಳ ಚೈತನ್ಯ ತಂಬೆ ಭೂರಂಬೆ ರಂಭ ಸ್ತಂಭೋರು ಯುಗಳೆ ಕೋಮಲ ಕಲದೌತ ಕೇತಕಿ ಕುಟ್ಮಳ ಗಂಗಾದ್ವಯ ಸದಯ ಹೃದಯ ಜನಜನತ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಕುಜ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನೆ ಶಾರದಾಂಬುಜ ಚಿರತೆಯಲ್ಲಿ ಮಯೂರ ನೃತ್ಯಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚಲುವಿನ ಕರುವಿನ ಎರಗೋ ವಿಟರ ಪುಣ್ಯರ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಕ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಬೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆ ಮಂದಹಾಸರ ವಿಲಾಸಮಂ ಕುಂದರದನೆ ಕುಂದದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿದ ಸಗಮಂ ಬಂದುಗಿದಟಿಯಳ ಬಂದ್ರು ಸಿಂಗನವನ್ನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾರ ಕೇಶ ಶೃಂಗಾರ ಭರಿತ ವೇಷ ನಾಳಿ ತೋಳ್ಗಳ ಪಾಶ ಮರಸಿ ತೆನ್ನೆ ರೋಷ ತಡೆನ್ನ ನಿವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಾಳೆಯವಳ ಅಡಿಡ ಲಂಗಿ ಮನೆಗೆ ಕಸ್ತೂರಿಯಂ ಕಣ್ಗೆ ಕಾರಿಗೆಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ಕೋರೆ ದುರುಬಂ ತೆಗೆದು ಜಡಕಟ್ಟಿ ಬರಮಟ್ಟು ನಿರ್ಗುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಗರ ಪೆರಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಗುಜರಗರ ಬಲ್ಲವರ ಸರಸಿರುವ ಮುಖಿ ಅರಳಿಲ್ಲಿ ಒಳಂತ ವಿಟಗಾರ ನೋಡ ಸ್ಮರಣ ಕುರುಗಣೆ ಏಳು ನೀರು ಸರಸಿದ ವನೆ ಹರಿದ ನೆಂದು ಚೆಲ್ವ ತರುಣಿ ಮಣಿ ಮಲಗಾತ್ರೆ ತಮ್ಮ ಅಣ್ಣ, ಒಮ್ಮೊಮ್ಮೆ ಬೇಸರವೂ ಆಗ್ತದೆ, ಒಮ್ಮೊಮ್ಮೆ ಸಂತೋಷವೂ ಆಗ್ತದೆ. ನಗಬೇಕು, ಅಳಬೇಕು, ಒಂದು ಅರ್ಥ ಆಗುದಿಲ್ಲ. ಬೇಸರ ಯಾಕೆ ಗೊತ್ತಾ?
ಇವಳ ಅಂದಕ್ಕೆ ಮನಸೋತು ಇವಳನ್ನು ಇಷ್ಟುದ್ದಕ್ಕೆ ಹೊಗಳಿದ್ದು. ಅವಳದು ಪ್ರತಿಕ್ರಿಯೆ ಇಲ್ಲ, ಏನು ಸ್ಪಂದನೆ ಇಲ್ಲ. ಆದರೆ ತಮ್ಮ ನಮ್ಮ ಈ ಹೊಗಳಿಕೆಯನ್ನು ಕಂಡು ಈ ಸುಂದರವಾದ ಪರಿಸರದ ಪ್ರತಿಕ್ರಿಯೆ ನೋಡಂತೆ. ಮತ್ತೆ ಇದನ್ನು ನೋಡುವಾಗ ಮನಸ್ಸು ತುಂಬಿ ಬರ್ತದೆ. ನಮಗೆ ಬೇಕು ಬೇಕು ಅಂತ ಆಗುವುದು ಇದನ್ನು ನೋಡುವಾಗ ಮಾತ್ರ ತಮ್ಮ. ಆದ್ದರಿಂದ ನಮ್ಮ ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ಖಂಡಿತವಾಗಿ ಅಣ್ಣ, ಏನು ಈ ಕೂಡಲೇ ನೀನು ಸಾಯ್ತಿ. ಇಷ್ಟು ಹೇಳಿ ಸಾಯ್ಬೇಕಾ ನಾನು? ಓ ಅಣ್ಣ, ನಿನಗೆ ನಾಳೆ ಬೇಡವ ನಾನು ನನ್ನ ಮಾತು ಪೂರ್ತಿ ಆಗ್ಲಿಲ್ಲ. ತರುಣಿಯನ್ನು ನೋಡಿದ ಮೇಲೆ ನಿನ್ನದಾದಂತಹ ವಾಕ್ಚಾತುರ್ಯಕ್ಕೆ ಮೆಚ್ಚಿ ತಮ್ಮನಾಗಿ ನಾನೊಂದು ಅಣ್ಣನಿಗೆ ಸನ್ಮಾನವನ್ನು ಮಾಡಿದ್ದು. ಏನು? ಸಾಹಿತಿ ಬಿರುದು ಕೊಡುವಂತಹ ಕಾರ್ಯಕ್ರಮ. ಸಾಹಿತಿ? ತಮ್ಮ ಅಣ್ಣ, ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು? ಅವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕೆ ಆಗಲಿಲ್ಲ. ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಏನು? ಪಾಲ್ಗಡಲ ಶಯನ ಎಂಬಂತ ನೆಗಲ್ತಿ ಪಾತ್ರನಾದಂತ ಶ್ರೀಹರಿಯ ಮಠದ ಲಕ್ಷ್ಮೀ ದೇವಿ ಇಂದಿನ ದಿವಸ ಕಾನನಕ್ಕೆ ತಿರುಗಾಟಕ್ಕೆಂದು ಬಂದಿರಬೇಕು. ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟೇನೋ? ಯಾಕೆ ಹೇಳು? ವಕ್ಷಸ್ಥಳದಲ್ಲಿ ಆ ನಾರಾಯಣ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ ಬಂದಾನ? ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ. ಸರಿ, ಆ ವಿಷಯ ಬಿಟ್ಟೆ. ಇನ್ನೊಬ್ಬಳಿದ್ದಾಳಲ್ಲ ಪಾರ್ವತಮ್ಮ, ಶಂಕರನ ಮಾಡಿದ ಅವಳೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತೆ. ಏನಾಗಿದೆ? ದೊಡ್ಡ ಬೊಟ್ಟು ಕಾಣಿಸ್ತದೆ ನಿನಗೆ? ದೊಡ್ಡ ಬೊಟ್ಟು ಇಲ್ಲ ಅಂತ ಆದ್ರೆ ಪಾರ್ವತಮ್ಮ ಅಲ್ಲವೇ ಅಲ್ಲ. ಅಲ್ವೇ ಅಲ್ಲ. ಸರಿ, ಅವಳ ವಿಷಯವನ್ನು ಬಿಟ್ಟೆ. ಇನ್ನೊಬ್ಬಳಿದ್ದಾಳಲ್ಲ ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆರತಿಯೇ. ಅಣ್ಣ, ಆರತಿ ಅಂತ ಹೇಳಿದ್ರೆ ಜನ ಬೇರೆ ಆಗ್ತದೆ. ಯಾಕೆ? ಅದು ಆರತಿ. ಆರತಿ ಎಲ್ಲ ಪುಣ್ಯಾತ್ಮ ಹೇಳಿದ. ಆ ಕುಸುಮಾವತಿ ರತಿ ಅಂತ ಹೇಳಿದ್ರು. ಪಂಚಶರಗಳ ವಲ್ಲಭ ಮನ್ಮಥನ ಮಡದಿ ರತಿದೇವಿ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳು? ರತಿಯ ಮೇಳದಲ್ಲಿ ಇಪ್ಪ ಕಾಮನ್. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆಂದು ಬಂದಿದ್ದರೂ ಸಹ ಇಲ್ಲಿ ಎಲ್ಲಿಯಾದ್ರೂ ನಿಮಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಇಲ್ಲ. ಇಲ್ಲವಿಲ್ಲ. ಮನ್ಮಥ ಇಲ್ಲ, ರತಿಯೂ ಬರಲಿಲ್ಲ. ಇಲ್ಲ ಇಲ್ಲ. ಲಕ್ಷ್ಮಿಯೂ ಇಲ್ಲ. ಇಲ್ಲ. ಪಾರ್ವತಮ್ಮನು ಬರಲಿಲ್ಲ. ಅಲ್ಲ. ಯಾರು ಇಲ್ಲ ಅಂತ ಆದ್ಮೇಲೆ ಅವಳು ಯಾರಾದ್ರೂ ಆಗಿರ್ಬೇಕಲ್ಲ. ಒಮ್ಮೆ ಮಾತನಾಡಿಸಿ ಬರ್ತೇನೆ. ಏಣ್ಣ, ಎಲ್ಲಿಗೆ ಹೊರಟದ್ದು ನೀನು? ಮನೆ ಮಾತನಾಡೋದು ಬಿಟ್ಟು ಹೇಗೆ? ಇಲ್ಲಿ ಬಾ ನೀನು. ಎಲ್ಲ ಗೊತ್ತುಂಟು, ನೋಡಿದ್ದೇನೆ. ಇಲ್ಲಿ ಬಾ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದು ಅಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಕಾಲಿಡುವ ಮೊದಲು ಕಣ್ಣಿರಬೇಕಂತೆ. ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಸಣ್ಣ ಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದೊಮ್ಮೆಗೆ ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದೆವಂತಾದ್ರೆ ಅಂದೇ ನಿಮ್ಮ ಮರಣ. ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಾವು ಒಂದು ವೇಳೆ ಅವಳ ಹಿಂದಕ್ಕೆ ಹೋದವಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶುದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ? ಅವರಿಲ್ವಾ ಎಂಬುದಾಗಿ. ಅವರಿಲ್ವಾ? ಹಾಗಾಗಬಾರ್ದು. ಸಾಧನೆಯನ್ನು ಮಾಡಿದವರು ನಾವು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಒಂದು ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರ ಚಂಡಮುಂಡರು. ಸಾಯುವುದಕ್ಕೆ ನಾವು ಅಣ್ಣ ಇಲ್ವಾ? ಹೇಳುವ. ಪ್ರಪಂಚ ಪರ್ಯಟನೆಯನ್ನು ಮಾಡಿ ನಿಮ್ಮನಾದಂತಹ ಕೀರ್ತಿಯನ್ನು ಗಗನದತ್ತರಲ್ಲಿ ಹಾರಿಸಿ ಬಂದಿದ್ದೇವೆ. ಈ ಕಾಲದಲ್ಲಿ ತಿರುಗಾಟವನ್ನು ಮಾಡಿದಂತಹ ಪರಿಣಾಮ ದೇಹಕ್ಕಾದಂತಹ ಆಯಾಸ ಪರಿಹಾರಕ್ಕಾಗಿ ಮಾರುತದಲ್ಲಿ ಗಾಡಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಡಿ, ಇಂಪಾದ ಸ್ವರ, ಒಂದು ಆಶ್ಚರ್ಯ. ಸ್ವರ ಬಿಡಿದು ಮುಂದುವರೆದು ಹೋದಾಗ ಅಂಬರದಿಂದ ಇಳಿದಂತಹ ಕನಕದ ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿಯರು ಕುಳಿತು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಲೋಕದ ಅಧಿಪತಿ ಶುಂಭ ಅಸುರಕುಲ ಬಿಂಬ ತರುಣಿಯನ್ನು ಮದುವೆ ಆಗಬೇಕು. ನಿಮ್ಮ ಮಾತುಗಳನ್ನು ಕೇಳಿದಾಗ ಮನ್ಮಥನ ಶರ ಹೊತ್ತಿಗೆ ಸಿಲುಕಿದಂತ ಅನುಭವ ಆಗ್ತಾ ಉಂಟು. ನೀವೆಷ್ಟಾದ್ರೂ ದುಡಿದು ಬಂದವರು, ವಿಶ್ರಾಂತಿ ಅಗತ್ಯ, ಒಳಗಿದ್ದುಕೊಳ್ಳಿ. ಬೇಕಾದ ಆ ಹೆಣ್ಣಿನ ಬಗ್ಗೆ ತಿಳಿಬೇಕು. ಹಾಗಂತ ನಾನೇ ಹೋಗುವುದಲ್ಲ. ನಮ್ಮಲ್ಲಿ ವಯೋವೃದ್ಧರು ದಾನವೃದ್ಧರಿದ್ದಾರೆ. ಸಚಿವ ಸುಗ್ರೀವ ಕದಂಬಾವನದಲ್ಲಿ ಓರ್ವಾಕೆ ತರುಣಿ ಇದ್ದಾಳೆ. ಆಕೆಯನ್ನು ಮದುವೆ ಆಗಬೇಕು ಮತ್ತ ತೀರ್ಮಾನಕ್ಕೆ ಬಂದಿದ್ದೇನೆ. ಅವಳ ಮನ ಒಲಿಸಿ ನನ್ನ ಬಳಿಗೆ ಕರೆದುತ್ತಾ ಇದು ಶುಂಭರಾಜ್ಯ. ಕದಂಬವನವನೇ ಪೊಗುತ
ಸಿಕ್ಕುಬಳೆ ದಾನವಗೆ ಸಿಕ್ಕಳು ದಕ್ಕುಬಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದೆ ಸಲಹುತಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸಾಮಯ ಅಡಗೆ ತಂದಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆ ಎಮಗೆ ಮಾನ್ಯವಲ ಒಡೆಯನ ಎಮಗೆ ಮಾನ್ಯವಲ ಶಿವ ಶಿವ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಏನಿದು ಅಚ್ಚರಿ? ಈ ರೀತಿಯಾದಂತಹ ವನವನ್ನು ಯಾವತ್ತಾದರೂ ನಾವು ನೋಡಿದ್ದುಂಟೆ? ಭೂಮಿಯ ಮೇಲೆ ಇಂತಹ ಒಂದು ವನ ಇರುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ದರೆ ಇಂತಹ ಬದಲಾವಣೆಗಳು ಯಾಕೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು. ಒಡೆಯನಾಡಿದಂತಹ ಹೆಣ್ಣು ಎಲ್ಲಿದ್ದಾಳೆ? ಹುಡುಕುತ್ತಾ ಹುಡುಕುತ್ತಾ ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಅಬ್ಬಬ್ಬ, ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೇ ಈಕೆಯನ್ನು? ಈಕೆಯೂ ಸಾಮಾನ್ಯ ತರುಣಿಯೇ? ಈಕೆಯೂ ಎನ್ನೊಡೆಯನಿಗೆ ಸಿಕ್ಕುವಳೆ, ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ. ಅಖಂಡ ಬ್ರಹ್ಮಚಾರಿಗಳಿಗೆ ಈಕೆಯೊಬ್ಬಳು ಸುಂದರವಾದ ತರುಣಿಯಂತೆ ಕಂಡಳಂತೆ. ಆದರೆ ಈ ಮುದುಕನಿಗೆ ಆ ರೀತಿ ಕಾಣಿಸುವುದಿಲ್ಲವಲ್ಲ. ಒಮ್ಮೆ ನೋಡಿದರೆ ಶಾಂತ ರೂಪಿಣಿಯಾದಂತಹ ಜಗಜ್ಜನನಿಯಂತೆ ಕಾಣುತ್ತಾಳೆ, ಮತ್ತೊಮ್ಮೆ ನೋಡಿದರೆ ಘೋರವಾದಂತಹ ರಣಚಂಡಿಯ ರೂಪ ಈಕೆಯದು. ಈಕೆ ಸಾಮಾನ್ಯ ತರುಣಿಯಲ್ಲ, ಜಗದ ಆದಿಮಾಯ ಇದ್ದಾಳೆ, ಆದಿಮಾಯ ಇದ್ದಾಳೆ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನು ಹಾಳು ಹುಡುಗರು, ಏನೋ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನನ್ನ ಒಡೆಯನೇನು ಸಾಮಾನ್ಯದವನೇ? ರಾಜಕೀಯ ವಿಚಾರದಲ್ಲಿ ನಿಪುಣನಿದ್ದಾನೆ. ಅವನೇ ಆಡಿದ ಕಾಮನ ಬಾಣಕ್ಕೆ ನಾನು ಒಳಗಾದೇನು. ಕಾಮನ ಬಾಣಕ್ಕೆ ಒಳಗಾದವರು ಹೆತ್ತ ತಾಯಿಯನ್ನು ಬಯಸುತ್ತಾರೆ ಅಂತಾದರೆ ಅವರು ಈ ಭೂಮಿಯಲ್ಲಿ ಉಳಿಯುವಂತ ಯೋಗ್ಯತೆಯನ್ನು ಹೊಂದಿದವರೇ? ಹಾಗಿದ್ದರೆ ಯಾಕೆ ಈ ರೀತಿಯಾದಂತಹ ತೀರ್ಮಾನ ನನ್ನೊಡೆಯನದ್ದು? ಇಷ್ಟೇ, ವಿನಾಶಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನೊಡೆಯನಿಗೆ ಕಚ್ಚಿರುವುದು ಇಂದು ಮಣ್ಣು. ಅವನನ್ನು ಉಳಿಸುವವರು ಯಾರಿದ್ದಾರೆ ಎನ್ನು? ಇಲ್ಲ ಅಂತಾದರೆ ಇವಳನ್ನು ಕಾಣುವಾಗ ತಿಳಿದುಕೊಳ್ಳದೆ ಇರುವಂತ ಜ್ಞಾನ ಇದ್ದೇನು ಪ್ರಯೋಜನ? ಒಂದು ಕೈಯಲ್ಲಿ ಚಕ್ರವ ಹಿಡಿದು ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆರಗಿದೆ ಉಂಟಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮೆಲ್ಲರ ಶಿರವನ್ನೇ ಕಡಿದೇನು ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ತಿಳಿದುಕೊಂಡೆ. ಒಡೆಯನಿಗೆ ಹೋಗಿ ಹೇಳಲೆ, ಕೇಳಿಯಾನ ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯಾನು. ಅದಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ. ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನೆ ಅಮ್ಮ. ಜನರಿಗೆ ಭಿನ್ನಗ ಕರುಣದೂಳಿಯುಂದು ಜನನಿಗೆ ಭಿನ್ನಗ ಕರುಣದೂಳಿಯುಂದು ವನದಲ್ಲಿ ತುಳಿದಿರುವುದೇಕೆ ವನದಲ್ಲಿ ತುಳಿದಿರುವುದೇಕೆ ಏಕೆ ಏಕೆ ಸನು
ನನ್ನ ಒಡೆಯನೇ ನನ್ನನ್ನು ನಿನ್ನ ಬಳಿಗೆ ಅಟ್ಟಿದವನಿದ್ದಾನೆ. ನನ್ನ ಒಡೆಯನ ಹೆಸರನ್ನು ನೀನು ಕೇಳಿರಬಹುದು ತಾನೆ. 3 ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯಾಗಬೇಕಮ್ಮ. ದೇವಾದಿ ದೇವತೆಗಳನ್ನು ರಣರಂಗದಲ್ಲಿ ಸೋಲಿಸಿರುವಂತಹ ವಿಕ್ರಮಿಯಮ್ಮ ನನ್ನೊಡೆಯ ಶುಂಭದಾನವ. ಇಷ್ಟರವರೆಗೆ ಅವನಿಗೆ ಏನೆಲ್ಲ ಬೇಕು ಅದೆಲ್ಲವೂ ಅವನ ಕಾಲಬುಡದಲ್ಲಿ ಬಂದು ಬಿದ್ದಿದೆ. ಆದರೂ ಒಂದು ಕೊರತೆಯನ್ನು ಅವನಲ್ಲಿ ನಾವು ಕಾಣ್ತಾ ಇದ್ದೇವಮ್ಮ. ಮದುವೆಯಾಗದೆ ಉಳಿದಿದ್ದೆ ನೋಡು. ಯಾಕೆ ಎನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಈಗ ತೀರ್ಮಾನವನ್ನು ಕೈಬಿಟ್ಟಿದ್ದಾನೆ. ಮದುವೆಯಾಗಬೇಕೆನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಅಮ್ಮ, ಲತಾ, ವನಿತಾ, ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಬದುಕಬೇಕು ತಾಯಿ. ಈಗ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಈ ಕದಂಬಾವನವನ್ನು ಬಿಟ್ಟು ಶೋಣಿತಾಪುರದ ಮಣ್ಣಿಗೆ ಬಂದು ನನ್ನ ಒಡೆಯನನ್ನು ಮದುವೆಯಾಗ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ಗೊಬ್ಬರ ದರಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಹೊಲ ಪ್ರತ್ಯೇಕ ದೂತರಿಲ್ಲವೆಂದಾದಿ. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವಾ ಹೇಳ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡಿದ್ದಾನೆ. ಶುಂಭ ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತರಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಮಂತ್ರ, ಮಾಟ, ಮಾರಣ, ಮಾರಕಾದಿ, ರಕ್ತಪಾತ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂದಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ನಿನ್ನ ಒಡೆಯ ಶುಂಭನೇ. ಮೂತಿಗೆ ಕಣ್ಣೀರಿಸಬೇಕಿದ್ದರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ, ಅವನ ತಮ್ಮನಿ ಶುಂಭ ಬಲಾಢ್ಯನೇ. ಶಾಂಭುವೆದರಿಗೆ ಬಂದರೂ ಕೂಡ ರಣಕ್ಕಂಜುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸಿ. ಸಾವಿರಾರು ವರುಷಗಳ ಕಾಲ ತಪಸ್ಸನ್ನಾಚರಿಸುವಂತಹ ಋಷಿಮುನಿಗಳಿಗೆ ನೀನು ಅಗೋಚರಳು. ನನ್ನಂತಹ ಪಾಪಿಗೆ ನಿನ್ನ ದರುಶನ ಭಾಗ್ಯವನ್ನು ಒದಗಿಸಿಕೊಟ್ಟೆ ಏನಮ್ಮ. ನಿನ್ನನ್ನು ಕಂಡ ಮೇಲೆ ಇನ್ನು ಈ ಮುದುಕನಿಗೆ ಬದುಕಬೇಕೆನ್ನುವಂತ ಆಸೆ ಇಲ್ಲ ತಾಯಿ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು, ನನಗೊಂದು ದಾರಿ ತೋರಿಸಮ್ಮ. ಮೋಕ್ಷಗಾಮಿಯಾಗಬೇಕೆನ್ನುವಂತಹ ಬಯಕೆ ಒಂದು ದಾರಿಯನ್ನು ಹೇಳುತ್ತೇನೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನನ್ನ ಸನ್ನಿಧಾನಕ್ಕೆ ಬಂದು ಅನನ್ಯ ಭಕ್ತಿಯಿಂದ ನನ್ನನ್ನು ಪೂಜಿಸಿದೆ ಎಂದಾದಲ್ಲಿ ಆದಷ್ಟು ಶೀಘ್ರದಲ್ಲಿ ನಿನಗೆ ಮೋಕ್ಷ ಲಭ್ಯವಾಗದಲ್ಲಿ ಸುಗ್ರೀವ. ಕಲಿಸಿಕೊಟ್ಟಂತಾದರೆ ಸಂಧಾನವನ್ನೇ ಮುರಿದಲೆ, ಸಂಗ್ರಾಮವನ್ನೇ ಬಯಸಿದಲೆ, ಎಲ್ಲಿ ಧೂಮ್ರಾಕ್ಷ ಬರಲಿ.
ಭರತ. ಇನ್ನೊಂದು ಬಯಸಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದ್ದಾರೆ. ಸಂಧಾನ ಮುರಿದೆಯೋ ಮದ್ದಮ ಸೇನಾಧ್ಯಕ್ಷ ದುರ್ರಾಜ್ಯ ರಥರಿದ್ಧವಾಗಿದೆ. ಏರಿದ್ದೀರಿ
ಸೊಕ್ಕನ್ನು ಇಳಿಸಬೇಕು. ಹಾಗಾಗಿ ಮಣಿರಥವನ್ನು ಏರಿ ನಾನೇ ಆಕೆಯನ್ನು ಮದುವೆಯಾಗಬೇಕೆಂಬ ತೀರ್ಮಾನಕ್ಕೆ ಬಂದವನು ನಾನು. ಹಾಗಾಗಿ ಸಂಧಾನ ಮೂಲಕ ಕರೆತರುವುದಕ್ಕೆ ಬೇಕಾಗಿ ಸುಗ್ರೀವನನ್ನು ಕಲಿಸಿಕೊಟ್ಟೆ. ಸಂಧಾನವನ್ನು ಮುರಿದಲು ಸಂಗ್ರಾಮವನ್ನೇ ಬಯಸಿದಲು ಆಕೆಯನ್ನು ಎಳೆತರುವುದಕ್ಕೆ ಬೇಕಾಗಿ ಧೂಮ್ರಾಕ್ಷರನ್ನು ಕಲಿಸಿಕೊಟ್ಟಿ. ಎಳೆದು ತಂದರೆ ಇಲ್ಲ, ಓಂಕಾರ ಮಾತ್ರದಿಂದಲೇ ಸುಟ್ಟು ಭಸ್ಮಗೊಳಿಸಿದ್ದಾರೆ. ಹೌದು. ಆ ನಂತರ ಗಂಡು ಕಲಿಯಾದಂತಹ ಚಂಡಮುಂಡರನ್ನು ಕಲಿಸಿಕೊಟ್ಟ. ಪರಿಣಾಮ ಚಂಡಮುಂಡರ ಶಿರವನ್ನು ಖಾಲಿಯಾಗಿ ಚಂಡಾಡಿದ್ದಾರೆ. ಚಂಡಮುಂಡರು ಎನ್ನೆಲ್ಲವಾಗಿ ಹೋದರೆ ಹೌದು. ಶಿವನೇ ಇನ್ನು ಅಹಂಕಾರಿಗೆ ಬುದ್ಧಿ ಕಲಿಸಬೇಕೆಂಬ ಉದ್ದೇಶದಿಂದ ಮಣಿರಥವನ್ನು ಏರಿ ನಾನೇ ತಡೆಯಿರಿ ಪ್ರಭು, ತಡೆಯಿರಿ. ಅವಸರ ಸಲ್ಲದು, ಎರಡು ಮಾತು ಕೇಳಬೇಕು. ಧನುಜೇಶ ಕೇಳಿದ ಮಾತ ಎನ್ನ
ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲೇ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲೇ ಅವಿರ್ಭಾಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲೇ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಪ್ರಮಾದೀನರಾದಿರ ಪ್ರಭು ಮನಸ್ಸಿನ ಶರಕ್ಕೆ ಸಿಲುಕಿ ಬಿಟ್ಟಿರೇ ಹೇಳಿ ಕಾಮ ಕ್ರೋಧಾದಿ ಷಟ್ ವೈರಿಗಳನ್ನು ಬಿಗಿಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸಿರುವಂತಹ ಪರಮ ಸಜ್ಜಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೆ ಒಂದೂ ಅರ್ಥವಾಗುವುದಿಲ್ಲ. ಗಳಿಗೆ ಗಳಿಗೆಗೂ ನಾನಾ ರೂಪದಿಂದ ನಾನಾ ರೀತಿಯಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ ಎಂಬ ವರ್ತಮಾನ ನಿಮಗೂ ಬಂದಿದೆ. ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವತಂತ್ರಳಾಗಿ ತಿರುಗಾಟವನ್ನು ಆರಂಭಿಸ್ತಾ ಇದ್ದಾಳಂತೆ. ಪ್ರಭು, ನಾವು ತಿರುಗಾಟವೊಮ್ಮೆ ಮುಗಿಸುವ ಅಂತ ಆಲೋಚನೆ ಮಾಡು. ಯಾಕೆ ನಮ್ಮ ತಿರುಗಾಟದಲ್ಲಿ ನಾವೇನನ್ನೆಲ್ಲ ಯಾವುದನ್ನೆಲ್ಲ ಆರ್ಜಿಸಿಕೊಳ್ಳಬೇಕು ಎಲ್ಲವನ್ನು ಪಡೆದುಕೊಂಡಿದ್ದೇವೆ. ನೆಮ್ಮದಿಯ ಬದುಕು ಕಂಡಿದ್ದೇವೆ. ಅವಳು ಹಾಗಲ್ಲ, ಈಗ ತಾನೇ ತಿರುಗಾಟ ಆರಂಭಿಸ್ತಾಳೆ ಅಂತಾದ್ರೆ ಇದರಲ್ಲಿ ಯಾವುದೋ ಒಂದು ಕುಹಕ ಇದೆ, ವ್ಯತಿರಿಕ್ತವಾಗಿರುವಂತಹ ಯಾವುದೋ ಪರಿಣಾಮ ಮುಂದೆ ಬರುವುದಕ್ಕಿದೆ ಎಂಬುದನ್ನು ಸೂಚಿಸುತ್ತದೆ ಪ್ರಭು. ಮತ್ತೊಂದು ವಿಚಾರ, ಆ ವನಪ್ರದೇಶದಲ್ಲಿ ಸಾಮಾನ್ಯ ಹೆಣ್ಣಾಗಿ ತಿರುಗಾಟ ಆರಂಭಿಸುವುದಕ್ಕೆ ಸಾಧ್ಯವೇ? ರಕ್ತಬೀಜ ಕದಂಬ ವನದಲ್ಲಿರುವವಳು ಸಾಮಾನ್ಯ ತರುಣಿ ಅಲ್ಲ. ಆದಿಮಾಯೇ
ಬೀಜ ಇಲ್ಲಿಂದ ಹೋಗಿರುವಂತಹ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತಹ ಅವಳು ಸಾಮಾನ್ಯ ಹೆಣ್ಣು ಎಂಬುದಕ್ಕೆ ಹೇಳುವುದಕ್ಕೆ ಬರುವುದಿಲ್ಲ. ನಮ್ಮ ಅಲ್ಪತರವಾದೀತು ಪ್ರಭು. ತರುಣಿ ಅಲ್ಲ ಅವಳು, ಆದಿ ಮಾಯೆ, ಆದಿ ಪರಾಶಕ್ತಿಯ ಇನ್ನು ಮಾಯಾ ಮೋಹಿನಿಯಾಗಿಯೂ ಕೌಶಿಗೆ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕಿರಬಹುದು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮೆರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ತ್ರಿದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರಭಾರವನ್ನೆಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿ. ಪ್ರಣವ ಸ್ವರೂಪಿಣಿಯಾಗಿರುವಂತವಳನ್ನು ಕೆಣಕುವುದಕ್ಕೆ ಹೋದರೆ, ಮದುವೆ ಆಗುವಂತಹ ಬಯಕೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ರಕ್ತಬೀಜ ಆಕೆಯನ್ನು ಕರೆತರುವ ಬಗ್ಗೆ ನಿನ್ನ ಮನಸ್ಸಿನ ಅಭಿಪ್ರಾಯವೇನು? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದುಡದಿ ಚರಣಗೆ ಭಕ್ತಿಗೆ ಊದಲಿ ಪೊಡಮಡುತ್ತ, ತ್ರೈ ಜಗದೊಡದಿ ಚರಣಗೆ ಭಕ್ತಿಗೆ ಪೊಡಮಡುತ್ತ, ಪಡೆದವಳ ಕಾರುಣ್ಯದಲ್ಲಿ ಧಾತಿಗೆಲ್ಲಿ ಜಡಜ ಪೀಠನವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳ್ಬುದೆನುತ್ತಲೇ ನುಡಿಗೆ ನೀತಿಯ, ಜಡಜ ಪೀಠನವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳ್ಬುದೆನುತ್ತಲೇ ನುಡಿಗೆ ನೀತಿಯ. ಮನದ ಮೂಕತೆಯ ಧನುಜೇಶ ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎಂಬಂತಹ ವೃಕ್ಷವನ್ನು ಬಾ ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಕೇವಲ ಒಂದು ಹೆಣ್ಣಿಗೆ ಬೇಕಾಗಿ ಅಂತಹ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಮದುವೆ ಆಗುವಂತಹ ಕಾಲದಲ್ಲಿ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲ, ಅಖಂಡವಾಗಿರುವಂತಹ ಬ್ರಹ್ಮಚರ್ಯ ಪಾಲಿಸುತ್ತಾ ಬಂದಿದ್ದೀರಿ. ಅವಿಶ್ರಾಂತವಾಗಿ ದಾನವರ ಏಳಿಗೆಯಾಗಿ ಪ್ರಯತ್ನಿಸಿದವರು ತಾವು ಸತ್ಫಲವನ್ನು ಕಾಣುತ್ತಾ ಇದ್ದೀರಿ, ಉಣ್ಣುತ್ತಾ ಇದ್ದೀರಿ. ಪ್ರಭು, ನಮ್ಮ ಕಣ್ಣೆದುರಲ್ಲಿ ನಮ್ಮವರೆಲ್ಲ ಹುಟ್ಟಿಕೊಂಡಿದ್ದಾರೆ, ಬದುಕಿದ್ದಾರೆ, ಬಾಳಿದ್ದಾರೆ. ಆದರೆ ಕೆಲವರೆಲ್ಲ ತನ್ನ ಆಯುಷ್ಯವನ್ನೇ ಕಳೆದುಕೊಂಡಿದ್ದಾರೆ. ನೀವು ಇಂದುಗಾದರೂ ಉಳಿದದ್ದು ಹೇಗೆ? ಗಡಜ ಪೀಠ ನಿಂತಿರುವಂತಹ ವರದ ಪ್ರಭಾವದಿಂದ. ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎಂಬಂತ ಬಯಕೆ ನಿಮಗುಂಟು ಅಂತಾದ್ರೆ ಪ್ರಭು, ಮನಸ್ಸಿನಲ್ಲಿರುವಂತಹ ಮೂಢತನವನ್ನು ಅಲ್ಲ ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಪೊಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ ಬದುಕಬೇಕು. ಬಿಡು
ಹೆಣ್ಣಿನ ಕಾಲಿಗೆ ಬೀಳುವುದೇ. ನಿನಗೆ ಆಗುವುದಾದ್ರೆ ಯುದ್ಧ ಮಾಡು, ಇಲ್ಲವಾದ್ರೆ ಕೈಗೆ ತಲೆಯನ್ನು ಕಟ್ಟುಕೋ, ಸೀರೆಯನ್ನು ಹುಟ್ಟುಕೋ, ನನ್ನ ಹೇಡಿಯ ತರಮರಳಿಗೆ ಬಿದ್ದು ರೋಮಾಂಚನವಾಗುತ್ತಾ ಇವೆ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಹೋಗುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ಮರವೆಂದು ರತ್ನ ತೇಜದಿಂದ ವಿಕಸಿತವಾಗಿದೆ. ವನವರಿತ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ವ್ಯತಿರಿಕ್ತವಾಗಿ ಕಾಣುವುದಕ್ಕೆ ಏನು ಯಾಕೆ ತರ್ಕ? ಶ್ರೀದೇವಿ ಲೀಲಾಮೃತ, ಶ್ರೀದೇವಿ ಮಹಾತ್ಮೆ ಕಾರಣವಿರಬೇಕು. ಏನದು ಒಳ್ಳೆಯ ಸ್ವರ ಹರಿದು ಬರುತ್ತಾ ಇವೆ. ಹಾಗಾದರೆ ಆ ಮೂಲ ಶಕ್ತಿ ಇಲ್ಲೇ ಇರಬೇಕು. ತಗಡಗಮಿಸ್ತೇನೆ. ನುಡಿಸಿದ ಪೆಗೆ ನುಟ ನುಡಿಸಿದ ಪೆಗೆ ನುಟ ನುಡಿಸಿದ ಪೆಗೆ ನುಟ ನುಡಿಸಿದ ಪೆಗೆ ನೂತ ನೋಡಿದನು ನೋಡಿದನು ಪಾಡಿದನು ಕೊಂಡಾಡಿದನು
ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಪಾಡಿದನು ಕೊಂಡಾಡಿದನು ಆ ಆ ಆ ಆ ಎಂಬಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇವೆ. ನೋಡಿದನು ಕಲಿ ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ತೇಜಪುಂಜವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು. ನಿನ್ನ ಜೀವನದಲ್ಲಿ ಕಲಿಯುವುದಕ್ಕಿದೆ ರಕ್ತ ಬೀಜ, ಕಲೆ ರಕ್ತ ಬೀಜ, ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನನ್ನು ಎಚ್ಚರಿಸುತ್ತಾ ಇದೆ. ಆಹಾ, ಆಕಾಶದಿಂದ ಇಳಿಬಿಟ್ಟಿರುವಂತಹ ಚಿನ್ನದ ಸರಪಳಿಯ ಉಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನಾನು ಕಾಣ್ತಾ ಇದ್ದೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದೇ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನೇ ಪ್ರಕಟಗೊಳಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅವಯ ಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು ಇದು? ದೇವತೆಗಳ ಪಾಲಿಗಿದು ಪರಮಗೀತೆ, ತರಮಗೀತೆ ಆಗಿರಲೂಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ, ಶೋಕ ಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ವರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಸರ್ವಶಕ್ತಳಾಗಿರುವಂತಹ ಈಕೆಯನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವರ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇವೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯ ನೊರೆದು ಬಂದಿದ್ದೇನೆ, ತರುಣಿಯನ್ನು ಕರೆದು ತರುತ್ತೇನೆ, ಕೆಳೆದು ತರುತ್ತೇನೆ ಎಂಬುದ ನನ್ನಲ್ಲಿರುವಂತಹ ಪರಾಕ್ರಮವನ್ನು ನಾನು ತೋರಿಸುವುದಕ್ಕೆ ಮುಂದೆ ಹೋದೆ ಅಂತಾದರೆ ಕೇಡು ಇವಳಿಂದ ಬದ್ದ. ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತ ಆದರೆ ದಾರಿ ಒಂದೇ. ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದ
ಶಂಕರ ಮಾಮಾಂಗಿ ಮಂಗಳೇ ಸರ್ವಮಂಗಳಿ ಜಗಜ್ಜನನಿ ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಶುಭರಾಗಲಿ. ತಾಯೇ ಏನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಂತ್ರಿ ಕಳೆರಾಗ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಕೇಳಾಂಕರಿಭವಂತರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದ. ತಾಯಿ ಏನು ಬಳ್ಳಿ ಒಂದು ಅಭಿಮನ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಇದೆ ಅಂತಾದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲತ್ತ ಅವನನ್ನು ವರಿಸುವುದಕ್ಕ ಸಾಲೂರಾಗದಿಂದ ಒಲಿದು ಇಳಿದು ಬರುವೆಯಾ ತಾಯಿ? ಶುಂಭನನ್ನು ವರಿಸುವುದಕ್ಕೆ ಶುಂಭನಿಗೇನು ನನ್ನ ಸಾಮರ್ಥ್ಯ ಅವನಿಗೆ ಸಮರ್ಥನೆ? ಮೂರು ಲೋಕದ ದೊರೆಯಾಗಿದ್ದಾಳೆ ತಾಯಿ. ಅಷ್ಟೇ. ಅದು ಬಿಟ್ರೆ ಚಂದ ಇದ್ದಾನೆ ಅಷ್ಟೇ. ಕೇವಲ ಸ್ತ್ರೀ ಭ್ರಾಂತನಾಗಿ ಹಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಅವನೊಬ್ಬ ಹುಂಬ, ಅವನನ್ನು ಹೊಗಳುವ ನೀನೊಬ್ಬ ನನಗೆ ಲಕ್ಷ್ಯವಲ್ಲ, ನಿನ್ನ ಹತ್ತಿರವಿಗೆ ಕೈ. ವಜ್ರಾಯುಧದಿಂದ ನನ್ನ ಹೊಣೆಗೆ ಹೊಡೆದು ಬಿಟ್ಟಳಲ್ಲ. ಹೊಡಿತಾಯಿತು. ಬ್ರಹ್ಮದೇವರಿಂದ ಬರೋ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ
ಅಪ್ಪರ ಕೇಸರಿ ಮನವರಿಕೆ ಹೊಂದುಕೊಂಡರು ಆಕಾಶ ಬಡಿಯ ಭೂಮಿಡ ಉಂಡೆ ಭೂಮಿ ಮನೆ ಮಂಚೋಡ ಮನೆ ಮಂಚೋಡ ಸೃಷ್ಟಿಗಳ ಉಂಡೆ ಈ ಸೃಷ್ಟಿಗಳ ಬತ್ತರ ವಾಕಡ ಉಂಡೆ ಬತ್ತರ ವಾಕಡ ಅಪ್ಪಿ ಮೆತ್ತಿ ಬಾಲದ ಬಿತ್ತು ಮುಕ್ಕಾಲು ಮೂಜಿಗಳಿಗೆ ಒಟ್ಟಿಸಿಕೊಟ್ಟು ಈ ಸಲಾಮೃತನ ಗಡ್ಡೆ ಮದಿಪು ಈ ಸೈತ್ಯ ಗಣಪ ರಾಜ್ಯ ಮಾಡಲ ಅಮೃತ ನಮ್ಮಿ ಸಂಸಾರ ಪಡೆದು ಬರಲ ಬಂದು ನುಡಿಯತ್ತೆ ಆವಡಿ ಈಶ್ವರ ತಪ್ಪ ಅಮೃತ ಮತ್ತೊಮ್ಮೆ ಬಾಲೆಯಲ್ಲಿ ಪಡೆದು ಬರ್ಬೆ ಆಡ ಕೇಳಿ ಮುಟ್ಟ ಕುಲ್ಲಿನಗಳಿಗೆ ಮಾತ್ರ ಒಣಸು ಇಲ್ಲಡಿ ಚೆತ್ತಿನಗಳಿಗೆ ಚೂರ್ಲ ದಿಕ್ಕಾದ ಏನೊಂದು ದೂರೇ ಮಲ್ಲಿ ದೋಸೆ ಕುಜೆ ಬಾಗುತ್ತದೆ ಇಡೀ ಕಟ್ಟು ದೋಸೆ ಚಟ್ನಿ ಇಡೀ ಕತೆ ತೋರ್ಚ ಆಚಾರ ತೂದುಗಳು ದೋಸತ್ತಾವು ಆಪುಡ ಎಲ್ಲ ಬರ್ರಿ ಎತ್ತುವೇರೆ ಎಣ್ಣೆ ಯಾರೇ ತೋರೋಣ ಆಪುಡ ಬಾಗುತ್ತೇವೆ ಒಂಜಿ ಕಣ್ಣಿಗೆ ಈಸ ಒಂಜಿ ಕಣ್ಣಿಗೆ ಅಮೃತ ಕೊರಿಯ ಮಾವಿಗೆ ಬಂಟಿನ ಅಪವಾದ ಬರು ಆವಡಿ ಇತ್ತಿನಗಲೆ ಮತ್ತಿನಗಲೆ ಬೋಯ್ನಗಲೆ ನನ್ನ ಬರ್ಬಿನಗಲೆಗಲ ಅಮೃತ ನೋಡಿ ಬರ್ಬ ಭಯ ಮಾಡ್ತಿ ಸಾಲಾಡಿದಲ್ಲಿ ವರ್ಷ ಆಡು ರಾಜಾಶ್ಕುಂದ್ರೆ ಸಂಸಾರಗಳು ಒಪ್ಪತ್ತಾಒಂದು ಅಪ್ಪೆ ಉಳ್ಳಾದಿ ಯಕ್ಷಗಾನ ಸೇವೆ ಮಾತಾ ಸೇವೆ ಬಾರಿ ಮೋಗಿದ ಸೇವೆ ಅಪ್ಪೆಗವು ಯಕ್ಷಗಾನ ಸೇವೆ ಆಡು ಮಾಡ್ತಿದ್ದ ಯಕ್ಷಗಾನ ಸೇವೆ ಪುಷ್ಪಾಲಂಕಾರ ಪೂಜೆ ಅಂಚೆನೇ ಅಲ್ಲದಾನ ಹೋಯ್ತಲ್ಲ ಕುಂದು ಕೊರತೆ ಬರದಿಲ್ಲ ಕಮ್ಮ ರಕ್ಷಣೆ ಬಂತು ಬೈದೇವೆ ಬೆರಿಸಾಯದಿ ಆಗುತ್ತೆ ನಿಖಲ್ ಮಲ್ಪನ ಉದ್ಯೋಗವು ಊರು ಮನ ಉಳಿತಿನಗಳಿಗೆ ಹೋಯ್ನಗಲೆ ಮತ್ತಿನಗಲೆ ಜೋಗುಲು ಬಾಲನೆಗೆ ಕಂಜಿಕೈ ಕಾಜಿನಕ್ಕೆ ಕೃಷಿ ಭೂಮಿಗೆ ಬೈಕಲ ಬಂದರೆ ಬರದಿಲ್ಲಕ್ಕ ತುಂಬ ರಕ್ಷಣೆ ಮಲ್ಪೇವೆ ಬೆರಿಸಾಯದಿ ಆಡಲ್ಲ ಆಡು ಅಪ್ಪನ ಸೇವೆ ಬೆಚ್ಚಗಳ ಮತ್ತೊಂದು ಮೇಲೆ ಹೋಯ್ನನ್ನು ಮತ್ತಿನ ಕೈನಾಲಾಗಿ ಎಂದಾರು ಬಂದು ಒಂದೇ ಮಾತ್ರ ಅಮ್ಮ ರಕ್ಷಣೆ ಸರಸ್ವತಿ ದೇವಿ ಒಲಿದುಕೊಂಡು ನೆಂಚಿನ ಕಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ತಂದು ಧನ ಸಂಪಾದನೆ ಮುಖ್ಯ ನಾನು ಹನ್ನೊಂದು ಮಂಡೆ ಕಟ್ಟವರು ಕಾಸಿಗೆ ಇಲ್ಲಡೆ ಹರಿತಾರೆ ಹೆಂಚು ಯಾನೆ ಕೊಡೋದು ಅವಳ ಮಲ್ಲಕ್ಕೆ ನೀವು ಒಂಜಿ ದಿನ ಇಲ್ಲಡೆ ಒಂದಿಲ್ಲಕ್ಕೆ ಯಾರು ಮಾಡ್ಬೇಕು ಅಮ್ಮನ ಮಂಡ ಅಲೆಗಾಲ ಮರ್ಯಾದ ರಾತ್ರಿ ಮಗ ಉದ್ಯೋಗಗಳಕ್ಕ ಅಮ್ಮ ಮಗಬೇರೆ ಸರಿಸಾಗಿ ನಮ್ಮೊಂದು ಬಲೆ ಒಳ್ಳೆ ಕೃಷಗಳಿಗೆ ಭಕ್ತದಾಗ್ತಿದೆ ಆ ನೃತ್ಯಗಳಿಗೆ ಉಂಟಾಯ ಭಯಗಳು ಒಂದಾದ ತೊಂದರೆ ಅಗ್ನಿ ತೊಂದರೆ ಊರಗಾಡಿ ಹೋಗ್ತೊಂದ್ರೆ ಕುಚ್ಚ ಚಂಡಿಕೆಯ ರೂಪವನ್ನು ತಾಳಿ ಬೆನ್ನಟ್ಟಿ ಬರುತ್ತಿದ್ದಾಳಲ್ಲ, ಈ ಅರುಣಾಸುರ ಬದುಕಬೇಕು. ಇದ್ದಾರಲ್ಲ ಗುರುಗಳಾದ ಶುಕ್ರಾಚಾರ್ಯರು, ಅವರಲ್ಲಿ
ಸಾಯ್ಲಿಕ್ಕಿತ್ತ ಮೊದಲೇ ಬರ್ಲಿಕ್ಕೆ ಅವರ ಸತ್ತರ ಸಾಯ್ಲಿ. ನೀನು ಸಾಹಿತ್ಯ ಮತ್ತೆ ಬಂದದ್ದು. ನೀನು ಒಂದು ಸಾಹಿತ್ಯ
ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾಳೆ ಅರುಣಾಸುರ. ಹೋಗಲಿ ಬಿಡು. ಮುಂದೆ ಬಂದ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ರಾಮರಾಮಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ. ಅದೃಶ್ಯರಾಗುತ್ತೇನೆ. ಸ್ಮರಿಸುತ್ತಲ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನ ಸರ ಕೂಡುತ್ತ ಮೆರೆದನ ಪುರಭೂತನ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ ಜಗತ್ತಿಗೆ ತಾಯಿಯಾದಂತಹ ಶ್ರೀದೇವಿಯು ಕಳರನ್ನೆಲ್ಲರನ್ನು ಕೂಡ ವಿಧ ವಿಧದ ರೂಪದಿಂದ ವಿಧ ವಿಧದ ಆಯುಧಗಳಿಂದ ಸಂಹರಿಸಿದ್ದಾಳೆ. ಇದರ ಅರ್ಥವೇನು? ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವುದೇ ಸತ್ಯವಾಗಿದೆ. ನಾಕದ ಪೀಠ ಸುಭದ್ರವಾಗಿದೆ, ಸಂತೋಷವಾಗಿದೆ ಅನ್ನುವಲ್ಲಿಗೆ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಈ ಕಥೆಯನ್ನು ಆಡಿಸಿದ ಹಾಡಿದ ನೋಡಿದ ಕೇಳಿದ ಸಕಲರಿಗೂ ಕೂಡ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಸಕಲರಿಗೂ ಕೂಡ ಆರೋಗ್ಯ ಆಯಸ್ಸು ಸಕಲ ಸೌಭಾಗ್ಯಾದಿಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಹಾಗೂ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ. ಇಂದಿನ ಶ್ರೀದೇವಿಯ ಸೇವಾದಾರಂತ ಶ್ರೀಮತಿ ಮತ್ತು ಶ್ರೀಮಾನ್ ರಾಜೇಶ್ ಕುಂದರ್ ಮತ್ತು ಕುಟುಂಬಸ್ಥರಯ್ಯ. ಶ್ರೀಮತಿ ಮತ್ತು ಶ್ರೀಮಾನ್ ರಾಜೇಶ್ ಕುಂದರ್ ಮತ್ತು ಕುಟುಂಬಸ್ಥರು. ಶ್ರೀಮತಿ ಮತ್ತು ಶ್ರೀ ರಾಜೇಶ್ ಕುಂದರ್ ಮತ್ತು ಕುಟುಂಬಸ್ಥರು. ಪ್ರತಿಗಾರರು ಕುಶಲಗಾರರು ಮುಜುಗಾರರು ಕೀರ್ತಿಯನ್ನು ಮೂಲಕ ಪ್ರಚಾರಪಡಿಸುವ ಕೊಟ್ಟಿರುವ ಕಾಂಚಾರ ದೇವರ